जन्माद्यस्य यतोऽन्वयादितरतः अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेयां नियतिदृशितमो बन्धमोक्षाश्च यस्मात् अस्य श्रीब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवं वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेटमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृथाः श्रीसत्यात्मगुरो त्वदङ्घ्रियुगलं हित्वा नमे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम हरिः ओम हरिः ओम। स्वस्तिस्तु अषेढसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटुतरे धर्माद्यखिलपुरुषार्थसाधनीभूते अद्य श्रीमद्भागवत द्वादशस्कन्धान्तर्गतकथा प्रारम्भे सति किञ्चित् पूर्वकथानुवादः। हरिः ओम हरिः ओम हरिः ओम।
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿನ ನಾವು ಕಠ ಉಪನಿಷತ್ತಿನ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೇವೆ. ನಚಿಕೇತ ನಂತಹ ಪುತ್ರ ಇದ್ದರೆ ಯಾವ ತಂದೆ ತಾಯಿಗಳು ಉತ್ತಮವಾಗಿರ್ತಕ್ಕಂಥ ಗತಿಗೆ ಹೋಗೋದಿಲ್ಲ. ಅಂತಹ ಅದ್ಭುತನಾಗಿರ್ತಕ್ಕಂತಹ ನಚಿಕೇತೋಪಾಖ್ಯಾನ ನಮ್ಮ ಜೀವನದಲ್ಲಿ ಯಾವಾಗಲೂ ನಮಗೆ ಮಾರ್ಗದರ್ಶಿಯಾಗಿರಬೇಕು. ಇವತ್ತು ಷಟ್ ಪ್ರಶ್ನ ಉಪನಿಷತ್ತು 12 ಸ್ಕಂದದಲ್ಲಿ ವೇದ, ಬ್ರಾಹ್ಮಣ, ಆರಣ್ಯಕ ಉಪನಿಷತ್ತುಗಳ ವಿವರಣೆಯ ಮಾಲಿಕೆಯಲ್ಲಿ ಇವತ್ತು 4ನೆಯ ಉಪನಿಷತ್ತು ಷಟ್ ಪ್ರಶ್ನ ಉಪನಿಷತ್ತು ಅಂತ ತಿಳ್ಕೊಂಡಂತೆ ಇದಕ್ಕೆ ಹೆಸರು. ಪಿಪ್ಪಲಾದರ ಕಥೆಯನ್ನು ನೀವು ಕೇಳಿದ್ದೀರಿ. ಬಾಲ್ಯದಲ್ಲಿ ಹಿಪ್ಪಲಿಯ ಗಿಡದ ರಸವನ್ನು ಕುಡಿದು ಮಂಗಗಳಿಂದ, ಹಕ್ಕಿಗಳಿಂದ ರಕ್ಷಿತನಾದ. ಆನಂತರ ಆ ವೃಕ್ಷಾಭಿಮಾನಿ ದೇವತೆಯಿಂದ ಪೋಷಿತನಾಗಿರ್ತಕ್ಕಂಥ ಯಾಜ್ಞವಲ್ಕ್ಯರ ಶಿಷ್ಯ ಪಿಪ್ಪಲಾದರು ಅದ್ಭುತ ತತ್ವಜ್ಞಾನಿಗಳು. ಅವರ ಹತ್ತಿರ ಸುಕೇಶ ಭರದ್ವಾಜ ಕುಲದಲ್ಲಿ ಹುಟ್ಟಿದ ಅಥವಾ ಭರದ್ವಾಜ ಋಷಿಗಳ ಮಗನಾಗಿರ್ತಕ್ಕಂಥ ಸುಕೇಶ, ಶಿಬಿರಾಜನ ಮಗನಾಗಿರ್ತಕ್ಕಂಥ ಸತ್ಯಕಾಮ. ಆದರೆ ಇವನು ರಾಜರ್ಷಿ. ಸೂರ್ಯನ ಮೊಮ್ಮಗನಾಗಿರ್ತಕ್ಕಂತಹ ಗರ್ಗ ಋಷಿಗಳ ಮಗ ಗಾರ್ಗ್ಯ, ಕೋಸಲ ದೇಶದ ಆಶ್ವಲಾಯನ, ಭೃಗುಕುಲದಲ್ಲಿ ವಿದರ್ಭದಲ್ಲಿ ಹುಟ್ಟಿದ ಅಥವಾ ಭಾರ್ಗವ ಕುಲದಲ್ಲಿ ಹುಟ್ಟಿದ ವೈದರ್ಭಿ, ಕತ್ಯ ಅಂತಕ್ಕಂಥ ಋಷಿಯಲ್ಲಿ ಹುಟ್ಟಿದ ಕಾತ್ಯಾಯನ ಕಬಂಧಿ. 6 ಜನ. ಒಬ್ಬ ಸುಕೇಶ, ಇನ್ನೊಬ್ಬ ಸತ್ಯಕಾಮ, ಇನ್ನೊಬ್ಬ ಗಾರ್ಗ್ಯ, ಮತ್ತೊಬ್ಬ ಆಶ್ವಲಾಯನ, ಇನ್ನೊಬ್ಬ ವೈದರ್ಭಿ, 6ನೇವನು ಕಬಂಧಿ. 6 ಜನ. ಇವರೆಲ್ಲರೂ ಗುರುಕುಲದಲ್ಲಿ 12 ವರ್ಷ ಚೆನ್ನಾಗಿ ಅಭ್ಯಾಸ ಮಾಡಿರ್ತಕ್ಕಂತಹ ಮಹಾ ಸಾಧಕರು. ಅಷ್ಟೇ ಅಲ್ಲ, ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಜ್ಞಾನವನ್ನು ಪಡೆದ ವ್ಯಕ್ತಿಗಳು. ಆದರೆ ಜ್ಞಾನದ ಪಿಪಾಸೆ ಹೀಗಿರ್ತದಲ್ಲ, ನಾವು ತಿಳಿತಾ ಹೋದಂತೆ ಇನ್ನೂ ಇಲ್ಲ ಅಂತ ತಿಳ್ಕೊಂಡಂತಾಗ್ತದೆ.
ಗುರುಕುಲದಲ್ಲಿ 12-14 ವರ್ಷ ಇದ್ದು ಈಗ ಸುಮಾರು 50-52 ವರ್ಷಗಳಿಂದ ಪಾಠ ಪ್ರವಚನ ಮಾಡಿಕೊಂಡು ಇದ್ದರೂ ಕೂಡ ಒಂದು ದಿನವೂ ಬಿಡದೆ ಪುಸ್ತಕಾಲಯಕ್ಕೆ ಹೋದಾಗ, ನಮ್ಮ ಲೈಬ್ರರಿ ಇದೆ ವಿದ್ಯಾಪೀಠದಲ್ಲಿ, ಸುಮಾರು 8,000 ಪುಸ್ತಕಗಳಿವೆ. ಅಲ್ಲಿ ಹೋಗಿ ಕುಳಿತಾಗ ಅನ್ನಿಸ್ತದೆ, ನಾ ಏನು ಓದಿಲ್ಲಲ್ಲ, ಎಷ್ಟು ಓದಲಿಕ್ಕಿದೆ, ಆಯುಷ್ಯ ಮುಗಿತಾ ಬಂತು, ಆಯುಷ್ಯ ಬೆಳೀತಾ ಇದೆ, ಹೆಚ್ಚಾಗ್ತಾ ಇದೆ, ಆದರೆ ಇನ್ನೂ ಓದೋದು ಬಾಕಿ ಇದೆ, ಇನ್ನೂ ಓದೋದು ಬಾಕಿ ಇದೆ ಅಂತಕೊಂಡಂತ ಅನ್ನಿಸ್ತದೆ. ಜ್ಞಾನದ ಪಿಪಾಸೆ ಅದೇ ರೀತಿಯಾಗಿರ್ತದೆ, ಹಾಗೇ ಇರ್ತದೆ. ಅವರು ಪಿಪ್ಪಲಾದರ ಹತ್ತಿರ ಬಂದಿದ್ದಾರೆ. ಬಂದು ಆ ಕಾಲದಲ್ಲಿ ಅವರವರಿಗೆ ಪ್ರಾರ್ಥನೆ ಮಾಡ್ತಾರೆ. ಏತೇ ಹೇ ಬ್ರಹ್ಮನಿಷ್ಠಾಃ ಬ್ರಹ್ಮಪರಾಃ, ಪರಮ ಭಗವದ್ಭಕ್ತರು, ತತ್ವಜ್ಞಾನಿಗಳು, ಆದರೆ ಪರಮಾತ್ಮನ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳಬೇಕು ಅಂತ ತಿಳ್ಕೊಂಡಂಥೇಳಿ ಅವರು ಪಿಪ್ಪಲಾದರಂಥ ಜ್ಞಾನಿಗಳ ಹತ್ತಿರ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಎದುರಿಗೆ ಸಮಿಧೆ, ಅರಳೆ ಮರದ ಒಣ ಕಟ್ಟಿಗೆ, ಅದನ್ನು ಕೈಯಲ್ಲಿ ತೆಗೆದುಕೊಂಡು ಬಂದು ಗುರುಗಳ ಎದುರಿಗಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ ತತ್ವಜ್ಞಾನವನ್ನು ಉಪದೇಶಿಸಿರಿ ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆ ಮಾಡಿದ್ದಾರೆ. ಯಾಕಪ್ಪ ಸಮಿಧೆ ಯಾಕೆ ಇಡಬೇಕು? ಸಮಿಧೆ ಇದು ಒಣಕಟ್ಟಿಗೆ. ಗುರುಗಳೇ, ನಾವು ಜ್ಞಾನವಿಲ್ಲದ ಕಟ್ಟಿಗೆಯಂತೆ ಇರತಕ್ಕಂಥ ವ್ಯಕ್ತಿಗಳು. ನೀವು ನಮಗೆ ತತ್ವಜ್ಞಾನದ ನೀರನ್ನು ಎರೆದು ಈ ಒಣ ಗಿಡ ಚಿಗುರಿ ಮರವಾಗಿ ಹಣ್ಣು ಕಾಯಿ ಆಗುವಂತೆ ಅನುಗ್ರಹಿಸಿರಿ ಅಂತಕೊಂಡಂತನ್ನುವ ಒಂದು ಸಂದೇಶ. ಅಂದರೆ ಗುರುಗಳ ಹತ್ರ ಹೋದಾಗ ಅಷ್ಟು ವಿನಯದಿಂದ ಹೋಗಬೇಕು. ನನಗೇನು ಬರೋದಿಲ್ಲ ಅಂತಕೊಂಡಂತ ಹೇಳಿ ಹೋದರೆ ಅವರು ಹೇಳಿದ್ದು ತಿಳಿತಾರೆ. ನನಗೆಲ್ಲ ಬರ್ತದೆ, ಏನು ಹೇಳ್ತಾರೆ ನೋಡೋಣ ಅಂತ ತಿಳ್ಕೊಂಡಂತಂದರೆ ನನ್ನ ತಲೆಯಲ್ಲಿ ವಿಚಾರಗಳನ್ನು ನಾನು ಇಟ್ಕೊಳ್ತೇನೆ ಹೊರತು ನಾನು ತತ್ವಜ್ಞಾನ ಕ್ಲಾಸ್ನಲ್ಲಿ ಗುರುಗಳು ಹೇಳ್ತಕ್ಕಂಥದ್ದನ್ನು ಅರ್ಥ ಕೊಟ್ಟು ನಾನು ಕೇಳಲಿಕ್ಕಾಗೋದಿಲ್ಲ. ಪುರಾಣಕ್ಕೆ ಕೂತ್ಕೊಳ್ಳುವಾಗಲೂ ಕೂಡ ಶ್ರೋತೃಗಳಲ್ಲಿ ಇದೇ ಭಾವನೆ ಇರಬೇಕು. ಇವತ್ತು ಇನ್ನೂ ಹೊಸ ವಿಷಯಗಳನ್ನು ನಾನು ತಿಳ್ಕೊಳ್ತೇನೆ ಅಂತ ತಿಳ್ಕೊಂಡಂತೆ. ಆಗ ಪಿಪ್ಪಲಾದರು ಅವರಿಗೆ ಹೇಳಿದರು, ನೋಡಿ, 1 ವರ್ಷ ನಿಮ್ಮಲ್ಲಿರ್ತಕ್ಕಂಥ ಉತ್ಸುಕತೆ, ನಿಮ್ಮಲ್ಲಿರ್ತಕ್ಕಂತಹ ಆ ಒಂದು ಬ್ರಹ್ಮ ಜ್ಞಾನ ಪಡೆಯಬೇಕು ಅಂತ ತಿಳ್ಕೊಂಡಂತಕ್ಕಂತಹ ಉತ್ಸಾಹವನ್ನು ಕಂಡ್ಕೊಳ್ತೇನೆ ನಾನು. ಅಲ್ಲಿಯವರೆಗೂ ನನ್ನ ಆಶ್ರಮದಲ್ಲೇ ಇರಿ, ತಪಸ್ಸು ಮಾಡಿ, ಭಗವತ್ ಚಿಂತನೆಯನ್ನು ಮಾಡಿ, ಪಾಠ ಪ್ರವಚನಗಳನ್ನು ಕೇಳ್ತಾ ಇರಿ. ಬ್ರಹ್ಮಚರ್ಯದಿಂದ ಕಠೋರವಾದ ವ್ರತವನ್ನು ನಿಯಮ ಪರಿಪಾಲನೆ ಮಾಡ್ತಾ ಪರಮಾತ್ಮನನ್ನು ಪಡೆಯುವ ಆ ಒಂದು ಉತ್ಸುಕತೆ, ಹಂಬಲವನ್ನು ಇಟ್ಟುಕೊಂಡು ಶ್ರದ್ಧೆಯಿಂದ ಗುರುಗಳಲ್ಲಿ ಭಕ್ತಿ ಪುರಸ್ಸರವಾಗಿ 1 ವರ್ಷ ಇರಿ. ಆ ನಂತರ ನಿಮಗೆ ನಾನು ಉಪದೇಶ ಮಾಡ್ತೇನೆ. ಹೌದು, ಪರಮಾತ್ಮ ಭಗವದ್ಗೀತೆ ಕೊನೆಗೆ ಇದನ್ನು ಹೇಳ್ತಾನೆ, ಇದಂತೆ ನಾ ತಪಸ್ಕಾಯ. ಯಾವ ವ್ಯಕ್ತಿಯಲ್ಲಿ ಆಲೋಚನಾ ಶಕ್ತಿ ಇಲ್ಲ, ತಿಳಿದುಕೊಳ್ಳಬೇಕು ಅಂತನೋ ಜಿಜ್ಞಾಸೆ ಇಲ್ಲ, ತಿಳಿದುಕೊಳ್ಳಬೇಕು ಅಂತನೋ ಉತ್ಸಾಹ ಇಲ್ಲ, ಅಂಥ ವ್ಯಕ್ತಿಗೆ ತತ್ವಜ್ಞಾನ ಹೇಳಲಿಕ್ಕೆ ಹೋಗಬೇಡಿ ಅಂತ ತಿಳ್ಕೊಂಡಂತಾರೆ. ಏನು ಹೇಳ್ತಾರೆ ಬಿಡು, ಕಥೆ ಇಲ್ಲ, ಪುರ ಇಲ್ಲ, ಏನಿಲ್ಲ, ಮಜಾ ಇಲ್ಲ, ನಗಿಸೋದಿಲ್ಲ ಈ ಆಚಾರ್ಯರು, ಏನು ಉಪಯೋಗ ಇಲ್ಲ ಅಂತ ತಿಳ್ಕೊಂಡಂತೇಳಿ ದೂರ ಸರಿದು ಬಿಡ್ತಾರೆ. ಆದರೆ ಹಿಂದಿನ ಕಾಲದ ಗುರುಗಳು ಹಾಗಿರಲಿಲ್ಲ. ಹಿಂದಿನ ಕಾಲದ ಗುರುಗಳು ಪರೀಕ್ಷೆ ಮಾಡಿ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾಯಿದ್ರು, ಪರೀಕ್ಷೆ ಮಾಡಿ ಅವರಿಗೆ ಉಪದೇಶವನ್ನು ಮಾಡ್ತಾಯಿದ್ರು. 1 ವರ್ಷದ ನಂತರ ನಿಮಗೆ ಏನು ಮನಸ್ಸಿನಲ್ಲಿದೆ ಪರಮಾತ್ಮನ ಬಗ್ಗೆ ಆ ಪ್ರಶ್ನೆಗಳನ್ನು ಕೇಳಿ. ಆದರೆ ಒಂದು ಮಾತು, ನನಗೆ ಎಷ್ಟು ಗೊತ್ತಿದೆ ಅಷ್ಟು ಮಾತ್ರ ನಾನು ಹೇಳ್ತೇನೆ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ನಾನು ಹೇಳ್ತೇನೆ, ಇಲ್ಲದೆ ಇದ್ದರೆ ನಾನು ಹೇಳೋದಿಲ್ಲ ಅಂತ ಹೇಳಿದ್ದಾರೆ.
ನನಗೆ ಗೊತ್ತಿಲ್ಲ ಅಂತ ಹೇಳ್ತೇನೆ. ಎಷ್ಟು ಪ್ರಾಮಾಣಿಕ ಗುರುಗಳು ಪಿಪ್ಪಲಾದರೂ ನಮಗೇನೂ ಸ್ವಲ್ಪ ಬರೋದಿಲ್ಲ, ಏನು ಬೇಕಾದ ಕೇಳಿ ಹೇಳ್ತೇನೆ ನನಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡು ಅಂತೇಳಿ ಅಹಂಕಾರದಿಂದ ನಾವು ಬೀಗ್ತಾ ಇರ್ತೇವೆ. ಆದರೆ ಪಿಪ್ಪಲಾದರಂಥ ಮಹರ್ಷಿಗಳು ಹೇಳ್ತಾರೆ, ಯದಿ ವಿಜ್ಞಾಸ್ಯಾಮಃ, ನೀವು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಗೊತ್ತಿದ್ದರೆ ಎಷ್ಟು ಗೊತ್ತಿದೆ ಎಲ್ಲ ನಿಮಗೆ ನಾನು ಹೇಳ್ತೇನೆ. ನಿಮಗೆ ಉಪದೇಶ ಮಾಡುವಾಗ ವಂಚನೆ ಮಾಡೋದಿಲ್ಲ, ನನಗೆ ಗೊತ್ತಿದ್ದದನ್ನು ನಿಮಗೆ ಹೇಳ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಈ ಪ್ರಾಮಾಣಿಕತೆನೇ ಗುರು ಮತ್ತು ಶಿಷ್ಯರಲ್ಲಿ ಇಬ್ಬರಲ್ಲೂ ಇರಬೇಕು ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಅತ ಕಬಂಧಿ ಕಾತ್ಯಾಯನಃ ಪಪ್ರಚ್ಛ, ಆರನೇವನಾಗಿರ್ತಕ್ಕಂಥ ಕತ್ತಿ ಋಷಿಗಳ ಮಗನಾಗಿರ್ತಕ್ಕಂಥ ಕಾತ್ಯಾಯನ, ಅವನಿಗೆ ಕಬಂಧಿ ಅಂತ ತಿಳ್ಕೊಂಡಂತ ಹೇಳಿ ಹೆಸರಿತ್ತು, ತಂದೆಯಿಂದ ಕಾತ್ಯಾಯನ ಅಂತ ಹೆಸರು ಬಂದಿತ್ತು. ಅವನು ಕೇಳ್ತಾನೆ, ಭಗವನ್ ಕುತೋ ಹವ ಇಮಾಹ ಪ್ರಜಾ ಪ್ರಜಾಯಂತ, ಈ ಜಗತ್ತಿನಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಜಡ ಸೃಷ್ಟಿಯನ್ನು ಕಣ್ಣಿಗೆ ಕಾಣುತ್ತೇವೆ, ಚೇತನ ಸೃಷ್ಟಿಯನ್ನು ಕಾಣುತ್ತೇವೆ. ಇವರು ಎಲ್ಲ ಎಲ್ಲಿಂದ ಹುಟ್ಟಿತು, ಯಾರಿಂದ ಹುಟ್ಟಿತು, ಜಗತ್ತಿನ ಬಗ್ಗೆ ಜಿಜ್ಞಾಸೆ, ಇದೇ ತತ್ವಜ್ಞ, ಇದೇ ವಿಜ್ಞಾನ, ಇದೇ ಸೈನ್ಸ್, ಇದೇ ತತ್ವಜ್ಞಾನ. ಆದರೆ ನಾವು ನಮ್ಮ ಲ್ಯಾಬ್ನಲ್ಲಿ ಕೇವಲ ಜಡದ ಬಗ್ಗೆ ಚಿಂತನೆ ಮಾಡ್ತೇವೆ. ಇದರ ಹಿಂದೆ ಇರ್ತಕ್ಕಂಥ ಶಕ್ತಿ ಏನು ಅಂತನ್ನೋದನ್ನು ಮಾಡರ್ನ್ ಸೈನ್ಸ್ನಲ್ಲಿ ವಿಚಾರ ಮಾಡೋದಿಲ್ಲ. ಅಲ್ಲಿಗೆ ನಮಗೂ ಸೈನ್ಸಿಗೂ ಅಂತರವಿದೆ. ಆದರೆ ವಿಜ್ಞಾನಿಗಳೂ ಆಗಿಯೂ ತತ್ವಜ್ಞಾನಿಗಳಾದವರು ಇದನ್ನು ನಿಜವಾಗಿ ವಿಚಾರ ಮಾಡ್ತಾರೆ. ಅವರ ಪ್ರಶ್ನೆಯನ್ನು ಕೇಳಿ ಆ ಕಾಲದಲ್ಲಿ ಅವರು ಉತ್ತರಿಸ್ತಾ ಇದ್ದಾರೆ. ಬಹಳ ಒಳ್ಳೆಯ ಪ್ರಶ್ನೆ ಮಾಡಿದ್ಯಪ್ಪ ಕಬಂಧಿ, ಹೇಳ್ತೇನೆ ಕೇಳು. ಪ್ರಜಾ ಕಾಮೋಹೋ ವೈ ಪ್ರಜಾಪತಿ, ಸಕಲ ಜಗತ್ತನ್ನು ಪರಿಪಾಲನೆ ಮಾಡ್ತಕ್ಕಂಥ ಪರಮಾತ್ಮನಿಗೆ ಪ್ರಜಾಪತಿ ಅಂತ ಹೆಸರು. ಪ್ರಜಾಪತಿ ಅಂತ ಬ್ರಹ್ಮದೇವರಿಗೂ ಹೆಸರಿದೆ, ಅವ್ರ ಮಕ್ಕಳಿಗೂ ಹೆಸರಿದೆ. ಆದರೆ ಇಲ್ಲಿ ಪರಮಾತ್ಮ ಅಂತ ತಿಳ್ಕೊಂಡಂತ ಅರ್ಥ. ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿ ಅವನು ಒಬ್ಬ ದಂಪತಿಗಳನ್ನು ಹುಟ್ಟಿಸಿದ. ಜಡ ಹುಟ್ಟಿಸಿದ ಅಂತ ಮೊದಲೆಲ್ಲ ದಂಪತಿಗಳನ್ನು ಹುಟ್ಟಿಸಿದ. ಚೇತನ ಸೃಷ್ಟಿ, ಅದಕ್ಕೆ ಬೇಕಾದದ್ದು, ಆಶ್ರಯ ಬೇಕಾದದ್ದು ಜಡ ಸೃಷ್ಟಿ. ಮಿಥುನಂ ಉತ್ಪಾದಯತೆ ರಯಿಂಚ ಪ್ರಾಣಂಚ, ಬ್ರಹ್ಮ ಸರಸ್ವತಿ ವಾಯುಭಾರತಿ. ವಾಯುಭಾರತಿಗಳೇ ಈ ಸಂಪೂರ್ಣ ಸೃಷ್ಟಿಗೆ ಕಾರಣೀಭೂತರಾಗಿರ್ತಕ್ಕಂಥವ್ರು. ಅಂದರೆ ಬ್ರಹ್ಮ ಸರಸ್ವತಿಯರು ಅಂತೂ ಕೂಡ ಅರ್ಥ. ಎಲ್ಲೆಲ್ಲಿ ವಾಯುಭಾರತಿ ಹೇಳಲಾಗ್ತದೆ, ಬ್ರಹ್ಮ ಸರಸ್ವತಿಯನ್ನು ಜೊತೆಯಲ್ಲಿ ತೆಗೆದುಕೊಳ್ಬೇಕು. ಅವರನ್ನು ಹುಟ್ಟಿಸತಕ್ಕಂಥ ಪ್ರಜಾಪತಿ ಆ ಕಾಲದಲ್ಲಿ ಜಗತ್ತಿನ ಪಾಲನೆಗೆ ಮುಖ್ಯವಾಗಿ ಬೇಕು ಪ್ರಾಣವಾಯು. ಆನಂತರ ಸ್ಥಿರವಾಗಿರ್ತಕ್ಕಂತಹ ಮರಗಳಲ್ಲಿ ಹೂ ಹಣ್ಣುಗಳು ಬರಬೇಕಾಗಿದ್ದರೆ ಸೂರ್ಯನ ಕಿರಣಗಳು ಬೇಕು. ಫೋಟೋಸಿಂಥೆಸಿಸ್ ಆದ ನಂತರವೇ ಎಲೆಗಳಲ್ಲಿ ಹೂಗಳು ಕಾಯಿಗಳು ಬರ್ತವೆ. ಅದೇ ರೀತಿಯಾಗಿ ಗಂಡು ಹೆಣ್ಣು ಇದ್ದರೆ ಈ ಭೌತಿಕ ಶರೀರ ಉತ್ಪನ್ನವಾಗಿ ಚೇತನರಿಗೆ ಆಶ್ರಯ ಸಿಗ್ತದೆ. ಅದಕ್ಕೋಸ್ಕರ ಮೊಟ್ಟ ಮೊದಲು ಸೂರ್ಯ ಮತ್ತು ಚಂದ್ರರನ್ನು ಹುಟ್ಟಿಸಿ ಸೂರ್ಯನಲ್ಲಿ ಬೆಳಕನ್ನು ಕೊಡುವುದಕ್ಕೋಸ್ಕರ ವಾಯುದೇವರನ್ನು ಇಟ್ಟಿದ್ದಾನೆ. ಚಂದ್ರನಲ್ಲಿ ಔಷಧಿ ಕೊಟ್ಟು ಪೋಷಣೆ ಮಾಡೋದಕ್ಕೋಸ್ಕರ ಭಾರತೀ ದೇವಿಯನ್ನು ಚಂದ್ರನಲ್ಲಿ ಇಟ್ಟಿದ್ದಾನೆ. ಚಂದ್ರನಲ್ಲಿ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅವರಿಗೆ ಸೃಷ್ಟಿ ಮಾಡುವುದಕ್ಕೋಸ್ಕರ ಪರಮಾತ್ಮ ಆಜ್ಞೆ ಮಾಡ್ತಾನೆ. ವಾಯುಭಾರತೀಯರು, ಈ ಪ್ರಾಣ ಮತ್ತು ರೈ ಅಂತನ್ನೋ ಹೆಸರು ಉಪನಿಷತ್ನಲ್ಲಿ ಅವರಿಗೆ ಇದೆ. ಆಗ ಅವರು ಏನು ಮಾಡಿದರು ಅಂತಕೊಂಡಂತಂದರೆ,
ಯಾವುದು ಕಣ್ಣಿಗೆ ಕಾಣ್ತದೆ ಮೂರ್ತವಾಗಿರ್ತಕ್ಕಂಥದ್ದು ಪೃಥ್ವಿ ಅಪ್ ತೇಜ್, ಇವುಗಳನ್ನು ಸೃಷ್ಟಿ ಮಾಡಬೇಕು ಅಂತ ತಿಳ್ಕೊಂಡಂಥೇಳಿ ಅದಕ್ಕೆ ಅಭಿಮಾನಿಯಾಗಿ ಅದರ ನಿಯಾಮಕಳಾಗಿ ಅವುಗಳನ್ನು ಹುಟ್ಟಿಸಿರ್ತಕ್ಕಂಥವಳು ಭಾರತೀ ದೇವಿ. ಅಮೂರ್ತ ಅಂತಿಕೊಂಡಂತೇನಿದೆ ಜಗತ್ತಿನಲ್ಲಿ ವಾಯು ಮತ್ತು ಆಕಾಶ, ಅವುಗಳಿಗೆ ಅಧಿಪತಿಯಾಗಿದ್ದಾರೆ ಪ್ರಾಣ ಮತ್ತು ಭಾರತೀಯರು. ನಮಗೆ ಗೊತ್ತಿದ್ದ ಪ್ರಮೇಯ ಅಂತ ಅನ್ನಿಸ್ತದೆ, ಆದರೆ ಇದರಿಂದ ಒಂದು ನೆನಪು ಇಟ್ಟುಕೊಳ್ಬೇಕು. ಜಡವಾಗಿರ್ತಕ್ಕಂಥ ಈ ಪ್ರಕೃತಿ ತಾನಾಗೇ ಬದಲಾವಣೆಯನ್ನು ಹೊಂದೋದಿಲ್ಲ, ತಾನಾಗೇ ವಿಶಿಷ್ಟವಾದ ರೂಪಗಳನ್ನು ತಳೆಯೋದಿಲ್ಲ. ಅದರ ಹಿಂದೆ ಅದರ ಒಳಗೆ ಚೇತನ ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ರೂಪವನ್ನು ಕೊಡ್ತಾ ಇರ್ತಾನೆ. ಆ ಚೇತನರೇ ವಾಯು ಭಾರತೀಯರು. ಆ ನಂತರ ಎಲ್ಲಿ ಜಗತ್ತು ತಯಾರಾಗ್ತದೆ, ಒಂದು ಅಣು ಬರ್ತದೆ, ಅಣುವಿನಿಂದ ಸ್ಥೂಲ ಸೃಷ್ಟಿ ಆಗಬೇಕಲ್ಲ. ಒಂದು ಅಣು ಸ್ಥೂಲವಾದಾಗ ಎರಡು ಅಣುಗಳು ಸೇರಿ ಒಂದು ಸೆರೆಣು ತಯಾರಾಗ್ತದೆ. ಅವುಗಳಿಗೆ ದಿಕ್ಕು ಅಂತ ತಿಳ್ಕೊಂಡಂತೆ ಇರ್ತದೆ. ಆ ದಿಕ್ಕಿನಲ್ಲಿ ಆಯಾ ದೇವತೆಗಳಿದ್ದುಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ. ಅದಕ್ಕೋಸ್ಕರ ವಾಯು ಭಾರತೀಯರು ಮೂರ್ತ ಮತ್ತು ಅಮೂರ್ತ ಪದಾರ್ಥಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥ ನಿಯಾಮಕರಾಗಿರ್ತಕ್ಕಂಥ ವಾಯು ಭಾರತೀಯರು ತಮ್ಮಲ್ಲಿದ್ದ ಭಗವಂತನ ಆ ಒಂದು ವಿಶೇಷ ಅನುಗ್ರಹದಿಂದ ಎಲ್ಲ ಕಡೆಗೆ ಪರಮಾತ್ಮನು ಬೇಕೇ ಬೇಕು. ಅವರಲ್ಲಿ ನಿಂತುಕೊಂಡು ಪರಮಾತ್ಮ ಅವರನ್ನು ವಾಯು ಭಾರತೀಯರನ್ನು ನಿಮಿತ್ತ ಮಾಡಿಕೊಂಡು ಪರಮಾತ್ಮ 8 ದಿಕ್ಕುಗಳನ್ನು ಹುಟ್ಟಿಸಿ 10 ದಿಕ್ಕುಗಳನ್ನು ಹುಟ್ಟಿಸಿದ್ದಾನೆ. 8 ದಿಕ್ಕುಗಳು ಮೇಲೆ ಮತ್ತು ಕೆಳಗೆ. ಪೂರ್ವ ಮತ್ತು ಆಗ್ನೇಯಕ್ಕೆ ನಿಯಾಮಕರನ್ನಾಗಿ ಪತ್ನಿ ಸಹಿತನಾಗಿರ್ತಕ್ಕಂಥ ಇಂದ್ರ ಮತ್ತು ಅಗ್ನಿಯನ್ನು ದೇವತೆಗಳನ್ನು ನಿಯಾಮಕರನ್ನಾಗಿ ಇಟ್ಟಿದ್ದಾನೆ. ದಕ್ಷಿಣ ಮತ್ತು ನೈಋತ್ಯಕ್ಕೆ ಸಪತ್ನೀಕ ಯಮ ಮತ್ತು ಸಪತ್ನೀಕ ನಿರತಿಗಳನ್ನು ನಿಯಾಮಕರನ್ನಾಗಿ ಮಾಡಿದ್ದಾನೆ. ಪಶ್ಚಿಮಕ್ಕೆ ಸಪತ್ನೀಕ ವರುಣ ಮತ್ತು ಸಪತ್ನೀಕ ಭೂತವಾಯು, ಅಂದರೆ ಪಂಚಮಹಾಭೂತದಲ್ಲಿ ಅದರಲ್ಲಿ ವಾಯುದೇವರಿದ್ದೇ ಕೆಲಸ ಮಾಡ್ತಾರೆ, ಪ್ರಶ್ನೆ ಬೇರೆ. ಭೂತವಾಯು ಅವರನ್ನು ಆ ಕಾಲದಲ್ಲಿ ಹುಟ್ಟಿಸಿ ಅವರಿಗೆ ಆ ದಿಕ್ಕಿನಲ್ಲಿರ್ತಕ್ಕಂಥ ಏನೇನು ಪ್ರಾಣಿಗಳು ಅಂತಿಕೊಂಡಂತೇನಿವೆ, ಅಲ್ಲಿರ್ತಕ್ಕಂಥ ಏನೇನು ವಸ್ತುಗಳು ಅಂತೇಳಿ ಹುಟ್ಟಿಸೋದಕ್ಕೋಸ್ಕರ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಉತ್ತರ ದಿಕ್ಕಿಗೆ ಮತ್ತು ಈಶಾನ್ಯಕ್ಕೆ ಕುಬೇರರನ್ನು ಸಪತ್ನೀಕ ಕುಬೇರ ಮತ್ತು ಸಪತ್ನೀಕ ರುದ್ರದೇವರನ್ನು ನಿಯಾಮಕರನ್ನಾಗಿ ಮಾಡಿ ಅಲ್ಲಿ ಅವುಗಳನ್ನು ಸೃಷ್ಟಿ ಮಾಡಬೇಕು ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಊರ್ಧ್ವ ಲೋಕದಲ್ಲಿ ಸೃಷ್ಟಿಯನ್ನು ಮಾಡೋದಕ್ಕೋಸ್ಕರ ಸಪತ್ನೀಕ ಗರುಡ ಮತ್ತು ಕಾಮದೇವರನ್ನು ಇಟ್ಟು ಆ ಸೃಷ್ಟಿಯನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಕೆಳಗಿನ ಅಧೋಲೋಕದಲ್ಲಿ ಸೃಷ್ಟಿಯನ್ನು ಮಾಡೋದಕ್ಕೋಸ್ಕರ ಆಗ ಶೇಷದೇವರನ್ನು ಮಿತ್ರನಾಮಕ ಸೂರ್ಯನನ್ನು ಅಲ್ಲಿ ಇಟ್ಟಿದ್ದಾರೆ. ಆಯಾ ದಿಕ್ಕಿನಲ್ಲಿರುವ ಚೇತನರನ್ನು ಪ್ರೇರಣೆ ಮಾಡಿ ಅಚೇತನರಿಗೆ ವಿಕೃತಿಯನ್ನುಂಟು ಮಾಡಿ ಜಗತ್ತನ್ನು ಸೃಷ್ಟಿ ಮಾಡಕನಾಗಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಇವರನ್ನು ಈ ರೀತಿಯಾಗಿ ಪರಮಾತ್ಮ ಸೃಷ್ಟಿಯನ್ನು ಮಾಡಿದ್ದಾನೆ. ಆದಿತ್ಯಾಂತರ್ಗತನಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ಇವರು ಪ್ರಳಯ ಕಾಲದಲ್ಲಿ 12 ಆದಿತ್ಯರು ಜಗತ್ತನ್ನು ಸುಟ್ಟಾಕಿ ಭಕ್ಷಣೆ ಮಾಡ್ತಾರೆ ಅಂತ ಹೇಳಿದಂತೆ ಸಂಪೂರ್ಣ ಜಗದ್ಭಕ್ಷಕರಾದ್ದರಿಂದ ವಾಯುದೇವರಿಗೆ ಅಗ್ನಿಯಂತೂ ಕೂಡ ಹೆಸರಿದೆ. ಅವರಿಗೂ ಅಗ್ನಿ ಅಂತಿಕೊಂಡಂತೆ ಏಷ ವೈಶ್ವಾನರಃ ವಿಶ್ವರೂಪ ಪ್ರಾಣ ಅಗ್ನಿ ಉದಯತೆ ಉಪನಿಷತ್ತು ಹೇಳ್ತಾರೆ. ಆದ್ದರಿಂದ ಅಗ್ನಿ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಅಗ್ನಿ ಅಂತ ಏನು ಮಾಡ್ತಾರೆ, ಜಗತ್ತಿಗೆ ಅವರು ಭಕ್ಷಕರು ಅಂತ ತಿಳ್ಕೊಂಡಂತೆ ಯಾಕೆ ಕರೆದ್ರು ಅಂತ ತಿಳ್ಕೊಂಡಂತಂದರೆ ಜಗತ್ತಿನಲ್ಲಿ ಬೆಂಕಿಯಿಂದಲೇ ವಸ್ತುಗಳು ಬೇಯುತ್ತವೆ.
ಸೂರ್ಯ ಅಂತನ್ನು ಅಗ್ನಿಯಿಂದ ಮತ್ತು ಶಾಖ ಈ ಕಟ್ಟಿಗೆ ಇತ್ಯಾದಿಗಳಲ್ಲಿರ್ತಕ್ಕಂಥ ಅಗ್ನಿಯಿಂದ ವಸ್ತು ಬೇಯ್ತದೆ. ನಮ್ಮ ಜಠರಾಗ್ನಿಯಿಂದ ನಾವು ತಿಂದ ಪದಾರ್ಥ ಜೀರ್ಣವಾಗ್ತದೆ. ಪದಾರ್ಥ ಜೀರ್ಣವಾದ ನಂತರವೇ ಅಲ್ಲವೇ ಅನ್ನದಿಂದ ವೀರ್ಯ ಹುಟ್ಟೋದು. ಆ ವೀರ್ಯದಿಂದಲೇ ಸಂಪೂರ್ಣವಾಗಿರ್ತಕ್ಕಂಥ ಪ್ರಜೆಗಳ ಉತ್ಪತ್ತಿ. ಅದೇ ರೀತಿಯಾಗಿ ಜಡದಿಂದಲೂ ಅಲ್ಲಿ ಆ ವಿಕೃತಿಯಿಂದಾಗಿ ಸತ್ವರಜಸ್ತಮ ಗುಣಗಳಿಂದ ಜಡದ ಉತ್ಪತ್ತಿ ಬೆಳೀತಾ ಹೋಗ್ತದೆ. ಹೀಗೆ ಸಕಲ ಜೀವ ಉತ್ಪತ್ತಿಕಾರಕರಾಗಿರ್ತಕ್ಕಂತಹ ವಾಯು ಭಾರತೀಯರು ಮುಂದೆ ಏನು ಮಾಡಿದರು ಅಂತಿಕೊಂಡಂತಂದರೆ, ಸೃಷ್ಟಿಗೆ ದೇಶ ದಿಕ್ಕು ಕಾಲ ಬೇಕಲ್ಲ, ಅದರ ಜೊತೆಗೆ ಅದಕ್ಕೆ ಕಾಲವೂ ಕೂಡ ಬೇಕು. ಅದಕ್ಕೆ ಕಾಲವನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಪರಮಾತ್ಮ ಸಂವತ್ಸರ ಅಂತಿಕೊಂಡಂತನ್ನು ಹೆಸರಿನಿಂದ ಅಭಿವ್ಯಕ್ತನಾದ, ಸಂವತ್ಸರಕ್ಕೆ ಅಭಿಮಾನಿಯಾದ. ಒಂದು ವರ್ಷ ಕಾಲದ ಒಂದು ನಿಮಿತ್ತ. ಇದಕ್ಕೆ ಬಹಳ ನೀವು ಕೂತ್ಕೊಳ್ಬೇಕು. ಕಾಲ ಯಾಕೆ, ಇಷ್ಟ ಯಾಕೆ, ದಿಕ್ಕು ಯಾಕೆ, ಎಲ್ಲ ವಿಸ್ತಾರವಾಗಿ ಪ್ರತ್ಯೇಕವಾಗಿ ತಿಳಿದುಕೊಳ್ಳಬೇಕು. ಈಗ ಸ್ಥೂಲವಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಚೇತನ, ಚೇತನನಿಂದ ಜಡ, ಜಡದಿಂದ ಆನಂತರ ಅಣು, ಅಣುವಿಗೆ ದಿಕ್ಕುಗಳು, ಇನ್ನು ಕಾಲ ಬೇಕು. ಆ ಸಂವತ್ಸರದಲ್ಲಿ 2 ಪಕ್ಷಗಳಿರ್ತದೆ. ಒಂದು ಎರಡು ಅಯನಗಳಿರ್ತದೆ, ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ ತಿಳ್ಕೊಂಡಂತೇಳಿ. ಉತ್ತರಾಯಣದಲ್ಲಿ ದೇವತೆಗಳು ಜಾಗೃತರಾಗಿದ್ದುಕೊಂಡು ನಿನ್ನೆ ಕೇಳಿದಂತೆ ಶ್ರೇಯ ಮಾರ್ಗವನ್ನು ಹಿಡಿದಿರ್ತಕ್ಕಂಥವರಿಗೆ ಅರ್ಚರಾದಿ ಮಾರ್ಗದಿಂದ ಉತ್ತಮ ಗತಿಯನ್ನು ಕೊಡ್ತಕ್ಕಂಥವರು ವಾಯುದೇವರು. ದಕ್ಷಿಣಾಯನದಲ್ಲಿ ಪಿತೃಗಳ ಅಂತರ್ಗತರಾಗಿದ್ದುಕೊಂಡು ಕಾಮ್ಯಕರ್ಮಗಳನ್ನು ಮಾಡ್ತಕ್ಕಂಥವರಿಗೆ ಚಂದ್ರಲೋಕದವರೆಗೂ ಕರೆದುಕೊಂಡು ಹೋಗ್ತಕ್ಕಂತಹ ಭಾರತೀ ದೇವಿ. ಅಂದರೆ ಉತ್ತರಾಯಣಕ್ಕೆ ವಾಯುದೇವರು, ದಕ್ಷಿಣಾಯನಕ್ಕೆ ಭಾರತೀ ದೇವಿ. ಆ ಕಾಲದಲ್ಲಿ ಅದು ಅಭಿತಾಗಿದ್ದಾರೆ. ಈ ಸಂವತ್ಸರ ಅಭಿವ್ಯಕ್ತವಾಗುವುದು ಸೂರ್ಯನ ಉದಯಾಸ್ತದಿಂದ ಅಲ್ಲವ. ಆದ್ದರಿಂದಾಗಿ ಆ ಸೂರ್ಯಾಂತರ್ಗತನಾಗಿ ಪರಮಾತ್ಮ ತಾನೇ ಇದ್ದುಕೊಂಡು ಸಂವತ್ಸರಕ್ಕೆ ನಿಯಾಮಕನಾಗಿ ಸಂವತ್ಸರವನ್ನು ನಿರ್ಮಿಸ್ತಾನೆ. ಉತ್ತರಾಯಣದಿಂದ ಅರ್ಚರಾದಿ ಮಾರ್ಗಗಳು, ಅದಕ್ಕೆ ದೇವಯಾನ ಅಂತ ತಿಳ್ಕೊಂಡಂತ ಹೆಸರು. ಯಾರು ಜ್ಞಾನಾತ್ಮಕವಾಗಿ ಪರಮಾತ್ಮ ಪ್ರಾಪ್ತಿಗೋಸ್ಕರ ನಿಷ್ಕಾಮ ಕರ್ಮಗಳನ್ನು ಮಾಡಿ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾರೆ, ಅಂಥವರಿಗೆ ಅರ್ಚರಾದಿ ಮಾರ್ಗದಿಂದ ಉತ್ತಮ ಲೋಕಕ್ಕೆ ಒಯ್ಯೋದಕ್ಕೋಸ್ಕರ ಇರತಕ್ಕಂಥ ಅವರು ಪ್ರಾಣದೇವರು. ಶ್ರದ್ಧೆಯಿಂದ ವಿದ್ಯೆಯನ್ನು ಸಂಪಾದನೆ ಮಾಡತಕ್ಕಂಥ ವ್ಯಕ್ತಿಗಳು. ಇನ್ನು ನಮಗೆ ಸ್ವರ್ಗಾದಿ ಸುಖಗಳು ಬೇಕು, ಸಂಪತ್ತಿ ಬೇಕು, ಒಳ್ಳೆಯ ಮನೆ ಬೇಕು, ಒಳ್ಳೆಯ ಮಕ್ಕಳು ಬೇಕು ಇತ್ಯಾದಿ ಕಾಮ್ಯ ಕರ್ಮಗಳನ್ನು ಬಯಸ್ತಕ್ಕಂತಹ, ಅದಕ್ಕೋಸ್ಕರ ದಾನ ಧರ್ಮಾದಿಗಳನ್ನು, ಅನ್ನದಾನಾದಿಗಳನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಅವರಿಗೆ ಚಂದ್ರಲೋಕದವರೆಗೂ ಅನುಮತಿಯನ್ನು ಕೊಟ್ಟು ಆ ಭೋಗವನ್ನು ಕೊಟ್ಟು ಮತ್ತು ಪುನಃ ಪೃಥ್ವಿಗೆ ಕರೆದುಕೊಂಡು ಬರ್ತಕ್ಕಂಥವಳು ಭಾರತೀ ದೇವಿ. ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವರು ವಾಯುದೇವರು. ಮತ್ತೆ ಪುನಃ ಈ ಲೋಕಕ್ಕೆ ತಂದು ಸಾಧನೆ ಮಾಡಿಸ್ತಕ್ಕಂಥವಳು ಭಾರತೀ ದೇವಿ. ಕಾಮ್ಯಕರ್ಮಿಗಳು ಅಯೋಗ್ಯ ಸಾಧಕರನ್ನು ಚಂದ್ರಲೋಕದಿಂದ ಮುಂದೆ ಹೋಗದಂತೆ, ಅಂದರೆ ಅರ್ಚರಾದಿ ಮಾರ್ಗದಿಂದ ಸತ್ಯಲೋಕ ಮತ್ತು ಪರಮಾತ್ಮನ ಹತ್ರ ಹೋಗದಂತೆ ತಡೆಯತಕ್ಕಂತಹ ಪ್ರಾಣದೇವರಿಗೆ ನಿರೋಧ ಅಂತೂ ಕೂಡ ಒಂದು ಹೆಸರು. ಇವರೇ ಉತ್ತರಾಯಣದ ಅಭಿಮಾನಿ ದೇವತೆಗಳು. ಆ ನಂತರ 2 ಅಯನಗಳ ಸೃಷ್ಟಿಯಾದ ನಂತರ ಕಾಲದಲ್ಲಿ ಅದರ ಉಪವಿಭಾಗ 6 ಸಂವತ್ಸರ, 6 ಋತುಗಳು.
ಆದರೆ ಉಪನಿಷತ್ತಿನಲ್ಲಿ ಪಂಚಪಾದಂ ಪಿತರಂ, 5 ಪಾದಗಳ ರೂಪವಾದ ಪರಮಾತ್ಮನ ಒಂದು ಕಾಲರೂಪಿಯಾದ ಪರಮಾತ್ಮನ ಒಂದು ರೂಪ ಅಂತ ಕರೆದಿದ್ದಾರೆ. 5 ಯಾಕೆ ಹೇಳಿದರು ಅಂತ ತಿಳ್ಕೊಂಡಂತಾರೆ ಭಾಷ್ಯಕಾರರು ನಮ್ಮ ಮಾರ್ಗದರ್ಶನ ಮಾಡ್ತಾರೆ. ಹೇಮಂತ ಶಿಶಿರಗಳನ್ನು ಒಂದೇ ಋತು ಅಂತ ಹಿಡಿದು ಆನಂತರ ವಸಂತ ಋತು, ಗ್ರೀಷ್ಮ ಋತು, ವರ್ಷಾ ಋತು, ಶರದ್ ಋತು, ಆನಂತರ ಶಿಶಿರ, ಹೇಮಂತ ಮತ್ತು ಶಿಶಿರಗಳನ್ನು ಒಂದಾಗಿ ಹಿಡಿದು 5 ಋತುಗಳು. ಈ 5 ಋತುಗಳಲ್ಲಿಯೂ ಕೂಡ 12 ತಿಂಗಳು, ಇದಕ್ಕೆ 12 ವಿಭಾಗಗಳು. 12 ವಿಭಾಗಗಳಲ್ಲಿ ಅವು 12 ವಿಭಾಗದಲ್ಲಿ 12 ವಿಭಾಗಗಳು ಅಂತಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಿನ, ಕಾರ್ತೀಕ, ಮಾರ್ಗಶೀರ್ಷ, ಪುಷ್ಯ, ಮಾಘ ಅಂತಕ್ಕಂತಹ 12 ತಿಂಗಳುಗಳು. ಈ ಮಾಸದಲ್ಲಿ 2 ಭಾಗಗಳು, ಒಂದು ಶುಕ್ಲ ಪಕ್ಷ, ಒಂದು ಕೃಷ್ಣ ಪಕ್ಷ. ಶುಕ್ಲ ಪಕ್ಷಕ್ಕೆ ಅಭಿಮಾನಿ ದೇವತೆ ವಾಯುದೇವರು, ಕೃಷ್ಣ ಪಕ್ಷಕ್ಕೆ ಅಭಿಮಾನಿ ದೇವತೆ ಭಾರತೀ ದೇವಿ. ಮಾಸ ನಿಯಾಮಕ ಪರಮಾತ್ಮ. ಪ್ರತಿಯೊಂದು ಮಾಸಕ್ಕೆ ನೀವು ಪಂಚಾಂಗದಲ್ಲಿ ನೋಡ್ತೀರಿ ಮಾಸ ನಿಯಾಮಕರು ಯಾವ ಲಕ್ಷ್ಮೀ ಸಹಿತನಾದ ಪರಮಾತ್ಮ ಯಾವನು ಅಂತ ತಿಳ್ಕೊಂಡು ಅಂತೇಳಿ. ಅವರ ಅಧೀನರಾಗಿದ್ದು ಶುಕ್ಲ ಮತ್ತು ಕೃಷ್ಣ ಪಕ್ಷಕ್ಕೆ ಅಭಿಮಾನಿ ದೇವತೆಗಳು ವಾಯು ಭಾರತೀಯರಾಗ್ತಾರೆ. ಆ ಪಕ್ಷದ ಉಪವಿಭಾಗ ಹಗಲು ಮತ್ತು ರಾತ್ರಿ, ಪೂರ್ತಿ ದಿನ. ಹಗಲಿಗೆ ಅಧಿಪತಿ ವಾಯುದೇವರು, ರಾತ್ರಿಗೆ ಅಧಿಪತಿಯಾಗಿರ್ತಕ್ಕಂಥವರು ಆನಂತರ ಭಾರತೀ ದೇವಿ. ಹಗಲು ರಾತ್ರಿಗಳಲ್ಲಿ ದಿನದಲ್ಲಿ ಇದ್ದು ತಮ್ಮ ಸಾಧನೆಯನ್ನು ಮಾಡಿ ಅದರ ಪ್ರಯೋಜನವನ್ನು ಪಡೆಯತಕ್ಕಂಥವರು ಮನುಷ್ಯರು. ಆ ಮನುಷ್ಯರಲ್ಲಿ 2 ಉಪವಿಭಾಗ, ಒಂದು ಪುರುಷ, ಇನ್ನೊಬ್ಬ ಸ್ತ್ರೀ. ಪುರುಷರ ಅಭಿಮಾನಿ ದೇವತೆಗಳು ವಾಯುದೇವರು, ಸ್ತ್ರೀಯರ ಅಭಿಮಾನಿ ಅಭಿಮಾನಿ ದೇವತಾ ಭಾರತೀ ದೇವಿ. ಇವರಿಬ್ಬರ ಅಭಿಮಾನಿ ದಂಪತಿಗಳ ಅಭಿಮಾನಿ ದೇವತೆ ಪರಮಾತ್ಮ. ಈ ಪರಮಾತ್ಮ ಹೇಗೆ ರಯಿ ಮತ್ತು ವಾಯುದೇವರು ಅಂತಕ್ಕಂಥ ದಂಪತಿಗಳು ಈ ಜಗತ್ತಿನ ಸೃಷ್ಟಿಗೆ ಕಾರಣೀಭೂತರಾದರು, ಅದೇ ರೀತಿಯಾಗಿ ಮನುಷ್ಯ ಸೃಷ್ಟಿಗೆ ಕಾರಣೀಭೂತರಾಗ್ತಾರೆ ವಾಯು ಭಾರತೀಯರು. ಆದ್ದರಿಂದಾಗಿ ವೀರ್ಯದಲ್ಲಿ ವಾಯುದೇವರು ವಿಶೇಷವಾದ ರೀತಿಯಲ್ಲಿ ವಾಸ ಮಾಡಿ, ಆನಂತರ ಅಂಡಾಶಯದಲ್ಲಿ ಭಾರತೀ ದೇವಿ ತಾನು ವಾಸ ಮಾಡಿ, ವೀರ್ಯ ಅಂಡಾಶಯದ ಸಂಯೋಗದಿಂದ ಉತ್ಪನ್ನವಾಗಿರ್ತಕ್ಕಂಥ ಶಿಶುವಿನ ನಿರ್ಮಾಣಕ್ಕೆ ಕಾರಣೀಭೂತರಾಗ್ತಾರೆ. ಈ ವೀರ್ಯ ಉತ್ಪನ್ನವಾಗಬೇಕಾಗಿದ್ದರೆ ಅನ್ನ, ಆ ಅನ್ನಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಪರಮಾತ್ಮ. ಆ ಅನ್ನದ ನಿರ್ಮಿತಿಯಾಗಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಯಜ್ಞಯಾಗಾದಿಗಳು ಬೇಕು. ಆ ಯಜ್ಞಯಾಗಾದಿಗಳಿಗೆ ಮತ್ತೆ ವಾಯುದೇವರು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅವರೇ ನಿಯಾಮಕರಾಗಿದ್ದುಕೊಂಡು ಅಲ್ಲಿ ಯಜ್ಞಗಳನ್ನು ನಡೆಸಿ ಈ ಸಂಪೂರ್ಣ ಸೃಷ್ಟಿ ಮುಂದುವರಿತಾ. ಸಂಪೂರ್ಣ ಸೃಷ್ಟಿಯನ್ನು ಎಷ್ಟು ಸುಲಭವಾಗಿ ಒಂದು ರೀತಿಯಿಂದ ಪರಮಾತ್ಮ ವಾಯು ಭಾರತೀಯರ ಮುಖಾಂತರ ಈ ಸೃಷ್ಟಿಯ ಕ್ರಮವನ್ನು ಕಬಂಧಿ ಕಾತ್ಯಾಯನನಿಗೆ ಉಪದೇಶ ಮಾಡಿದ್ದಾರೆ ಪಿಪ್ಪಲಾದರು. ಆದ್ದರಿಂದ ನೋಡಪ್ಪ, ಇದೆಲ್ಲ ಸೃಷ್ಟಿ ಯಾರಿಂದ ಸೃಷ್ಟಿ ಆಯಿತು ಅಂತ ಕೇಳಿದ್ದೆಯಲ್ಲ, ಇದೆಲ್ಲ ಸೃಷ್ಟಿ ಪರಮಾತ್ಮನಿಂದ. ಅದಕ್ಕೆ ನಿಮಿತ್ತರು ವಾಯುಭಾರತೀಯರು, ಅದಕ್ಕೆ ನಿಮಿತ್ತವಾಗಿರ್ತಕ್ಕಂಥದ್ದು ಈ ಸಂಪೂರ್ಣವಾಗಿರ್ತಕ್ಕಂಥ ಜಡ ಜಗತ್ತು ಮತ್ತು ಜೀವ ಜಗತ್ತು, ಚೇತನ ಜಗತ್ತು. ಅದಕ್ಕೆ ಯಜ್ಞದಿಂದ ಅನ್ನ, ಅನ್ನದಿಂದ ವೀರ್ಯ, ವೀರ್ಯದಿಂದ ಪ್ರಾಣಿಗಳ ಉತ್ಪತ್ತಿ, ಆ ಪ್ರಾಣಿಗಳಿಗೋಸ್ಕರ ಹಗಲು ಮತ್ತು ರಾತ್ರಿಗಳು, ಅದಕ್ಕೋಸ್ಕರ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ, ಅದಕ್ಕೋಸ್ಕರ ವರ್ಷ, ಅಯನಗಳಿಗೋಸ್ಕರ ವರ್ಷ, ಸಂವತ್ಸರ. ಆ ಸಂವತ್ಸರದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಕ್ರಮವಾಗಿರ್ತಕ್ಕಂಥವರೇ. ಆನಂತರ ಸದ್ಗತಿ ಆಗಬೇಕಾಗಿತ್ತು ಅಂತಂದರೆ ದೇವಯಾನ ಪಿತೃಯಾನ, ಅದಕ್ಕೆ ಅಭಿಮಾನ ದೇವತೆಗಳು ವಾಯು ಮತ್ತು ರತಿ.
ಅದರಿಂದ ಪರಮಾತ್ಮನ ಪ್ರಾಪ್ತಿ. ಇದು ಸ್ಥೂಲವಾಗಿರ್ತಕ್ಕಂಥ ಸೃಷ್ಟಿಯ ಕ್ರಮ. ಆದ್ದರಿಂದಾಗಿ ತಪ್ಪದೇ ಯಾವುದೇ ಕಾರ್ಯ ಮಾಡಿದರೂ ಕೂಡ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನಿಗೆ ಸಮರ್ಪಣೆ ಮಾಡುವಾಗ ಈ ಒಂದು ಚಿಂತನೆಯನ್ನು ನಮ್ಮ ಎದುರಿಗಿಟ್ಟುಕೊಳ್ಳಬೇಕು. ಇದು ಸೃಷ್ಟಿಯ ಕ್ರಮ, ಈ ಜಗತ್ತು ಸೃಷ್ಟಿಯಾಗಿರ್ತಕ್ಕಂಥದ್ದು. ಆಗ ಎರಡನೆಯ ವಿದರ್ಭ ದೇಶದಿಂದ ವೈದರ್ಭಿ ಅಂತಿಕೊಂಡಿರ್ತಕ್ಕಂಥ ವ್ಯಕ್ತಿ ಅವನು ಪ್ರಶ್ನೆಯನ್ನು ಮಾಡ್ತಾನೆ. ಭೃಗುಕುಲದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಅವನು ವೈದರ್ಭಿ ಅಂತ ತಿಳ್ಕೊಂಡಂಥವನ ಹೆಸರು. ಅವನು ವಿಚಾರ ಮಾಡ್ತಾನೆ, ಇಷ್ಟೆಲ್ಲ ಸೃಷ್ಟಿಯನ್ನು ಮಾಡಿ ದಿಕ್ಪಾಲಕ ದೇವತೆಗಳನ್ನು ಕೂಡ ಸೃಷ್ಟಿ ಮಾಡಿದ ಅಂತ ತಿಳ್ಕೊಂಡಂತ ಹೇಳಿದ್ರಲ್ಲ, ಈ ಎಲ್ಲ ದೇವತೆಗಳು ಏನನ್ನು ಕೆಲಸ ಮಾಡ್ತಾರೆ? ಈ ದೇವತೆಗಳಿಗೂ ಸಾಮರ್ಥ್ಯ ಕೊಡ್ತಕ್ಕಂಥವರು ಯಾರು? ಪ್ರಜಾಧಾರಕರು ಯಾರು? ಇವರಿಗೆ ಸಾಮರ್ಥ್ಯವನ್ನು ಕೊಡ್ತಕ್ಕಂಥವ್ರು ಯಾರು? ಇವರಲ್ಲಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವ್ರು ಯಾರು? ಈ ರೀತಿಯಾಗಿ ಹೇಳಿದ ನಂತರ ಕೇಳಿದಾಗ ಅವ್ರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಪ್ಪ, ಪಂಚಮಹಾಭೂತಗಳು ಜಡದಿಂದ ಸೃಷ್ಟಿಯಾಗ್ತಕ್ಕಂಥವುಗಳು ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶಗಳು. ವಾಯುದೇವರಿಂದ ಹುಟ್ಟಿದ ಧರ ಮತ್ತು ಶನಿ ಪೃಥ್ವಿಗೆ ಅಭಿಮಾನಿಗಳಾದರೆ, ವರುಣ ಅಪ್ ತತ್ವಕ್ಕೆ ಅಭಿಮಾನಿಯಾಗ್ತಾನೆ, ಭೂತವಾಯು ವಾಯುತತ್ವಕ್ಕೆ ಅಭಿಮಾನಿಯಾಗ್ತಾನೆ, ಆನಂತರ ತೇಜಸ್ಸಿಗೆ ಅಗ್ನಿ ಅಭಿಮಾನಿ ದೇವತೆ ಆಗ್ತಾನೆ, ಆಕಾಶಕ್ಕೆ ಗಣಪತಿ ಅಭಿಮಾನಿ ಆಗ್ತಾನೆ. ಇವುಗಳ ಈ ಪೃಥ್ವಿಯ ತತ್ವಗಳ 5 ತನ್ಮಾತ್ರಗಳು, ಸ್ವಭಾವ ಗುಣಧರ್ಮಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು. ಈ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳಿಂದ ಗಳನ್ನು ಸ್ವೀಕರಿಸಿ ಕೆಲಸ ಮಾಡಬೇಕಾಗಿರ್ತಾರೆ ಹುಟ್ಟಿರ್ತಕ್ಕಂಥವುಗಳು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು. ಒಂದಕ್ಕೊಂದು ಸಂಬಂಧ ಇದೆ. ಕೇವಲ ಸೃಷ್ಟಿಯನ್ನು ಹೇಳುವಾಗ ಹೇಳ್ಕೊಂಡು ಹೋಗ್ತೇವೆ. ಆ ಪಂಚ ತನ್ಮಾತ್ರಗಳಿಗೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನರು ಅಭಿಮಾನ ದೇವತೆಗಳಾಗಿದ್ದರೆ, ಪಂಚ ಜ್ಞಾನೇಂದ್ರಿಯಗಳಲ್ಲಿ ತ್ವಕ್ ಅದಕ್ಕೆ ಪ್ರಾಣದೇವರು, ಶ್ರೋತೃಗಳಿಗೆ ದಿಗ್ದೇವತೆಗಳು, ಚಕ್ಷುವಿಗೆ ಕಣ್ಣಿಗೆ ಸೂರ್ಯ, ನಾಲಿಗೆಗೆ ವರುಣ, ಈ ರೀತಿಯಾಗಿ ಮತ್ತು ಘ್ರಾಣಕ್ಕೆ ಅಶ್ವಿನಿ ದೇವತೆಗಳು ಅಭಿಮಾನಿ ದೇವತೆಗಳಾಗ್ತಾರೆ. ಕರ್ಮೇಂದ್ರಿಯದಲ್ಲಿ ವಾಕ್ಗೆ ಅಗ್ನಿ, ಕೈಗೆ ದಕ್ಷ ಪ್ರಜಾಪತಿ, ಕಾಲಿಗೆ ಪಾದಕ್ಕೆ ಜಯಂತ, ಪಾಯು ಮಲವಿಸರ್ಜನಾಂಗಕ್ಕೋಸ್ಕರ ಮಿತ್ರನಾಮಕ ಸೂರ್ಯ, ಆನಂತರ ಉಪಸ್ಥಕ್ಕೆ ಮೂತ್ರ ವಿಸರ್ಜನೆ ಮತ್ತು ಪ್ರಜನನಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಅಂಗಕ್ಕೆ ಸ್ವಯಂಭುವ ಮನು, ಇವರು ಅಭಿಮಾನಿ ದೇವತೆಗಳಾಗ್ತಾರೆ. ಅಭಿಮಾನಿ ದೇವತೆಗಳಾಗಿ ಈ ಶರೀರದ ಕ್ರಿಯೆಗಳನ್ನು ನಡೆಸ್ತಾರಪ್ಪ. ನಮ್ಮಲ್ಲಿದ್ದುಕೊಂಡು ನಮ್ಮ ಪಂಚಮಹಾಭೂತಾತ್ಮಕವಾದಂಥ ಈ ಶರೀರ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರಗಳಿಂದ ಯುಕ್ತವಾಗಿರತಕ್ಕಂಥ ಈ ಶರೀರಕ್ಕೆ ತತ್ವಾಭಿಮಾನಿಗಳು ನಡೆಸ್ತಾರೆ. ಈ ದೇವತೆಗಳಿಗೆ ಈ ಕಾರ್ಯವನ್ನು ವಾಯುದೇವರು ಭಾರತೀ ದೇವಿ ಕೊಟ್ಟಿದ್ದಾರೆ. ಇವರಲ್ಲಿ ಯಾರು ಶ್ರೇಷ್ಠರು ಅಂತ ತಿಳ್ಕೊಂಡಂತೇಳಿ ನಿನಗೆ ಪ್ರಶ್ನೆ ಉಂಟಾಯಿತಲ್ಲ, ಅದಕ್ಕೆ ಉತ್ತರವನ್ನು ಹೇಳ್ತೇನೆ. ಒಂದು ಸಲ ಈ ತತ್ವಾಭಿಮಾನಿ ದೇವತೆಗಳಲ್ಲಿ ಸ್ಪರ್ಧೆ ಉಂಟಾಯಿತಂತೆ. ನಾನು ಶ್ರೇಷ್ಠ, ನಾನು ಶ್ರೇಷ್ಠ, ನಾನು ಶ್ರೇಷ್ಠ ಅಂಥೇಳಿ ಚಕ್ಷುರಾಭಿಮಾನಿಯಾಗಿರ್ತಕ್ಕಂಥ ಸೂರ್ಯ ಹೇಳ್ತಾನೆ, ನಾನಿಲ್ಲದೆ ನೋಡಲಿಕ್ಕಾಗೋದಿಲ್ಲ, ಜ್ಞಾನ ಇಲ್ಲ, ಹೋಗಿ ತಗಿನಲ್ಲಿ ಬೀಳ್ತೀರಿ ಅಂತ ತಿಳ್ಕೊಂಡಂತೇಳಿ. ಆಗ ನಾಸಿಕಾ ಶ್ರೋತ್ರಾಭಿಮಾನಿ ಅಂತ ದಿಗ್ದೇವತೆಗಳು ಹೇಳ್ತಾರೆ, ನಾವಿಲ್ಲದೆ ಇದ್ರೆ ಶಬ್ದ ಕೇಳೋಸೋದಲ್ಲ, ಆಕ್ಸಿಡೆಂಟಾಗಿ ಸತ್ತು ಹೋಗ್ತಾರೆ. ಗ್ರಹಣಾಭಿಮಾನಿ ಹೇಳ್ತಾನೆ, ನಾನಿಲ್ಲದೆ ಇದ್ದರೆ ನಿಮಗೆ ದುರ್ಗಂಧ ಸುಗಂಧ ಗೊತ್ತಾಗೋದಿಲ್ಲ, ನಾಳೆ ಕೊಳೆತ ಪದಾರ್ಥವನ್ನು ದುರ್ಗಂಧವನ್ನು ತಿಂದುಬಿಡ್ತೀರಿ, ದುರ್ಗಂಧ ಬರ್ತದೆ ಅಂತ ಬಿಡ್ತೀರಲ್ಲ, ಅದಕ್ಕೆ ನಾನು ಶ್ರೇಷ್ಠ ಅಂತ.
ಆ ನಂತರ ತ್ವಕ್ಕಭಿಮಾನಿಯಾಗಿರ್ತಕ್ಕಂಥ ಪ್ರಾಣ ಹೇಳ್ತಾನೆ, ಇಲ್ಲ ಪ್ರಾಣ ಅಂತಂದರೆ ಮುಖ್ಯ ಪ್ರಾಣದೇವರಲ್ಲ, ಉಪಪ್ರಾಣರು. ಆ ಪ್ರಾಣದೇವರು ಹೇಳ್ತಾರೆ, ನಾನು ಇಲ್ಲದೇ ಇದ್ದರೆ ನಿಮಗೆ ಸ್ಪರ್ಶ ಜ್ಞಾನವೇ ಆಗೋದಿಲ್ಲ, ಬೆಂಕಿಯನ್ನು ಹಿಡಿದು ಸುಟ್ಟು ಹೋಗ್ತೀರಿ ಅಂತ ತಿಳ್ಕೊಂಡು ಅಂತ ಹೇಳ್ತಾನೆ. ಆಗ ನಾಲಿಗೆಯ ದೇವತೆ ವರುಣ ಹೇಳ್ತಾನೆ, ನಾನು ರುಚಿ ನೋಡದೇ ಇದ್ದರೆ ಏನು ಬೇಕಾದ ತಿಂತೀರಿ ಅಂತ ತಿಳ್ಕೊಂಡು ಮಣ್ಣು ತಿನ್ಬೋದು ನೀವು ಅಂತ ತಿಳ್ಕೊಂಡು ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಉಳಿದ ದೇವತೆಗಳು, ನಾನು ಇಲ್ಲದೇ ಇದ್ದರೆ ಕೆಲಸ ಆಗೋದಿಲ್ಲ, ನಾನು ಇಲ್ಲದೇ ಇದ್ದರೆ ಕಾಲಿನ ದೇವತೆ, ನಾನು ಇಲ್ಲದೇ ಇದ್ದರೆ ನಡೀಲಿಕ್ಕಾಗೋದಿಲ್ಲ, ವಿಸರ್ಜನೆ ಮಾಡದೇ ಇದ್ದರೆ ಪದಾರ್ಥ ಹೊಟ್ಟೆಯಲ್ಲಿ ಉಳಿದು ಕೊಳತು ಹೋಗ್ತದೆ ಅಂತ ತಿಳ್ಕೊಂಡಂಥ ಆ ದೇವತೆಗಳು, ಈ ರೀತಿಯಾಗಿ ಮಾತನಾಡದೇ ಇದ್ದರೆ ಶಬ್ದವೇ ಹುಟ್ಟೋದಿಲ್ಲ ಅಂತ ಹೇಳುವ ಆಗಾಭಿಮಾನಿ ದೇವತೆ, ಪಂಚ ಉಪಪ್ರಾಣರು, ಇವರಲ್ಲಿ ಸ್ಪರ್ಧೆ ಚಾಲು, ನಾನು ಶ್ರೇಷ್ಠ ಅಂತ ಸ್ಪರ್ಧೆ. ಆಗ ಇವರೆಲ್ಲರನ್ನೂ ನಿಯಮನ ಮಾಡ್ತಕ್ಕಂಥ ಮುಖ್ಯ ಪ್ರಾಣದೇವರು ಶರೀರದಲ್ಲಿರ್ತಕ್ಕಂಥವ್ರು ಹೇಳಿದರು, ಒಂದು ಕೆಲಸ ಮಾಡಿ, ಸುಮ್ಮನೆ ಚರ್ಚೆ ಮಾಡಿ ಜಗಳ ಮಾಡಿದ್ರೆ ಉಪಯೋಗ ಇಲ್ಲ. ಯಾರು ಹೋದರೆ ಈ ಶರೀರದ ಸಂಪೂರ್ಣ ಗತಿ ನಿಂತು ಹೋಗ್ತದೆ, ಅವರು ಶ್ರೇಷ್ಠ. ಯಾರು ಹೋದರೆ ಶರೀರ ಗತಿ ನಡೀತಿರ್ತದೆ, ಸ್ವಲ್ಪ ಅನಾನುಕೂಲ ಆಗ್ತದೆ ಅಷ್ಟೇ ಅಂತ ಹೇಳಿದಾಗ, ಆಗ ಒಬ್ಬೊಬ್ಬರಾಗಿ ಕಣ್ಣು ಹೋಯಿತು, ಆದರೂ ಕೆಲಸ ನಡೆಯಿತು. ಆ ನಂತರ ಮಾತನಾಡ್ಲಿಕ್ಕೆ ಬರಲಿಲ್ಲ, ಆದರೂ ಕೆಲಸ ನಡೀತು. ಕಾಲಿಲ್ಲ, ನಡೀತು ಕೆಲಸ. ಕೈ ಇಲ್ಲ, ಹೇಗೋ ಕೆಲಸ, ಯಾರು ಓಡಿಸಿದ್ರು, ಏನೋ ಮಾಡಿದರು. ಒಂದೊಂದು ದೇವತೆಗಳು ಹೋದರೂ ದೇಹ ಬಿದ್ದು ಹೋಗಲಿಲ್ಲ, ದೇಹದ ಕ್ರಿಯೆ ನಡೆದಿತ್ತು. ಆಗ ಕೊನೆಗೆ, ಅಲ್ಲ ನೀವೆಲ್ಲ ಹೋಗಿ ವಾಪಸ್ ಬಂದಿದ್ದೀರಲ್ಲ, ನೀವು ಹೋದ್ರೇನು ಪೂರ್ತಿದ್ದಿಲ್ಲ, ಈಗ ನಾನು ಹೋಗಿ ನೋಡ್ತೇನೆ ಅಂತ ಯಾವಾಗ ವಾಯುದೇವರು ಹೊರಟರು, ಆಗ ಈ ತತ್ವಾಭಿಮಾನಿ ದೇವತೆಗಳಿಗೆ ಆ ಶರೀರದಲ್ಲಿ ಇರಲಿಕ್ಕೆ ಆಗಲಿಲ್ಲ. ಹೇಗೆ ಮಧುಮಕ್ಷಿಕಾಹ, ಈ ಜೇನುನೊಣಗಳಲ್ಲಿ ಒಂದು ಕ್ವೀನ್ ಜೇನುನೊಣ ಅಂತ ಇರ್ತಾರೆ, ಕ್ವೀನ್ ಬಿ, ಅದು ಹೊರಟ ಕ್ಷಣಕ್ಕೆ ಉಳಿದ ನೊಣಗಳಿಗೆ ಇಲ್ಲಿ ಕಲಿಕಾಗದ ಹಿಂದೆ ಬೆನ್ನತ್ತು ಬಿಡ್ತಾವೆ. ಯಥಾ ಮಧುಮಕ್ಷಿಕಾಹ ಅಂದ ಆ ರೀತಿಯಾಗಿ ಅದನ್ನು ನಮಗೆ ಉಪನಿಷತ್ತು ತಿಳಿಸಿಕೊಡ್ತದೆ. ತದ್ಯಥಾ ಮಧುಮಕ್ಷಿಕಾಹ ಮಧುಕರ ರಾಜಾನಂ ಉತ್ಕ್ರಾಂತಂ ಸರ್ವಾ ಏವ ಉತ್ಕ್ರಮಂತೆ. ಅದರಿಂದ ಎಲ್ಲವುಗಳು ಓಡಿ ಹೋಗ್ತವೆ. ಆ ರೀತಿಯಾಗಿ ಎಲ್ಲ ಹೊರಟೋಗ್ಬಿಟ್ಟು ಶರೀರ ನಿಶ್ಚೇಷ್ಟಿತವಾಗಿ ಬಿದ್ದುಕೊಂಡ್ಬಿಡ್ತು. ಒಂದೊಂದಾಗಿ ಎಲ್ಲ ಅವಯಗಳು ಕೂಡ ಸತ್ತೋಗ್ಬಿಟ್ಟು, ಸತ್ತೋದಂದರೆ ಅಲ್ಲಿಂದ ದೇವತೆಗಳು ಹೊರಗೆ ಬಿದ್ದರು ಅಂತ ಅರ್ಥ. ಹೇಗೆ ರಥಕ್ಕೆ ಆ ಅಡ್ಡವಾಗಿರ್ತಕ್ಕಂಥ ಆ ಕಬ್ಬಿಣದ ರಾಡ್ ಹಾಕೋದಕ್ಕೋಸ್ಕರ ಗಾಲಿಗೆ ಮಧ್ಯದಲ್ಲಿ ಚಕ್ರ ಇರ್ತದೆ, ಒಂದು ನಾಭಿಯನ್ ಭಾಗ ಇರ್ತದೆ. ಆ ನಾಭಿಗೆ ಉಳಿದೆಲ್ಲ ಅರೆಗಳು ಸೇರಿಕೊಂಡಿರ್ತವೆ. ಆ ನಾಭಿ ಕಿತ್ತೋದ್ರೆ ಆ ಎಲ್ಲ ಅರೆಗಳು ಬಿದ್ದೋಗ್ಬಿಡ್ತವೆ, ಅದರಲ್ಲಿ ಹೋಗಿ ಸಿಕ್ಕೊಂಡಿರ್ತವೆ, ಗಟ್ಟಿಯಾಗಿ ನಡೀತಾ ಇರ್ತದೆ. ಹಾಗೆ ನಾಭಿಯಲ್ಲಿ ಅರೆಗಳಿಗೆ ನಾಭಿ ಇದ್ದಂತೆ ಸಕಲ ಇಂದ್ರಾಭಿಮಾನ ದೇವತೆಗಳಲ್ಲಿ ನಿಯಾಮಕರಾಗಿ ವಾಯುದೇವರು ಅವರೇ ಶ್ರೇಷ್ಠರಪ್ಪ. ಅಷ್ಟೇ ಅಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥವುಗಳು, ಅದರಿಂದ ಆಗ್ತಕ್ಕಂಥ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅದರಿಂದ ಆಗಿರ್ತಕ್ಕಂಥ ಆ ಕಾರ್ಯಗಳು ಎಲ್ಲದಕ್ಕೂ ಪ್ರಾಣದೇವರೇ ಪ್ರಮುಖರಾಗಿರ್ತಕ್ಕಂಥವುಗಳು. ಆದ್ದರಿಂದಾಗಿ ಅದಕ್ಕೋಸ್ಕರ ಅವರು ಸ್ತೋತ್ರ ಮಾಡ್ತಾರೆ, ಎಲೆ ವಾಯುದೇವರೇ, ಅರೆಗಳಿಗೆ ನಾಭಿಗಳು ಆಶ್ರಯವಾದಂತೆ ನಮಗೆ ನೀವು ಆಶ್ರಯರಾಗಿದ್ದೀರಿ. ಋಚಃ ಯಜೂಂಷಿ ಸಾಮಾನಿ ಯಜ್ಞ ಕ್ಷತ್ರಂ ಬ್ರಹ್ಮಚ ಪ್ರಜಾಪತಿ, ನೀವೇ ಇರ್ತಕ್ಕಂಥವರು. ಆನಂತರ ವೀರ್ಯನಾಗಿ ಗರ್ಭಾಶಯದಲ್ಲಿ ಅಂಡಾಶಯದಲ್ಲಿ ಇದ್ದುಕೊಂಡು ಆ ಶಿಶುವನ್ನು ಬೆಳೆಸ್ತಕ್ಕಂಥವರು ನೀವೇ. ಬೆಂಕಿಯಲ್ಲಿದ್ದು ಬೇಯಿಸ್ತಕ್ಕಂಥವರು ನೀವೇ. ಋಷಿಗಳಲ್ಲಿ ಇರ್ತಕ್ಕಂಥ ಅಗ್ನಿಯಲ್ಲಿರ್ತಕ್ಕಂಥ ಸ್ವಧಾ ದೇವಿಯಲ್ಲಿ ಸಾಮರ್ಥ್ಯವನ್ನು ಕೊಡ್ತಕ್ಕಂಥವರು ನೀವೇ. ಋಷಿಗಳಲ್ಲಿ ಇರ್ತಕ್ಕಂಥ ಸತ್ಯ, ಶ್ರದ್ಧಾ, ತಪಸ್ಸು ಅಂತೇನಿವೆ, ಅದಕ್ಕೂ ಕೂಡ ನೀವೇ ಅಭಿಮಾನಿ ದೇವತೆಗಳಾಗಿದ್ದೀರಿ. ಇಂದ್ರಸ್ತ್ವಂ ಪ್ರಾಣ ತೇಜಸ ರುದ್ರೋಪಿ ಪರಿರಕ್ಷಿತ. ಇಂದ್ರನಲ್ಲಿದ್ದು, ರುದ್ರದೇವರಲ್ಲಿದ್ದು ಸಂಪೂರ್ಣ ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ನೀವೇ.
ಅಂತರಿಕ್ಷದಲ್ಲಿ ಸೂರ್ಯಚಂದ್ರರಲ್ಲಿದ್ದು ಸಕಲ ಕಾರ್ಯಗಳನ್ನು ನಡೆಸ್ತಕ್ಕಂಥವರು ನೀವೇ. ಆ ನಂತರ ಯಾವಾಗ ನಾವು ವಸ್ತುಗಳ ಸ್ಪರ್ಶಾದಿಗಳಿಂದ ಅಥವಾ ಭೋಗದಿಂದ ಆನಂದವನ್ನು ಪಡ್ತೇವೆ, ಆ ಆನಂದವನ್ನು ಕೊಡ್ತಕ್ಕಂಥವರು ನೀವೇ. ಆದ್ದರಿಂದ ನೀವು ವ್ರಾತ್ಯರು ಅಂತ ತಿಳ್ಕೊಂಡು ಅನಿಸ್ಕೊಳ್ತೀರಿ. ವ್ರತಸ್ಥರು, ವ್ರಾತ್ಯರು ಅಂತಂದರೆ ವೇದದ ಅಧಿಕಾರ ಇಲ್ಲದೆ ಇರತಕ್ಕಂತಹ ಬ್ರಾಹ್ಮಣರಿಗೆ ವಾರ್ತೆ ಅಂತ ಕರೀತಾರೆ. ಅಲ್ಲಿ ಇಲ್ಲೆಲ್ಲ ಎಲ್ಲೇ ಸಕಲ ಪರಮಾತ್ಮನ ಆ ಒಂದು ಅದ್ಭುತ ಭಕ್ತಿ ರೂಪವಾಗಿರ್ತಕ್ಕಂಥ ವ್ರತಸ್ಥರಾಗಿ ನೀವಿದ್ದೀರಿ. ಆದ್ದರಿಂದಾಗಿ ಮಾತರಿಶ್ವ, ನೀವೇ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವರು. ಅಷ್ಟೇ ಅಲ್ಲ, ವಾಗೀಂದ್ರಿಯದಲ್ಲಿ ವಾಕ್ಕಾಗಿ, ಶ್ರೋತ್ರೇಂದ್ರಿಯದಲ್ಲಿ ಶ್ರೋತ್ರಾಗಿ ಎಲ್ಲ ನೀವು ರೀತಿಯಾಗಿ ಇದ್ದುಕೊಂಡು ಅಧಿಭೂತರಾಗಿ ಅಧಿದೈವತೆಗಳಾಗಿ ಅಧ್ಯಾತ್ಮ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ತದಂತರ್ಗತ ಪರಮಾತ್ಮನ ಅಧೀನರಾಗಿದ್ದುಕೊಂಡು ಈ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯ ಇದನ್ನು ನಡೆಸಿಕೊಡ್ತಕ್ಕಂಥವರು ನೀವೇ. ಆದ್ದರಿಂದಾಗಿ ದೇವತೆಗಳಲ್ಲಿ ಜೀವರಲ್ಲಿ ವಾಯುದೇವರು ಜೀವೋತ್ತಮರು, ಪುರುಷರಲ್ಲಿ ವಾಯುದೇವರು, ಸ್ತ್ರೀಯರಲ್ಲಿ ಭಾರತೀ ದೇವಿ. ಇವರಿಬ್ಬರು ಜೀವೋತ್ತಮರು ಅಂತ ತಿಳ್ಕೊಂಡು ಅನಿಸ್ಕೊಳ್ತಾರಪ್ಪ. ಇವರೇ ಬ್ರಹ್ಮ ಸರಸ್ವತಿಯರು, ಇವರಿಂದ ಈ ಸಂಪೂರ್ಣವಾಗಿರ್ತಕ್ಕಂಥ ರೀತಿ ನಡೀತದೆ. ಆಯ್ತಲ್ಲ. ಈ ತತ್ವಾಭಿಮಾನ ದೇವತೆಗಳಲ್ಲಿ ಯಾವ್ಯಾವ ವಿಷಯ ನೋಡುತ್ತಾರೆ, ಶ್ರೇಷ್ಠರು ಯಾರು ಅಂತ ತಿಳ್ಕೊಂಡು ಅಂತೇಳಿ ನಿನ್ನ ಪ್ರಶ್ನೆಗೆ ಉತ್ತರ ಸಿಗ್ತಾ ಅವನು ಸಿಕ್ತು ಅಂತ ತಿಳ್ಕೊಂಡು ಅಂತೇಳಿ ಸುಮ್ಮನಾಗ್ತಾನೆ. ಆಗ ಕೋಶಲ ದೇಶದ ಅಶ್ವಲಾಯನ ಪ್ರಶ್ನೆಯನ್ನು ಮಾಡ್ತಾನೆ. ಅತಃ ಏನಂ ಕೌಸಲ್ಯ ಆಶ್ವಲಾಯನ ಪ್ರಪ್ರಚ್ಛ ಭಗವನ್ ಕುತಃ ಏಷಃ ಪ್ರಾಣೋ ಜಾಯತೆ. ಈ ಪ್ರಾಣದೇವರು ಪರಮಾತ್ಮನಿಂದ ಯಾಕೆ ಹುಟ್ಟುತ್ತಾರೆ? ಪರಮಾತ್ಮನಿಂದ ಪ್ರಾಣ ಮತ್ತು ರೈ ಹುಟ್ಟಿ ಎಲ್ಲ ಸಂಪೂರ್ಣ ಜಗತ್ತನ್ನು ಅಂತಿಕೊಂಡು ಅಂತ ಹೇಳಿದ್ದಾರಲ್ಲ. ಕುತಃ ಅಂದರೆ ಯಾರಿಂದ ಅಂತ ಅರ್ಥ, ಯಾವುದಕ್ಕೋಸ್ಕರ ಅಂತ ಅರ್ಥ. ಇವರು ಈ ಶರೀರದಲ್ಲಿ ಹೇಗೆ ಬರ್ತಾರೆ, ಶರೀರದಲ್ಲಿರ್ತಕ್ಕಂತಹ ಎಲ್ಲ ದೇವತೆಗಳನ್ನು ಹೇಗೆ ನೇಮನ ಮಾಡ್ತಾರೆ, ಆ ನಂತರ ಇವರು ಹೊರಟು ಹೋಗುವಾಗ ಇವ್ರ ಜೊತೆಗೆ ಮತ್ತು ಯಾರು ಹೋಗ್ತಾರೆ, ಆಂತರಿಕ ಕ್ರಿಯೆಗಳು ಬಾಹ್ಯ ಕ್ರಿಯೆಗಳನ್ನು ಈ ದೇವತೆಗಳಲ್ಲಿದ್ದು ಯಾರು ನಡೆಸ್ತಾರೆ ಅಂತಕ್ಕಂಥದ್ದನ್ನು ವಿಸ್ತಾರವಾಗಿ ನನಗೆ ಬೇಕು ಅಂತ ತಿಳ್ಕೊಂಡು ಅಂಥೇಳಿ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ತಸ್ಮೈ ಹೋವಾಚ, ಅವರಿಗೆ ಪಿಪ್ಪಲಾದರು ಹೇಳ್ತಾರೆ, ಅಶ್ವಲಾಯನರೇ ಅತಿ ಪ್ರಶ್ನಾನ್ ಪೃಚ್ಛಸಿ, ಭಾಳ ಒಳ್ಳೆಯ ಪ್ರಶ್ನೆಗಳನ್ನು ಮಾಡಿದ್ದೀರಿ, ಉತ್ತಮ ಪ್ರಶ್ನೆಗಳನ್ನು ಮಾಡಿದ್ದೀರಿ. ನೀವೆಲ್ಲರೂ ಒಂದೊಂದೇ ಉತ್ತಮ ಪ್ರಶ್ನೆ ಮಾಡ್ತಾ ಇದ್ದೀರಿ. ನಿಜವಾಗಿಯೂ ನೀವೆಲ್ಲರೂ ತತ್ವಜ್ಞಾನಿಗಳೇ, ತಿಳಿದುಕೊಂಡಿದ್ದೀರಿ. ಆದರೂ ಹೆಚ್ಚಿಗೆ ತಿಳಿದುಕೊಳ್ಬೇಕಂತ ಕೇಳ್ತಾ ಇದ್ದೆ. ನನಗೆ ಗೊತ್ತಿದ್ದನ್ನು ಹೇಳ್ತೇನೆ ಕೇಳಿ ಅಂತ ತಿಳ್ಕೊಳ್ತಾ ಇದ್ದಾರೆ. ಮುಖ್ಯ ಪ್ರಾಣ ಜೀವೋತ್ತಮನಾಗಿದ್ದರೂ ಕೂಡ ಸ್ವತಂತ್ರನಲ್ಲಪ್ಪ. ಅವನು ಸ್ವತಂತ್ರನಾಗಿ ಅಸ್ವತಂತ್ರ ಪ್ರತಿಬಿಂಬ. ಹೇಗೆ ಶರೀರದಿಂದ ನೆರಳು ಹುಟ್ಟುತ್ತದೆ, ಬಿಂಬನಾಗಿರ್ತಕ್ಕಂಥ ಆ ಪರಮಾತ್ಮನಿಂದ ವಾಯುದೇವರು ಹುಟ್ಟುತ್ತಾರೆ. ಆತ್ಮತ ಏಷ ಪ್ರಾಣೋ ಜಾಯತೆ, ಆತ್ಮನಿಂದಲೇ ಪ್ರಾಣವನ್ನು ಹುಟ್ಟುತ್ತಾರೆ. ಇದೇ ಪರಮಾತ್ಮನ ಒಂದು ವೈಶಿಷ್ಟ್ಯ. ಹೇಗೆ ಅಂತಿಕೊಂಡಂತಂದರೆ, ಯಥಾ ಸಮ್ರಾಟ್ ಏವ ಅಧಿಕೃತಾನ್, ಒಬ್ಬ ಚಕ್ರವರ್ತಿ ತಾನು ಮಂತ್ರಿಮಂಡಲವನ್ನು ತಯಾರು ಮಾಡಿ ಆ ಮಂತ್ರಿ ಮಂಡಲದವರಿಗೆ ನೀವು ಇಂಥ ಕೆಲಸ ಮಾಡಿ, ನೀವಿಂಥ ಕೆಲಸ ಮಾಡಿ, ನೀವಿಂಥ ಕೆಲಸ ಮಾಡಿ ಅಂತ ತಿಳ್ಕೊಂಡಂಥೇಳಿ ಆ ಕಾಲದಲ್ಲಿ ಆಜ್ಞೆ ಮಾಡ್ತಾರಂತೆ. ಹಾಗೆ ವಾಯುದೇವರಿಗೆ ಪರಮಾತ್ಮ ಆಜ್ಞೆ ಮಾಡ್ತಾನಂತೆ, ಎಲೆ ವಾಯುದೇವರೇ, ನೀವು ಈ ಶರೀರದಲ್ಲಿ ಪಂಚರೂಪರಾಗಿದ್ದುಕೊಂಡು ಶರೀರದ ಸಕಲ ವ್ಯವಸ್ಥೆಗಳನ್ನು ನಡೆಸ್ರಿ. ಪಂಚ ಮಹಾಭೂತಗಳು, ಪಂಚ ತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯದ ಕೆಲಸವಾದ ನಂತರ ಮುಂದಿನ ಪ್ರಶ್ನೆ ಇದು ಪಂಚಪ್ರಾಣರ ಬಗ್ಗೆ ಪ್ರಶ್ನೆ. ಈ ಶರೀರದಲ್ಲಿ ಪಂಚಪ್ರಾಣರು ಏನು ಕೆಲಸ ಮಾಡ್ತಾರೆ ಅದನ್ನು ಇಲ್ಲಿ ವಿಸ್ತಾರವಾಗಿ ತಿಳಿಸೋದಕ್ಕೋಸ್ಕರ ಹೊರಡ್ತಾರೆ. ವಿಸ್ತಾರವಾಗಿ ತಿಳಿಸಲಿಕ್ಕೆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಅದರ ವಿವರಣೆ ಈ ರೀತಿಯಾಗಿ ಇದೆ.
ಅದರ ವಿವರಣೆಯನ್ನು ಈ ರೀತಿಯಾಗಿ ಕೇಳ್ತೇವೆ. ನಾನು ಯಾಕೆ ಗಡಿಯಾದ ಕಡೆ ನೋಡಿದೆ ಅಂತ ತಿಳ್ಕೊಂಡು ಅಂತಂದರೆ 3ನೇ ಪ್ರಶ್ನೆಗೇ 40 ನಿಮಿಷ ಆಗೋಯಿತು. ನೋಡೋಣ, ಆದರೂ ಕೂಡ ಸಂಕ್ಷಿಪ್ತವಾಗಿ ಅವರ ಮಹಿಮೆಗಳನ್ನು ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನಿಸೋಣ. ಈ 4ನೇ ಪ್ರಶ್ನೆಯನ್ನು ಹೇಳ್ತಾಗ ಇರತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ಪರಮಾತ್ಮನಿಂದಲೇ ವಾಯುದೇವರು ಹುಟ್ಟಿರ್ತಕ್ಕಂಥ ವಾಯುದೇವರು ಆ ಪರಮಾತ್ಮನು ಕೊಟ್ಟಿರ್ತಕ್ಕಂಥ ಸಾಮರ್ಥ್ಯದಿಂದ ಪಂಚಪ್ರಾಣ ರೂಪದಿಂದ ಈ ಶರೀರದಲ್ಲಿದ್ದುಕೊಂಡು ಸಕಲ ಕಾರ್ಯಗಳನ್ನು ನಡೆಸ್ತಾರೆ. ಅವರ ಕಾರ್ಯದ ವಿವರಣೆ ಈ ರೀತಿಯಾಗಿದೆ, ನಾನು ಹೇಳ್ತೇನೆ ಕೇಳಿ ಅಂತ ತಿಳ್ಕೊಂಡು ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಮೊದಲನೇದ್ದು, ಶರೀರದಿಂದ ಪದಾರ್ಥಗಳು ಹೊರಗೆ ಹೋಗಬೇಕು, ಉಪಯುಕ್ತವಾದ ಮೇಲೆ ಹೊರಗೆ ಹೋಗಬೇಕು. ಆಗ ಹೊಸ ಹಸಿವೆ, ಹೊಸ ಆಹಾರಗಳನ್ನು ಸ್ವೀಕಾರ ಮಾಡ್ತೇವೆ. ಅದಕ್ಕೋಸ್ಕರ ಪಾಯು ಮತ್ತು ಉಪಸ್ಥಗಳಲ್ಲಿ ಅಪಾನವಾಯು ಇದ್ದು ಆ ಕಾಲದಲ್ಲಿ ಆ ಶರೀರದಲ್ಲಿ ಇರತಕ್ಕಂತಹ ಏನೇನು ಪದಾರ್ಥಗಳು ಅಂತ ತಿಳ್ಕೊಂಡಂತೇನಿವೆ ಅವುಗಳನ್ನು ವಿಸರ್ಜನೆ ಮಾಡ್ತಕ್ಕಂಥ ಕಾರ್ಯವನ್ನು ಅವರು ಮಾಡ್ತಾರೆ. ಆನಂತರ ನಾಭಿಯಲ್ಲಿ ವಾಯುದೇವರು ಪ್ರಾಣರೂಪದಿಂದ ಇದ್ದು ಅಲ್ಲಿ ತಾವು ಸಮಾನ ರೂಪದಿಂದ ಇದ್ದು ಕಣ್ಣು, ಕಿವಿ, ಮೂಲಿಕ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯದಲ್ಲಿ ಮತ್ತು ಮನಸ್ಸು ಮತ್ತು ಬುದ್ಧಿಗಳು ಅಂತ ತಿಳ್ಕೊಂಡಂತೇನಿವೆ ಈ ಜ್ಞಾನೇಂದ್ರಿಯಗಳು ಕಾರ್ಯವನ್ನು ಮಾಡುವಂತೆ ಪ್ರೇರಿಸ್ತಕ್ಕಂಥವರು. ಜ್ಞಾನೇಂದ್ರಿಯ ಅಭಿಮಾನಿ ದೇವತೆಗಳಿಗೆ ಪ್ರೇರಕರು ಸಮಾನ ಅಂತ ತಿಳ್ಕೊಂಡಕ್ಕಂಥ ವಾಯು ಅಂತ ತಿಳ್ಕೊಂಡಂತೇಳಿ ಅರ್ಥ ಮಾಡಬೇಕು. ಪಂಚ ಜ್ಞಾನೇಂದ್ರಿಯಗಳ ವಿಸರ್ಜನೆಯ ಕಾರ್ಯವಾಯಿತು, ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳ ಕೆಲಸವಾಯಿತು. ಆ ನಂತರ ವ್ಯಾನ ಅಂತಿಕೊಂಡಂತಕ್ಕಂಥವರು ಅವರು ಈ ಶರೀರದಲ್ಲಿರ್ತಕ್ಕಂಥ 32,000 ನಾಡಿಗಳಲ್ಲಿದ್ದು ತಮ್ಮ ಕೆಲಸವನ್ನು ನಡೆಸ್ತಾರೆ ಅಂತ ತಿಳ್ಕೊಂಡು ಅಪಾನ, ಆನಂತರ ಸಮಾನ, ವ್ಯಾನ. ವ್ಯಾನನ ಕೆಲಸ ಏನು ಅಂತ ತಿಳ್ಕೊಂಡಂತಂದರೆ ನಮ್ಮ ಶರೀರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಹೃದಯಗತ ನಾಡಿಗಳು 101 ಅವುಗಳು ಉಪನಾಡಿಗಳಾಗಿ 100 ವಿಭಾಗದಲ್ಲಿ ವಿಭಕ್ತವಾಗ್ತವೆ. 100 ವಿಭಾಗದಲ್ಲಿ ವಿಭಕ್ತವಾದಾಗ ಆ ನಾಡಿಗಳ ಸಂಖ್ಯೆ 10,100 ನಾಡಿಗಳು ಆಗ್ತವೆ. 10,100 ನಾಡಿಗಳು ಆದ ನಂತರ ಆ 10,000 ನಾಡಿಗಳು ಪಂಚಜ್ಞಾನೇಂದ್ರಿಯ, ಮನಸ್ಸು ಮತ್ತು ಬುದ್ಧಿಯ ಕೆಲಸ ನಡೆಸುವುದಕ್ಕೋಸ್ಕರ ಬಹಳ ಸೂಕ್ಷ್ಮವಾದ ವಿಚಾರ. ನಾಡಿಗತವಾಗಿರ್ತಕ್ಕಂತಹ ಆ ವ್ಯಾನನ ಕ್ರಿಯೆ ಏನಿದೆ ಅಂತ ತಿಳ್ಕೊಂಡಂತನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಅವ್ರು ಇಲ್ಲದೇ ಇದ್ದರೆ ನಾಡಿಗತ ಕ್ರಿಯೆ ನಡೆಯೋದಿಲ್ಲ. ನಾಡಿಗತ ಕ್ರಿಯೆ 7 ಇಂದ್ರಿಯಗಳಲ್ಲಿ 10,000 × 7 ಒಂದೊಂದು ಇಂದ್ರಿಯದಲ್ಲಿ ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿಯಲ್ಲಿದ್ದು ಕೆಲಸ ಮಾಡುತ್ತಾರೆ. ಆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ 10,000 ರೂಪದಿಂದ ಕೆಲಸವನ್ನು ಮಾಡ್ತವೆ. 10,000 × 7 70,000 ನಾಡಿಗಳಾಗ್ತವೆ. ಆ ನಂತರ ಆ 101ರಲ್ಲಿ 100 ವಿಭಾಗವಾಗಿ 10,100 ನಾಡಿಗಳಾಗಿದ್ದವಲ್ಲ, ಆ 100 ನಾಡಿಗಳು 2 ವಿಭಾಗವಾಗ್ತವೆ. ಪುರುಷ ನಾಡಿ, ಸ್ತ್ರೀ ವಿಭಾಗಗಳಾಗಿ ಆ 2 ಸೇರಿ 72,000 ನಾಡಿಗಳಾಗ್ತವೆ. 36,000 ಪುರುಷ ನಾಡಿಗಳು ಬದಿಯಲ್ಲಿದ್ದುಕೊಂಡು ಬಲಬದಿಯಲ್ಲಿದ್ದುಕೊಂಡು 36,000 ಎಡಬದಿಯಲ್ಲಿದ್ದುಕೊಂಡು ನಾಡಿಯ ಕಾರ್ಯವನ್ನೆಲ್ಲ ನಡೆಸ್ತಕ್ಕಂಥವನು ವ್ಯಾನರೂಪಿಯಾಗಿರ್ತಕ್ಕಂತಹ ವಾಯುದೇವರು. ನೆನಪು ಮಾಡಿಕೊಳ್ಳಿ, ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ. ವಿಸರ್ಜನೆಯನ್ನು ಮಾಡಿ ಶರೀರದಲ್ಲಿ ಶುದ್ಧಿಯನ್ನು ಮಾಡಿ ಮತ್ತೆ ಪುನಃ ಸೃಷ್ಟಿಗೆ ಕಾರಣೀಭೂತನಾಗ್ತಕ್ಕಂಥವರು ಅಪಾನವಾಯು. ನಾಭಿಯಲ್ಲಿದ್ದುಕೊಂಡು ಪಂಚ ಜ್ಞಾನೇಂದ್ರಿಯ ಮತ್ತು ಮನಸ್ಸು, ಬುದ್ಧಿ ಇವುಗಳ ಕ್ರಿಯೆಗಳಿಗೆ ಪ್ರೇರಣೆ ಮಾಡ್ತಕ್ಕಂಥವನು ಸಮಾನ ರೂಪಿಯಾಗಿರ್ತಕ್ಕಂಥ ವಾಯು. ಜ್ಞಾನೇಂದ್ರಿಯವೇ ಸಂಪೂರ್ಣ ಜಗತ್ತಿನಲ್ಲಿ ಎಲ್ಲ ಕಡೆಗೆ ಸಮಾನವಾಗಿ ಎಲ್ಲ ಅನ್ನ ಇತ್ಯಾದಿಗಳ ರಸವನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವರು ವಾಯುದೇವರು.
ಆನಂತರ ವ್ಯಾನರೂಪಿಯಾಗಿರ್ತಕ್ಕಂತಹ ವಾಯುದೇವರು 72,000 ನಡೆಗಳೆದ್ದು ಕೆಲಸವನ್ನು ಮಾಡ್ತಾರೆ. ಈ ತತ್ವಜ್ಞಾನ ನಮಗೆ ಮಾಡರ್ನ್ ಸೈನ್ಸಲ್ಲಿ ಸಿಗ್ತದ? ಇಲ್ಲ. ಆನಂತರ ಪ್ರಾಣನಾಮಕನಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ಅವರು ಕಣ್ಣಿನಲ್ಲಿದ್ದ ಸೂರ್ಯಾಂತರ್ಗತನಾಗಿದ್ದುಕೊಂಡು ಈ ಜ್ಞಾನೇಂದ್ರಿಯ ಕಾರ್ಯಗಳನ್ನು ನಡೆಸ್ತಾರೆ. ಆನಂತರ ಪೃಥ್ವಿಯಲ್ಲಿದ್ದುಕೊಂಡು ಅಪಾನ ನಾಮಕರಾಗಿದ್ದುಕೊಂಡು ಪೃಥ್ವಿಯ ಸಂಪೂರ್ಣವಾಗಿರ್ತಕ್ಕಂಥ ಕೆಲಸವನ್ನು ನಡೆಸ್ತಾರೆ. ಆನಂತರ ಸಮಾನವಾಯು ದ್ಯುಲೋಕ ಮತ್ತು ಪೃಥ್ವಿ 14 ಲೋಕಗಳಲ್ಲಿದ್ದು ಅಲ್ಲಿಯ ಕ್ರಿಯೆಗಳನ್ನು ನಡೆಸ್ತಾರೆ. ಆನಂತರ ವಾಯುವಿನಲ್ಲಿದ್ದು ಪೃಥ್ವಿ ಆಯಿತು. ಆನಂತರ ಪೃಥ್ವಿ ಅಪ್ತೇಜ್ ವಾಯು ಇತ್ಯಾದಿಗಳಲ್ಲಿರ್ತಕ್ಕಂಥ ರೂಪವನ್ನು ಹೇಳಿದರು. ವ್ಯಾನನಲ್ಲಿರ್ತಕ್ಕಂತಹ ವಾಯುದೇವರು ಭೂತವಾಯುವಿನಲ್ಲಿ ವ್ಯಾನದೇವರಿದ್ದುಕೊಂಡು ಎಲ್ಲರಿಗೂ ಆಕ್ಸಿಜನ್ ಪ್ರಾಣವಾಯುವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಶರೀರದಲ್ಲಿ ಬಿಸಿತನ ಇರಬೇಕು, ಅದನ್ನು ಉದಾನವಾಯು ಮಾಡಿಕೊಡ್ತಾನೆ. ಮುಖ್ಯ ಪ್ರಾಣರು ಎಲ್ಲರ ಮುಖ್ಯ ನಿಯಾಮಕರು. ಆನಂತರ ಸೂರ್ಯನಲ್ಲಿದ್ದುಕೊಂಡು ಪೃಥ್ವಿಯಲ್ಲಿದ್ದು ಆಮೇಲೆ ಅಪಾನ ವ್ಯಾನ ಉದಾನ ಸಮಾನ ರೂಪದಿಂದ ಅವರು ಪೃಥ್ವಿಯಲ್ಲಿ ಅಪಾನ ರೂಪದಿಂದ, ಪೃಥ್ವಿ ಮತ್ತು ದ್ಯುಲೋಕದಲ್ಲಿ ಸಮಾನ ರೂಪದಿಂದ, ವಾಯುವಿನಲ್ಲಿ ವ್ಯಾನ ರೂಪದಿಂದ, ತೇಜದಲ್ಲಿ ಉದಾನ ರೂಪದಿಂದ ಇದ್ದುಕೊಂಡು ಮುಖ್ಯ ಪ್ರಾಣದೇವರು ಕೆಲಸ ಮಾಡ್ತಾರೆ. 72,000 ನಾಡಿ ಆದ ಮೇಲೆ ಪೃಥ್ವಿಯಲ್ಲಿರ್ತಕ್ಕಂಥ ಶರೀರ, ಇದಕ್ಕೆ ಬೇಕಾಗಿರ್ತಕ್ಕಂಥ ಸಂರಕ್ಷಣೆ ಬೇಕಾಗಿರ್ತಕ್ಕಂಥ ಸೂರ್ಯಚಂದ್ರರು, ಅದಕ್ಕೆ ಬೇಕಾಗಿರ್ತಕ್ಕಂಥ ಈ 7 ಲೋಕದ ಅಭಿಮಾನಿ ದೇವತೆಗಳು, ಆನಂತರ ಅದರಲ್ಲಿ ನಡೆಯತಕ್ಕಂತಹ ಅಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಅಮೂರ್ತವಾಗಿರ್ತಕ್ಕಂಥದ್ದು ವಾಯು ಮತ್ತು ಆಕಾಶ, ಅದು ಮತ್ತು ತೇಜ ರೂಪದಿಂದ ಪೃಥ್ವಿ ಅಪ್ತೇಜಗಳು, ಇವುಗಳಲ್ಲಿದ್ದು ಕೆಲಸ ಮಾಡ್ತಕ್ಕಂಥವರು ಕೂಡ ವಾಯುದೇವರೇ. ಅದನ್ನು ಆಗಲೇ ನಾನು ಹೇಳಿದ್ದೇನೆ. ಮುಖ್ಯ ರೂಪದಲ್ಲಿ ಅಂತರ್ಗತರಾಗಿದ್ದುಕೊಂಡು ಸೂರ್ಯಾದಿಗಳ ಅಂತರ್ಗತರಾಗಿದ್ದುಕೊಂಡು ವಾಯುದೇವರು, ಪೃಥ್ವಿಯಲ್ಲಿ ಅಪಾನ, ಆನಂತರ ದ್ಯಾವ ಪೃಥ್ವಿಯಲ್ಲಿ ಸಮಾನ, ವಾಯುವಿನಲ್ಲಿ ವ್ಯಾನ, ಆನಂತರ ತೇಜಸ್ಸಿನಲ್ಲಿ ಉದಾನ ರೂಪದಿಂದ ಇದ್ದುಕೊಂಡು ಈ ಪಿಂಡಾಂಡದ ಕೆಲಸ ನಡೆಸದಂತೆ ಬ್ರಹ್ಮಾಂಡದ ಕಾರ್ಯವನ್ನು ಕೂಡ ಮಾಡ್ತಕ್ಕಂಥವರು ಇದೇ ವಾಯುದೇವರಪ್ಪ. ಮುಖ್ಯ ದೇವತೆಗಳಿಗೆ ಶ್ರೇಷ್ಠರಾಗಿರ್ತಕ್ಕಂಥ ವಾಯುದೇವರು ಪರಮಾತ್ಮನಿಂದ ಹುಟ್ಟಿ ಈ ಕೆಲಸವನ್ನು ಮಾಡ್ತಾರೆ. ಕೊನೆಯಲ್ಲಿ ಇದೇ ವಾಯುದೇವರು ಉದಾನ ವಾಯುವಿನಲ್ಲಿದ್ದುಕೊಂಡು ಸುಷುಮ್ನ ಅಲ್ಲಿಗೆ ಬಂದಿರತಕ್ಕಂತಹ ಜೀವನನ್ನು ಇಡ ಮತ್ತು ಪಿಂಗಲಾದ ಮುಖಾಂತರ ಬಂದಿರತಕ್ಕಂತಹ ಜೀವನು ಬಂದಾಗ ಆಗ ಸುಷುಮ್ನ ನಾಡಿಯ ಬಾಗಿಲಕ್ಕೆ ಇಡಾಪಿಂಗಾಳ ಬಂದಿರತಕ್ಕಂಥ ಜೀವನ ಸುಷುಮ್ನ ನಾಡಿಯಲ್ಲಿ ಪ್ರವೇಶ ಮಾಡೋದಕ್ಕೋಸ್ಕರ ಆ ಬಾಗಿಲವನ್ನು ತೆಗೆದು ಉದಾನವಾಯು ಆ ಕಾಲದಲ್ಲಿ ಸುಷುಮ್ನ ನಾಡಿಯಿಂದ ಜೀವನು ಹೋಗುವಂತೆ ಮಾಡಿ ಅವನಿಗೆ ನಂತರ ಮೋಕ್ಷವನ್ನು ಕೊಡ್ತಕ್ಕಂಥ ಕೆಲಸ ಮುಖ್ಯ ಪ್ರಾಣದೇವರು ಮಾಡ್ತಾರೆ. ಶರೀರ ನಡೆಯಬೇಕಾಗಿದ್ದರೆ ಮುಖ್ಯ ಪ್ರಾಣದೇವರು ಬೇಕು. ಶರೀರದಲ್ಲಿ ಇಂದ್ರಿಯಗಳು ನಡೆಯಬೇಕಾಗಿದ್ದರೆ ಮುಖ್ಯ ಪ್ರಾಣದೇವರು ಬೇಕು. ಇಂದ್ರಿಯಗಳ ಜೊತೆಗೆ ಪಂಚಮಹಾಭೂತಗಳು ತನ್ಮಾತ್ರ ನಡೆಯಬೇಕಾಗಿದ್ದರೆ ಮುಖ್ಯ ಪ್ರಾಣದೇವರು ಬೇಕು. ಆ ನಂತರ ಸಾಧನೆಯನ್ನು ಮಾಡಿಸಿ ಸುಷುಮ್ನ ನಾಡಿಯಿಂದ ಉದಾನವಾಯು ಬಿಟ್ಟಿರ್ತಕ್ಕಂಥ ದಾರಿಯಿಂದ ಹೋಗಿ ಆನಂತರ ಅಲ್ಲಿ ಹೋಗಿ ಅಮೃತತ್ವವನ್ನು ಪಡೀತಾರೆ. ಇದೇ ವಿಶಿಷ್ಟತ. ಯಚ್ಚಿತ್ತಸ್ತೇನೇಶ ಪ್ರಾಣಮಾಯಾತಿ. ದೇವತೆಗಳು ಎಲ್ಲ ಕಡೆಯಲ್ಲಿ ಇದ್ದುಕೊಂಡು ನಮ್ಮ ಕಡೆಯಿಂದ ಸಾಧನೆಯನ್ನು ಮಾಡಿಸಿ ಕೊನೆಗೆ ವಾಯುದೇವರು ಈ ಜೀವನನ್ನು ಸುಷುಮ್ನ ನಾಡಿಯಿಂದ ಬ್ರಹ್ಮನಾಡಿಯವರಿಗೆ ಕರೆದುಕೊಂಡು ಹೋಗಿ ಅಲ್ಲಿಂದ ಅರ್ಚರಾದಿ ಮಾರ್ಗದಿಂದ ಪರಮಾತ್ಮನ ತಿಳಿಸಿಕೊಳ್ತಕ್ಕಂಥವರು. ಪ್ರಾಣ ತೇಜಸಾಯುಕ್ತ ಸಹಾತ್ಮನ ಯಥಾ ಸಂಕಲ್ಪಿತಂ ಲೋಕಂ ನಯತಿ. ಪ್ರಾಣ ಬಿಡುವಾಗ ಅನೇಕ ರೀತಿಯಿಂದ ಪ್ರಾಣಗಳು, ಕಣ್ಣಿನಿಂದ ಪ್ರಾಣ ಹೋಗ್ತದೆ, ಮೂಗಿನಿಂದ ಪ್ರಾಣ ಹೋಗ್ತದೆ, ಬಾಯಿಂದ ಪ್ರಾಣ ಹೋಗ್ತದೆ, ಸುಷುಮ್ನ ನಾಡಿಯಿಂದ ಪ್ರಾಣ ಹೋಗ್ತದೆ. ಇವೆಲ್ಲ ಉತ್ತಮ ಲೋಕಗಳೇ ಹೋಗ್ತಕ್ಕಂಥವುಗಳು.
ಯಾವಾಗ ಕೆಲವರ ಪ್ರಾಣಗಳು ವಿಸರ್ಜನಾಂಗದಿಂದ ಹೋಗ್ತದೆ, ಅವರು ಮತ್ತೆ ಈ ಲೋಕದಲ್ಲೇ ಪುನಃ ಇದ್ದುಕೊಂಡು ನರಕಾದಿ ಅನರ್ಥಗಳನ್ನು ಅನುಭವಿಸ್ತಕ್ಕಂಥವ್ರು. ಊರ್ಧ್ವ ಮುಖದಿಂದ ಪ್ರಾಣವನ್ನು ಬಿಡ್ತಕ್ಕಂಥವರು ಉತ್ತಮ ಲೋಕಕ್ಕೆ ಹೋಗ್ತಕ್ಕಂಥವರು, ಅಧೋಭಾಗದಿಂದ ಪ್ರಾಣವನ್ನು ಬಿಡ್ತಕ್ಕಂಥವರು ನರಕಾದಿ ಅನರ್ಥ ಅನುಭವಿಸಿ ಮುಂದೆ ಅಸುರರು ಅಂಧತಮಸ್ಸಿಗೆ ಹೋಗ್ತಕ್ಕಂಥವರಾಗ್ತಾರೆ. ಆದರೆ ಇದೆಲ್ಲ ಕಾರ್ಯವನ್ನು ಅವರ ಕರ್ಮ ನೋಡಿಕೊಂಡು ಅವರಿಗೆ ಫಲ ಕೊಡ್ತಕ್ಕಂಥವರು. ಮೂರನೇ ಪ್ರಶ್ನೆ ಉತ್ತರ ರೂಪವಾಗಿ ಕೊಟ್ಟಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಅವನು ಇರ್ತಕ್ಕಂಥವರು ವಾಯುದೇವರೇ. ಇವರನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ನಾಲ್ಕನೇ ಪ್ರಶ್ನೆ, ಮೂರು ಪ್ರಶ್ನೆಗಳಲ್ಲಿ ಏನನ್ನು ನಾವು ಕಂಡಿದ್ದೇವೆ. ಪುನಃ ಸ್ವಲ್ಪ ಒಂದು 10 ನಿಮಿಷ 15 ನಿಮಿಷ ಹೆಚ್ಚಾಗ್ಬೋದು, ನೆನಪಿಟ್ಟುಕೊಳ್ಳಿ. ಜಗತ್ತಿನ ಸೃಷ್ಟಿಗೆ ವಾಯುಭಾರತೀಯರು ಬೇಕು. ಆನಂತರ ತತ್ವಾಭಿಮಾನಿ ದೇವತೆಗಳ ನಿಯಮನಕ್ಕೋಸ್ಕರ ವಾಯುಭಾರತೀಯರು ಬೇಕು. ಆನಂತರ ತತ್ವಾಭಿಮಾನಿಗಳಲ್ಲಿ ನಡೆಯತಕ್ಕಂಥ ಕ್ರಿಯೆಗಳಿಗೆ ಭಾರತೀಯರು ಬೇಕು. ಇನ್ನು ಅವಸ್ಥೆ ಉಳಿದದ್ದು ಇದೆಲ್ಲ ಜಾಗೃತ ಅವಸ್ಥೆಯಲ್ಲಿ ನಡೀತಕ್ಕಂಥ ಕಾರ್ಯಗಳು. ಆಗ ನಾಲ್ಕನೇ ಪ್ರಶ್ನೆಗೆ ನಾವು ಬರೋಣ. ಮನುಷ್ಯನಿಗೆ ಜಾಗೃತ ಅವಸ್ಥೆಯ ಜೊತೆಯಲ್ಲಿರ್ತಕ್ಕಂಥದ್ದು ಸ್ವಪ್ನ ಸುಷುಪ್ತಿಗಳು. ಮಲಗಿದಾಗ, ಗಾಢ ನಿದ್ರೆ ಹತ್ತಿದಾಗ ನಮಗೆ ಈ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥವ್ರು ಯಾರು ಅನ್ನುವ ಪ್ರಶ್ನೆಯನ್ನು, ನಾಲ್ಕನೇ ಪ್ರಶ್ನೆ, ಸೂರ್ಯನ ಮೊಮ್ಮಗನಾಗಿರ್ತಕ್ಕಂಥ ಗರ್ಗನ ಪುತ್ರನಾದ ಗಾರ್ಗ್ಯ ಪ್ರಶ್ನೆ ಬಂದು ಮಾಡ್ತಾನೆ. ಭಗವನ್ ಏತಸ್ಮಿನ್ ಪುರುಷೇ ಕಾನಿ ಸ್ವಪಂತಿ. ಇವನು ಮಲೆಕೊಂಡಾಗ ಯಾವ ಇಂದ್ರಿಯಾಭಿಮಾನ ದೇವತೆಗಳು ಮಲೆಕೊಳ್ತಾರೆ? ಇಂದ್ರಿಯಾಭಿಮಾನ ದೇವತೆಗಳು ಮಲಗಿದಾಗ ಯಾರು ಜಾಗೃತರಾಗಿರ್ತಾರೆ? ಯಾವ ದೇವತೆಗಳು ನಮಗೆ ಸ್ವಪ್ನಗಳನ್ನು ತೋರಿಸ್ತಾರೆ? ಸುಷುಪ್ತಿಯಲ್ಲಿ ಆ ಮೋಕ್ಷಾನಂದವನ್ನು ಯಾರು ಕೊಡ್ತಾರೆ? ಈ ಜಾಗೃತ್ ಸ್ವಪ್ನ ಸುಷುಪ್ತಿ ಎಲ್ಲಿರ್ತಕ್ಕಂಥ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮನ ಕ್ರಿಯೆಯನ್ನು ನನಗೆ ಉಪದೇಶ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಅಂದಾಗ ಆ ಕಾಲದಲ್ಲಿ ಪಿಪ್ಪಲಾದರು ಅವನಿಗೆ ಉತ್ತರವನ್ನು ಕೊಡ್ತಾರೆ. ತಸ್ಮೈ ಹೋವಾಚ. ಅವನಿಗೆ ಉತ್ತರವನ್ನು ಕೊಡ್ತಾರೆ. ನೋಡಪ್ಪ ಗಾರ್ಗ್ಯ, ಎಲೆ ಗಾರ್ಗ್ಯನೇ, ಸೂರ್ಯ ಅಸ್ತಂಗತನಾದ ಕ್ಷಣಕ್ಕೇನೆ ಹೇಗೆ ಎಲ್ಲ ಮರೀಚಿಗಳು, ಕಿರಣಗಳು ಅವನಲ್ಲಿ ಸೇರ್ಕೊಂಡು ಬಿಡ್ತವೆ, ಅದೇ ರೀತಿಯಾಗಿ ಸುಷುಪ್ತಿಯಲ್ಲಿ ಇಂದ್ರಿಯಾಭಿಮಾನ ದೇವತೆಗಳು ತಾವು ಇಂದ್ರಿಯ ಕಾರ್ಯಗಳನ್ನು ನಿಲ್ಲಿಸಿ ಮನಸ್ಸಿನಲ್ಲಿ ಬಂದು ಕೂತ್ಕೊಳ್ತವೆ. ಮನಸ್ಸಿ ಏಕೇ ಭವಂತಿ. ಆದ್ದರಿಂದಾಗಿ ನಿದ್ದೆ ಹತ್ತಿದಾಗ ಕೇಳಿಸುವುದಿಲ್ಲ, ನೋಡಲಿಕ್ಕಾಗೋದಿಲ್ಲ, ರುಚಿ ನೋಡಲಿಕ್ಕಾಗೋದಿಲ್ಲ, ಮಾತನಾಡಲಿಕ್ಕಾಗೋದಿಲ್ಲ. ತೇನ ತರ್ಹೇಷ ಪುರುಷೋ ನ ಶೃಣೋತಿ ನ ಪಶ್ಯತಿ ನ ಜಿಗ್ರತಿ ನ ರಸಯತೆ ನ ಸ್ಪೃಶತಿ ನಾಭಿವದತೆ. ಏನಾದರೂ ವಸ್ತುಗಳನ್ನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ, ನಡೆದಾಡಲಿಕ್ಕಾಗೋದಿಲ್ಲ. ನಿದ್ದೆಯಲ್ಲಿ ನಡೆದಾಡ್ತಕ್ಕಂಥದ್ದು ಇದು ಅಪವಾದಕ್ಕೆ ಇರತಕ್ಕಂಥದ್ದು. ಆದ್ದರಿಂದಾಗಿ ಸ್ವಪ್ನಾವಸ್ಥೆಯಲ್ಲಿ ಇಂದ್ರಿಯಾಭಿಮಾನ ದೇವತೆಗಳು ಇವರು ಪ್ರಕಾಶಹೀನರಾಗಿರ್ತಾರೆ. ಮನಸ್ಸು ತನ್ನ ಕಾರ್ಯವನ್ನು ನಡೆಸಿರ್ತದೆ. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಬೇಕು, ಸೂರ್ಯ ಅಸ್ತಮಿತನಾಗ್ತಾನೆ, ಅಸ್ತಮಿತನಾಗೋದಿಲ್ಲ. ನೋಡಿ, ಪೃಥ್ವಿ ಸ್ವಂತ ಸುತ್ತಲ ತಿರುಗ್ತದೆ. ಒಂದು ಕಡೆಯಲ್ಲಿ ರಾತ್ರಿ, ಒಂದು ಕಡೆಯಲ್ಲಿ ಹಗಲು. ಆದರೆ ಸೂರ್ಯ ಮಾತ್ರ ಇದ್ದಲ್ಲೇ ಇರ್ತಾನೆ ಅನ್ನೋದನ್ನು, ಈ ಸಿದ್ಧಾಂತವನ್ನು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂತಹ ಕೋಪರ್ನಿಕಸ್ ಮೊದಲಾದ ವಿಜ್ಞಾನಿಗಳು ಅಂತೇಳಿ ಮಕ್ಕಳ ತಲೆಯಲ್ಲಿ ತುಂಬ್ತೇವಲ್ಲ, ಉಪನಿಷತ್ತು ಹೇಳ್ತಾರೆ. ರಶ್ಮೀನಾಂ ಅಭಿಶೇಷೋಪಿ ಹೆನ್ಯದಿಷ್ಟವೇಕ್ಷಯ. ನಮ್ಮ ದೃಷ್ಟಿಯಿಂದಾಗಿ, ಭಾಷ್ಯ ಹೇಳ್ತಾರೆ, ನಮ್ಮ ದೃಷ್ಟಿಯಿಂದ ಎಲ್ಲ ಕಿರಣಗಳು ಸೂರ್ಯನಲ್ಲಿ ಸೇರಿದಂತೆ ಕಾಣಿಸ್ತದೆ, ಸೇರಿರೋದಿಲ್ಲ, ನಮಗೆ ಮರೆಯಾಗಿರ್ತವೆ ಅಷ್ಟೇ.
ಪೃಥ್ವಿ ತನ್ನ ಕಡೆಯಲ್ಲಿ ತನ್ನ ಹಿಂದೆ ಹೋಗಿರ್ತದೆ, ಅಲ್ಲಿ ಸೂರ್ಯ ಮರೆಯಾಗಿರ್ತಾನೆ, ಆದರೆ ಪ್ರಕಾಶ ಇದ್ದೇ ಇರ್ತದೆ. ಅದೇ ರೀತಿಯಾಗಿ ಮನಸ್ಸು ನಿದ್ರಾವಸ್ಥೆಯಲ್ಲೂ ಕೂಡ ಮಲಗಿಕೊಂಡಿರುವುದಿಲ್ಲ. ಮನಸ್ಸು ಕೆಲಸ ನಡೆಸ್ತಿರ್ತದೆ. ಮನಸ್ಸಲ್ಲಿರ್ತಕ್ಕಂಥ ಸಂಸ್ಕಾರಗಳನ್ನು ತೆಗೆದುಕೊಂಡು ಆ ಕಾಲದಲ್ಲಿ ಆಗ ದೇವತೆಗಳೆಲ್ಲರೂ ಮನೋನಿಯಾಮಕರಾಗಿರ್ತಕ್ಕಂಥ ರುದ್ರದೇವರಲ್ಲಿ, ರುದ್ರದೇವರು ಯಜ್ಞನಾಮಕನಾಗಿರ್ತಕ್ಕಂಥ ಪ್ರಾಣನಲ್ಲಿ ಆ ಕಾಲದಲ್ಲಿ ಅವರು ಇರ್ತಾರೆ. ಆಗ ಯಜ್ಞನಾಮಕನಾಗಿರ್ತಕ್ಕಂಥ ಪ್ರಾಣ ತನ್ನ ಕಾರ್ಯವನ್ನು ನಡೆಸಿರ್ತಾನೆ ಅಂತ ತಿಳ್ಕೊಂಡು ಅಂತೇಳಿ ಅಂದಿದ್ದಾರೆ. ನಿದ್ದೆ ಇದೊಂದು ಯಜ್ಞ. ಈ ಯಜ್ಞದಲ್ಲಿ ಪ್ರಾಣಾಗ್ನಿಗಳು ಅಂತ ತಿಳ್ಕೊಂಡು ಅಂತೇಳಿ ಪ್ರಾಣದೇವರು ಅವು ಎಲ್ಲ ಕಾಲದಲ್ಲಿ ಜಾಗೃತರಾಗಿರ್ತಾರೆ. ಪ್ರಾಣಗಳ ಜೊತೆಯಲ್ಲಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರು ಜಾಗೃತರಾಗಿರ್ತಾರೆ. ನಿದ್ದೆ ಮಲಗಿಕೊಂಡಾಗರೂ ಕೂಡ ಶ್ವಾಸೋಚ್ಛ್ವಾಸ ನಡೀತಾ ಇರ್ತದೆ. ಆ ಶ್ವಾಸೋಚ್ಛ್ವಾಸ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳು ಕೆಲಸವನ್ನು ನಡೆಸ್ತಾ ಇರ್ತಾರೆ. ಕೆಲಸ ನಡೆಸುವಾಗ ಇದು ಪರಮಾತ್ಮನ ಸೇವೆ ಅಂತ ಯಜ್ಞ ಮಾಡ್ತಾ ಇರ್ತಾರೆ. ಮೂತ್ರ ಪುರುಷಗಳ ವಿಸರ್ಜನೆ ಎಚ್ಚರಾದ ಮೇಲೆ ಆಗುವಂತೆ ಮಾಡ್ತಕ್ಕಂತಹ ಅಪಾನವಾಯು ಕರುಳಿನಲ್ಲಿ ಅವುಗಳನ್ನು ಹೊರಗೆ ಹಾಕ್ತಕ್ಕಂಥ ಕ್ರಿಯೆಯನ್ನು ನಡೆಸ್ತಾನಲ್ಲ, ನಾವು ಮಲಗಿದಾಗಲೂ ಆ ಕ್ರಿಯೆ ನಡೀತಾ ಇರ್ತದೆ. ನಮ್ಮ ರಕ್ತವನ್ನು ಶುದ್ಧಿ ಮಾಡಿ ಮಲವನ್ನು ಬದಿಯಲ್ಲಿ ವಿಭಾಗವನ್ನು ಮಾಡಿ ಆ ಮಲದ ವಿಭಾಗ ಮೂತ್ರ ಪುರುಷಗಳ ವಿಭಾಗವನ್ನು ಮಾಡಿ ನಡೆಸ್ತಕ್ಕಂಥ ಅಪಾನವಾಯು ಅವನೇನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಅವನು ತಾನು ಉಪಸ್ಥ ಮತ್ತು ಪಾಯು ಮತ್ತು ಉಪಸ್ಥನಲ್ಲಿ ಇದ್ದುಕೊಂಡಿದ್ದಾನೆ. ಅದಕ್ಕೇನೆ ಗಾರ್ಹಪತ್ಯಾಗ್ನಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಅಲ್ಲಿ ಅವನು ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಾರ್ಹಪತ್ಯಾಗ್ನಿ ರೂಪದಿಂದ ವಾಯುದೇವರು ಅಲ್ಲಿ ಜಾಗೃತರಾಗಿದ್ದುಕೊಂಡು ತಾವು ಅಪಾನ ರೂಪದಿಂದ ಆ ಕಾರ್ಯವನ್ನು ಮಾಡ್ತಾರೆ. ಅದಕ್ಕೋಸ್ಕರವೇ ಆ ಅವಯವಗಳಿಂದಲೇ ಗೃಹಸ್ಥ ಧರ್ಮದಲ್ಲಿ ಮುಂದೆ ಪ್ರಜನನಾದಿಗಳು ನಡೆಯತಕ್ಕಂಥವುಗಳು. ಇದರ ಜೊತೆಯಲ್ಲಿ ಅದನ್ನು ಹೀಗಾಗಿ ಅದನ್ನು ವಿಭಾಗವನ್ನು ಮಾಡಿ ಪ್ರಜನನಾದಿ ಕಾರ್ಯ ಮಾಡ್ತಕ್ಕಂಥ ಯಜ್ಞವನ್ನು ಮಾಡ್ತಕ್ಕಂಥ ವ್ಯಕ್ತಿ ಅಪಾನವಾಯು ತಾನು ಆ ಕೆಲಸದಲ್ಲಿದ್ದುಕೊಂಡು ಗಾರ್ಹಪತ್ಯಾಗ್ನಿಯಲ್ಲಿದ್ದು ಭಗವಂತನ ಆರಾಧನೆಯನ್ನು ಮಾಡ್ತಾ ಇರ್ತಾರೆ. ಆ ನಂತರ ವ್ಯಾನ, ಆಗ ಶ್ವಾಸೋಚ್ಛ್ವಾಸ ನಡೆದಿರ್ತದಲ್ಲ, ಶ್ವಾಸೋಚ್ಛ್ವಾಸ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಡೆಸ್ತಕ್ಕಂಥ ಎಲ್ಲ ಶರೀರಕ್ಕೂ ಆಕ್ಸಿಜನ್ ಮುಟ್ಟಿಸ್ಬೇಕು. ಆ ಆಕ್ಸಿಜನ್ ಮುಟ್ಟಿಸ್ತಕ್ಕಂಥ ಕ್ರಿಯಾರೂಪವಾಗಿರ್ತಕ್ಕಂಥ ಯಜ್ಞದಲ್ಲಿ ಆಹುತಿಯನ್ನು ಕೊಡ್ತಕ್ಕಂಥ ವ್ಯಾನರೂಪಿಯಾಗಿ ಅವನು ಅಲ್ಲಿ ದಕ್ಷಿಣಾಗ್ನಿ ಅಂತನ್ನೋ ರೂಪದಿಂದ ದಕ್ಷಿಣಾಗ್ನಿಯಲ್ಲಿ ಪರಮಾತ್ಮನಿಗೆ ತನ್ನ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಭಾಳ ಚಿಂತನೆ ಮಾಡಬೇಕಾಗಿದ್ದು, ನಾನು ಗಡಿಬಿಡಿಯಲ್ಲಿ ಹೇಳ್ತಾ ಇದ್ದೇನೆ. ಇಷ್ಟು ಇದನ್ನು ನೆನಪಿಟ್ಕೊಳ್ಬೇಕು. ಆ ನಂತರ ಪ್ರಾಣದೇವರು ಎಲ್ಲ ಕಡೆಗೆ ರಕ್ತವನ್ನು ಮುಟ್ಟಿಸ್ಬೇಕಲ್ಲ, ಅದರ ವ್ಯವಸ್ಥೆಯನ್ನು ತಾನು ಮಾಡಬೇಕಲ್ಲ. ಅವರು ಆಹವನೀಯಾಗ್ನಿಯಲ್ಲಿ ಇದ್ದುಕೊಂಡು ದಕ್ಷಿಣಾಗ್ನಿಯಿಂದ ಅಗ್ನಿ ತೆಗೆದುಕೊಂಡು ಬಂದು ಎಲ್ಲಿ ಮತ್ತೊಂದು ಕುಂಡದಲ್ಲಿ ಹಾಕ್ತೇವೆ, ಅದು ದಕ್ಷಿಣಾಗ್ನಿಯಿಂದ ಮುಖ್ಯ ಕುಂಡದಲ್ಲಿ ಅಗ್ನಿಯನ್ನು ಹಾಕಿದಾಗ ಅದು ಆಹವನೀಯಾಗ್ನಿ ಅಂತ ತಿಳ್ಕೊಂಡಂತೇಳಿ ಅನಿಸ್ಕೊಳ್ತಾರೆ. ಆಹವನೀಯಾಗ್ನಿ ಇದ್ದುಕೊಂಡು ಈ ಸಂಪೂರ್ಣವಾಗಿರ್ತಕ್ಕಂತಹ ರಕ್ತಾಭಿಸರಣದ ಕ್ರಿಯೆಗಳನ್ನು ಅವರು ನಡೆಸ್ತಾರೆ. ಜೀರ್ಣಕ್ರಿಯೆ, ಆನಂತರ ಮೂತ್ರಪುರುಷ ವಿಭಾಗ ಕ್ರಿಯೆ ಅಪಾನವಾಯು ನಡೆಸಿದರೆ, ಆನಂತರ ಶ್ವಾಸೋಚ್ಛ್ವಾಸ ರೂಪದಲ್ಲಿರ್ತಕ್ಕಂಥ ಕ್ರಿಯೆಗಳನ್ನು ನಡೆಸ್ತಕ್ಕಂಥವರು ವ್ಯಾನ, ರಕ್ತಾಭಿಸರಣ ಕಾರ್ಯವನ್ನು ಮಾಡತಕ್ಕಂಥವರು ಆಹವನೀಯಾಗ್ನಿಯಲ್ಲಿ ಆಹುತಿ ರೂಪದಿಂದ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾನೆ ಪ್ರಾಣದೇವರು. ಆನಂತರ ಸಮಾನವಾಯು ಅಧ್ವರ್ಯು ಆಗಿ, ಅಧ್ವರ್ಯು ಕೆಲಸ ಏನು? ರಕ್ತದಿಂದ ವೀರ್ಯೋತ್ಪತ್ತಿ ಆಗಬೇಕು. ರಕ್ತದಿಂದ ಆ ಶರೀರದಲ್ಲಿ ಬೇಕಾಗಿರ್ತಕ್ಕಂಥ ಊರ್ಜಾ ಆಗಬೇಕು. ಆ ಕೆಲಸವನ್ನು ಅಧ್ವರ್ಯು ಕೆಲಸವನ್ನು ಮಾಡಿ 3 ಅಗ್ನಿಗಳು, ಒಂದು ಗಾರ್ಹಪತ್ಯಾಗ್ನಿ, ದಕ್ಷಿಣಾಗ್ನಿ, ಆಹವನೀಯಾಗ್ನಿ, ಅದರಲ್ಲಿ ಗೃಹಸ್ಥನಾಗಿರ್ತಕ್ಕಂಥವನು ಯಜ್ಞ ಮಾಡಬೇಕು. ಇನ್ನು ನಾವು ಹೇಗೆ ಒಂದು
ಒಂದು ಕುಂಡ ಇದು ಚೌಕೋನಾಕೃತಿಯಾಗಿದ್ದರೆ ಇನ್ನೊಂದು ರೌಂಡಾಕೃತಿ ಆಗಿರ್ತದೆ, ಇನ್ನೊಂದು ತ್ರಿಕೋನಾಕೃತಿ ಆಗಿರ್ತದೆ. ಈ ರೀತಿಯಾಗಿ 3 ಅಗ್ನಿಗಳಲ್ಲಿ ಕ್ರಮವಾಗಿ ಅಪಾನ, ಆನಂತರ ವ್ಯಾನ ಮತ್ತು ಪ್ರಾಣರು ಕೆಲಸವನ್ನು ನಡೆಸಿದರೆ ಅಧ್ವರ್ಯೂ ಆಗಿದ್ದುಕೊಂಡು ಈ ಶರೀರದ ಉತ್ಪತ್ತಿಗೆ ಬೇಕಾಗಿರ್ತಕ್ಕಂಥ ಏನು ಕೆಲಸ ನಡೆದಿದೆ ಈ ಕೆಲಸವನ್ನು ಮಾಡ್ತಕ್ಕಂಥವನು ಸಮಾನವಾಯು, ವೀರ್ಯಾದಿಗಳನ್ನು, ರಕ್ತದಿಂದ ಉತ್ಪನ್ನವಾಗಬೇಕಾಗಿರ್ತಕ್ಕಂಥ ಊರ್ಜ ಇತ್ಯಾದಿಗಳನ್ನು ಹುಟ್ಟಿಸ್ತಕ್ಕಂಥವನು ಸಮಾನರು. ಇವರು ಉಪಕಾರ ಸ್ಮರಣೆ ಮಾಡಬೇಕಲ್ಲ. ಇದರ ನಂತರ ಜೀವಂತೂ ಜಾಗೃತನಾಗಿರ್ತಾನೆ. ಜೀವನಲ್ಲಿದ್ದು ಅವನೇ ಈ ಯಜ್ಞಕ್ಕೆ ಯಜಮಾನ. ಅವನ ಕಡೆಯಿಂದ ಉದ್ಗಾನವನ್ನು ಮಾಡಿಸಿ, ಅಂದರೆ ಸಾಧನೆಯನ್ನು ಮಾಡಿಸ್ತಕ್ಕಂಥ ವ್ಯಕ್ತಿ ಉದಾನವಾಯು. ಜೀವನಲ್ಲಿ ಇದ್ದುಕೊಂಡು ಆ ಜೀವನಿಗೆ ಬೇಕಾಗಿರ್ತಕ್ಕಂಥ ಸ್ವಪ್ನಾದಿಗಳನ್ನು ನೋಡಬೇಕಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಆ ಜೀವನನ್ನು ಜಾಗೃತವಾಗಿಟ್ಟುಕೊಂಡು ಅವನ ಕಾರ್ಯ ಜೀವಿತವಾಗಿ ಎಲ್ಲ ಅವಯವಗಳನ್ನು ಜೀವಿತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥವರು ಉದ್ಗಾತ್ರ ರೂಪದಿಂದ ಇರತಕ್ಕಂಥ ಉದಾನವಾಯು, ರಕ್ತದಿಂದ ಉತ್ಪನ್ನವಾಗ್ತಕ್ಕಂಥ ರೀತಿ ವ್ಯವಸ್ಥೆಯನ್ನು ಮಾಡ್ತಕ್ಕಂತಹ ಸಮಾನವಾಯು ಅಧ್ವರ್ಯು, ಉದಾನವಾಯು ಯಜಮಾನ ಅಧ್ವರ್ಯು, ಆನಂತರ ಅಲ್ಲಿರ್ತಕ್ಕಂಥದ್ದೆಲ್ಲ ರಕ್ತಾಭಿಸರಣದ ಕಾರ್ಯವನ್ನು ಮಾಡಿರ್ತಕ್ಕಂಥ ಆಹವನೀಯಾಗ್ನಿ ಕಾರ್ಯ ಮಾಡ್ತಕ್ಕಂಥವರು ಪ್ರಾಣ. ಇವೆಲ್ಲ ಮುಖ್ಯ ಪ್ರಾಣದೇವರ ಉಪಪ್ರಾಣರು. ಆನಂತರ ಶ್ವಾಸ ರೂಪದಿಂದ ಇರತಕ್ಕಂಥವನು ವ್ಯಾನ, ಆನಂತರ ಅದು ದಕ್ಷಿಣಾಗ್ನಿ, ಆನಂತರ ಪ್ರಾಜಾಪತ್ಯಾಗ್ನಿಯಲ್ಲಿ ಇದ್ದುಕೊಂಡು ನಡೆಸ್ತಕ್ಕಂಥ ಪ್ರಜನನಾದಿ ಕ್ರಿಯೆ ಮತ್ತು ಉಳಿದ ಕ್ರಿಯೆಗಳನ್ನು ನಡೆಸ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಕ್ಕಂಥವನು ಅಪಾನವಾಯು. ಎದ್ದು ಮಲಗಿದಾಗ ಸುಷುಪ್ತಿಯಲ್ಲಿರ್ತಕ್ಕಂಥದ್ದು. ಆಗ ಇಷ್ಟೆಲ್ಲ ಮಹಿಮೆಯನ್ನು ಅಭಿವ್ಯಕ್ತಪಡಿಸ್ತಕ್ಕಂಥವರೇ ವಾಯುದೇವರಪ್ಪ. ವಾಯುದೇವರು ಸುಷುಪ್ತಿಯಲ್ಲ, ನಿದ್ರೆ ಕಾಲದಲ್ಲಿ, ನಿದ್ರೆ ನಂತರ ಬರ್ತಕ್ಕಂಥ ಸುಷುಪ್ತಿ ಕಾಲ ಇದೆಯಲ್ಲ, ಅತ್ತೇಷ ದೇವ ಸ್ವಪ್ನೆ ಮಹಿಮಾನಂ ಅನುಭವತಿ. ಆಗ ಮಾತ್ರ ಆನಂದ ಕೊಡ್ತಕ್ಕಂಥದ್ದಲ್ಲಿ ವಾಯುದೇವರು ಕೂಡ, ವಾಯುದೇವರ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮ ತಾನು ಸ್ವಪ್ನಾವಸ್ಥೆಯಲ್ಲಿ ತೈಜಸ್ಸು ರೂಪದಿಂದ ಇದ್ದು ಎಚ್ಚರವಿದ್ದಾಗ ಏನು ನೋಡಿರ್ತಾನೆ, ಏನು ಕೇಳಿರ್ತಾನೆ, ಏನು ಮಾತನಾಡಿರ್ತಾನೆ, ಏನು ಅನುಭವಿಸಿರ್ತಾನೆ, ಆ ಸಂಸ್ಕಾರಗಳಿಂದಾಗಿ ಇವನಿಗೆ ಸ್ವಪ್ನಗಳನ್ನು ತೋರಿಸಿಕೊಡ್ತಾನೆ. ಅತ್ತೇಷ ದೇವ ಸ್ವಪ್ನೆ ಮಹಿಮಾನಂ ಅನುಭವತಿ ಯದೃಷ್ಟಂ ಅನುಪಶ್ಯತಿ ಶ್ರುತಂ ಶ್ರುತಮೇವಾರ್ಥಂ ಅನುಶೃಣೋತಿ ದೇಶ ದಿಗಂತರೇ ಚ. ಇನ್ನೊಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾನೆ. ಯಾವುದೋ ಊರಿನಲ್ಲಿ ಊಟ ಕೂತ್ಕೊಂಡಿರ್ತಾನೆ, ಕೈ ತೊಳ್ಕೊಳ್ತಾನೆ ಮತ್ತೊಂದು ಊರಿನಲ್ಲಿ, ಮತ್ತೊಂದು ಕಡೆಯಲ್ಲಿ ಅವನು ಆಸನದಲ್ಲಿ ಕೂತ್ಕೊಂಡಿರ್ತಾನೆ. ಈ ರೀತಿಯಾಗಿರ್ತಕ್ಕಂಥದ್ದನ್ನೆಲ್ಲ ಇಲ್ಲ ಈ ಜನ್ಮದಲ್ಲಿ ನೋಡದೆ ಅನುಭವಿಸದೇ ಇರತಕ್ಕಂಥ ಇನ್ನೂ ಅನೇಕ ಜನ್ಮದಲ್ಲಿ ಅನುಭವಿಸಿರ್ತಕ್ಕಂಥ ಸಂಸ್ಕಾರಗಳನ್ನು, ಯಾಕೆ ಇನ್ನೊಂದು ಜನ್ಮದಲ್ಲಿ ನಾವು ಸತ್ತಿರ್ತೇವೆ, ಇಲ್ಲಿ ಸ್ವಪ್ನದಲ್ಲಿ ನಾವು ಸತ್ತು ಹೋದಂತೆ ಕೂಡ ದೃಶ್ಯ ನೋಡ್ತೇವೆ. ಆನಂತರ ಯಾವುದೋ ದೇಶದಲ್ಲಿ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ನಾವೇ ಪ್ರವಚನ ಕೊಡ್ತಾ ಇದ್ದೇವೆ ಅಂತ ದೃಶ್ಯ ನೋಡ್ತೇವೆ, ಯಾವುದೋ ಜನ್ಮದಲ್ಲಿ ಕೊಟ್ಟಿರ್ಬೋದು. ಆ ನಂತರ ಮೂರ್ತಾಮೂರ್ತ ಎಲ್ಲ ವಿಚಾರವಾಗಿರ್ತಕ್ಕಂಥ ವಿಚಾರಗಳನ್ನು ಆ ಕಾಲದಲ್ಲಿ ಅದನ್ನು ನಮಗೆ ತೋರಿಸಿಕೊಡ್ತಕ್ಕಂಥ ವ್ಯಕ್ತಿ ಪ್ರಾಣಾಂತರತನಾಗಿರ್ತಕ್ಕಂತಹ ಪರಮಾತ್ಮ. ಸ್ವಪ್ನದಲ್ಲಿ ನಡೆಸ್ತಕ್ಕಂತಹ ಕಾರ್ಯ ನಡೆಸ್ತಕ್ಕಂಥವನು ಪರಮಾತ್ಮ ಅಂತ ತಿಳ್ಕೊಂಡಂತೇಳಿ ಅದನ್ನು ಅವಶ್ಯವಾಗಿ ಮಾಡಬೇಕು. ಆ ನಂತರ ಬರ್ತಕ್ಕಂಥ ಅವಸ್ಥೆ ಸುಷುಪ್ತಿ ಅವಸ್ಥೆ. ಆಗ ಪ್ರಾಜ್ಞನಾಮಕನಾಗಿರ್ತಕ್ಕಂಥ ಪರಮಾತ್ಮ ತಾನು ಸ್ವತಃ ಆ ಜೀವಕ್ಕೆ ತಾನು ಸುಖಪಟ್ಟು ತನ್ನ ಪ್ರತಿಬಿಂಬನಾದ ಜೀವಕ್ಕೆ ಸುಖವನ್ನು ಕೊಡ್ತಾನೆ. ಅದಕ್ಕೋಸ್ಕರ ಉಪನಿಷತ್ತು ಹೇಳ್ತಾರೆ, ಈ ಶರೀರಕ್ಕೆ ಸುಖ ಸಿಕ್ಕೋದಿಲ್ಲ, ಬಹಳ ಆದರೆ ಎದ್ದ ನಂತರ ವಿಶ್ರಾಂತಿ ಸಿಕ್ಕಿರ್ತದೆ ಅಷ್ಟೇ. ಎದ್ದ ಮೇಲೆ ಏತಾವಂತ ಕಾಲಂ ಅಹಂ ಸುಖಂ ಅಸ್ವಾಪ್ಸಂ, ಇಷ್ಟು ಕಾಲ ನಾನು ಸುಖವಾಗಿ ಮಲ್ಕೊಂಡಿದ್ದೆ ಅಂತ ಇಷ್ಟೇ ಅನುಭವ ಅವನಿಗೆ ಬರ್ತದೆ ಹೊರತು, ಆಗ ಅಲ್ಲಿದ್ದುಕೊಂಡು ಪ್ರಾಜ್ಞನಾಗಿರ್ತಕ್ಕಂಥ ರೂಪದಿಂದ ತಾನು ಸುಖವನ್ನು ಅನುಭವಿಸಿ ತನ್ನ ಪ್ರತಿಬಿಂಬನಾದ ಜೀವನಿಗೆ ಸುಖವನ್ನು ಕೊಡ್ತಕ್ಕಂಥ ವ್ಯಕ್ತಿ ಆ ಪರಮಾತ್ಮನಪ್ಪ. ಇಷ್ಟು
ಮಲಗಿಕೊಂಡಾಗ ನಡೀತಕ್ಕಂಥ ವಾಯುದೇವರ ಮತ್ತು ಪರಮಾತ್ಮನ ಕ್ರಿಯೆಗಳು ನಡೀತದೆ. ಅವ್ರ ಉಪಕಾರವನ್ನು ನಾನು ಬಿಡಲಿಕ್ಕಾಗ್ತದೆ. ಇಲ್ಲ ಮಲಗಿಕೊಂಡ ಕ್ಷಣಕ್ಕೆ ಸತ್ತೋಗಿದ್ದರೆ ಶರೀರದ ಶ್ವಾಸೋಚ್ಛ್ವಾಸ ನಡೆಯದೇ ಇದ್ದರೆ ಶ್ವಾಸೋಚ್ಛ್ವಾಸ ನಡೀತದೆ, ರಕ್ತಾಭಿಸರಣ ನಡೆದಿರ್ತದೆ, ಆನಂತರ ಪದಾರ್ಥಗಳ ವಿಭಜನೆ ನಡೆದಿರ್ತದೆ, ಜೀರ್ಣಕ್ರಿಯೆ ನಡೆದಿರ್ತದೆ, ಅದರಿಂದ ಆಗ್ತಕ್ಕಂಥ ಅನೇಕ ವಿಭಾಗಗಳು ನಡೆದಿರ್ತವೆ. ಎಲ್ಲ ಕ್ರಿಯೆಗಳನ್ನು ಪ್ರಜಾಪತಿ ಅಗ್ನಿ, ಆಹ್ವನೀಯ ಅಗ್ನಿ, ಆನಂತರ ಗಾರಪತ್ಯಾಗ್ನಿ, ಇವುಗಳಲ್ಲಿ ಗಾರಪತ್ಯಾಗ್ನಿ, ಆಹ್ವನೀಯ ಅಗ್ನಿ, ದಕ್ಷಿಣಾಗ್ನಿಯಲ್ಲಿ ಕಾರ್ಯವನ್ನು ನಡೆಸುತ್ತಾ ಅಧ್ವರ್ಯು ಮತ್ತು ಯಜಮಾನರಾಗಿದ್ದುಕೊಂಡು ಕರೆಯತಕ್ಕಂಥ ವಾಯುದೇವರು ಸ್ವಪ್ನದಲ್ಲಿ ನಮಗೆ ವಾಯುದೇವರ ಮುಖಾಂತರ ಸ್ವಪ್ನವನ್ನು ತೋರಿಸುವ ಆ ಪರಮಾತ್ಮ ಸುಷುಪ್ತಿಯಲ್ಲಿ ಆ ರೀತಿಯಾಗಿ ನಮಗೆ ಪ್ರಾಜ್ಞನಾಮಕನಾಗಿದ್ದು ಆನಂದ ರೂಪದಿಂದ ಅವನು ತನ್ನ ಸುಖವನ್ನು ಅನುಭವಿಸಿ ಜೀವನಿಗೆ ಪ್ರತಿಬಿಂಬಕ್ಕೆ ಸುಖ ಕೊಡ್ತಕ್ಕಂಥವನು ಆ ಶ್ರೀಹರಿಯಪ್ಪ. ಅವನ ಹೊರತು ನಮಗೆ ಗತಿ ಇಲ್ಲ. ಇವರೇ ನಮ್ಮ ಜೀವನದಲ್ಲಿ ಈ ಕಾರ್ಯವನ್ನು ನಡೆಸಿಕೊಡ್ತಕ್ಕಂಥವರು. ನೆನಪಿನ ಇಟ್ಟುಕೊಂಡು ತಿಳ್ಕೊಂಡಂತ ಯಥಾ ಸೋಮ ವಯಾಂಸಿ ವಾಸೋ ವೃಕ್ಷಂ ಪ್ರತಿಷ್ಠಂತೆ. ಎಲೆ ಗಾರ್ಗ್ಯ, ಪಕ್ಷಿಗಳು ಎಲ್ಲ ಕಡೆಗೆ ಹಾರಾಡಿ ಬಂದು ತಮ್ಮ ಈ ಸಂಪೂರ್ಣವಾಗಿರ್ತಕ್ಕಂತಹ ಗೂಡಿನಲ್ಲಿ ಬಂದು ಸೇರ್ತವೆ. ಅದೇ ರೀತಿಯಾಗಿ ತನ್ಮಾತ್ರಗಳು ಪಂಚಭೂತಗಳು ಪಂಚಕರ್ಮೇಂದ್ರಿಯಗಳಲ್ಲಿ, ಪಂಚಕರ್ಮೇಂದ್ರಿಯಗಳು ಪಂಚಜ್ಞಾನೇಂದ್ರಿಯಗಳಲ್ಲಿ, ಅವು ಪಂಚಪ್ರಾಣರಲ್ಲಿ, ಅವು ಮನೋನಿಯಾಮಕ ಬುದ್ಧಿನಿಯಾಮಕನಾಗಿರ್ತಕ್ಕಂಥ ವಾಯುದೇವರು ಪರಮಾತ್ಮನಲ್ಲಿ ಸೇರಿಕೊಳ್ತಾರೆ. ಹೀಗಾಗಿ ಸಕಲೇಂದ್ರಿಯ ಪ್ರೇರಕ ಪ್ರಮುಖವಾಗಿ ಪರಮಾತ್ಮ, ಅವನ ಆಜ್ಞೆಯಿಂದ ವಾಯುಭಾರತೀಯರು. ಇದನ್ನು ಯಾರು ಈ ಮಹಿಮೆಯನ್ನು ತಿಳಿದುಕೊಂಡು ದಿನಾಲು ಚಿಂತನೆ ಮಾಡ್ತಾರೆ, ತದಕ್ಷರಂ ವೇದಯತೆ ಯಸ್ತು ಸೌಮ್ಯ ಸ ಸರ್ವಜ್ಞ ಭವತಿ ಸರ್ವಮೇವ ಆವಿಶ್ಯತೀತಿ. ಆ ವ್ಯಕ್ತಿ ಆಗ ಅವನಿಗೆ ಸ್ವಲ್ಪ ಶಾಸ್ತ್ರ ಗೊತ್ತಿದೆ ಅಂತ ಅರ್ಥ. ಸರ್ವ ಅಂತಾರೆ ತನ್ನ ಬಗ್ಗೆ ತನ್ನ ಯೋಗ್ಯತಾನುಸಾರ ಎಷ್ಟು ತಿಳಿದುಕೊಂಡಿದ್ದಾನೆ ಅಂತ ಅರ್ಥ. ಆನಂತರ ಸರ್ವಜ್ಞರಾಗ್ತಕ್ಕಂಥವ್ರು ವಾಯುದೇವರು, ಮುಖ್ಯ ಸರ್ವಜ್ಞ ಪರಮಾತ್ಮ. ಏಷ ಹಿ ದ್ರಷ್ಟ, ಏಷ ಹಿ ಶ್ರೋತ. ಆದ್ದರಿಂದಾಗಿ ನಾನು ನೋಡ್ತೇನೆ, ನಾನು ಕೇಳ್ತೇನೆ, ನಾನು ಊಟ ಮಾಡ್ತೇನೆ, ಕ್ರಿಯಾಭಿಮಾನ, ಕರ್ತೃತ್ವಾಭಿಮಾನ, ಭೋಕ್ತೃತ್ವಾಭಿಮಾನ ಬಿಟ್ಬಿಡು. ಒಳಗಿದ್ದು ತಾನು ತಿಂದು, ತಾನು ನೋಡಿ, ತಾನು ಕೇಳಿ, ತಾನು ವಾಸನೆಯನ್ನು ನೋಡಿ, ಆನಂತರ ತಾನು ಸ್ಪರ್ಶದ ಸುಖವನ್ನು ಅನುಭವಿಸಿ ಪ್ರತಿಬಿಂಬರಾಗಿರ್ತಕ್ಕಂಥ ನಮಗೆ ಕೊಡ್ತಕ್ಕಂಥವನು ವಾಯುವಂತರತನಾಗಿರ್ತಕ್ಕಂಥ ಪರಮಾತ್ಮ. ಗಾರ್ಗೆ ಹೇಳ್ತಾನೆ, ಸಮಾಧಾನ ಆಯಿತು. ಆಗ ಐದನೇನು ಆಗಿರ್ತಕ್ಕಂಥ ಅತಹೇನಂ ಶೈಭ್ಯ ಸತ್ಯಕಾಮ ಪಪ್ರಚ್ಛ. ಆಗ ಸತ್ಯಕಾಮ ಬಂದು ಶಿಬಿರಾಜನ ಮಗನಾಗಿರ್ತದೆ ಕೇಳ್ತಾನೆ, ಇಲ್ಲ ಮತ್ತು ಮನುಷ್ಯ ಅಂತ್ಯಕಾಲದಲ್ಲಿ ಪ್ರಣವ ಮಂತ್ರವನ್ನು ಚಿಂತನೆ ಮಾಡಿ ಪ್ರಾಣ ಬಿಟ್ಟರೆ ಮೋಕ್ಷಕ್ಕೆ ಹೋಗ್ತಾನೆ ಅಂತ ನಾನು ಕೇಳಿದ್ದೇನೆ. ಭಗವನ್ ಮನುಷ್ಯೇಶು ಪ್ರಾಯಣಾಂತಂ ಓಂಕಾರಂ ಅಭಿಧ್ಯಾಯೀತ. ತಿಳುವಳಿಕೆ ಬಂದಾಗಿನಿಂದ ಸಾಯುವವರೆಗೂ ಓಂಕಾರ ರೂಪಿಯಾಗಿರ್ತಕ್ಕಂಥ, ಪ್ರಣವ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ ತಿಳ್ಕೊಂಡಂಥೇಳಿ ಹೇಳ್ತಾರೆ. ಅದು ಏನಪ್ಪ ಓಂಕಾರ ಉಪಾಸನೆ ಅಂತಂದರೆ ಏನು, ಅದರಿಂದ ಪ್ರಯೋಜನವೇನು, ಸ್ವಲ್ಪ ನನಗೆ ಹೇಳ್ತೀರಾ ಅಂತ ತಿಳ್ಕೊಂಡಂತೇಳಿ ಕೇಳಿದಾಗ ಆಗ ಪಿಪ್ಪಲಾದರೂ ಉತ್ತರವನ್ನು ಕೊಡ್ತಾರೆ. ಇವೆಲ್ಲ ಬಹಳ ವಿಸ್ತಾರವಾದ ವಿಷಯ, ಆದರೂ ಸ್ವಲ್ಪ ಕಲ್ಪನೆ ಬರಲಿ ಅಂತ ತಿಳ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಏತದ್ವೈ ಸತ್ಯಕಾಮ. ಎಲೆ ಸತ್ಯಕಾಮನೆ, ಈ ಓಂಕಾರ ಸ್ವರೂಪನಾಗಿರ್ತಕ್ಕಂಥ ಅವನು ಪರಮಾತ್ಮನೇ, ಶ್ರೀಹರಿಯೇ, ಅವನೇ ಪರ ಅಂತ ಅನಿಸ್ಕೊಳ್ತಾನೆ. ಆನಂತರ ಅಪರ, ಆನಂತರ ತಾನು. ಆದರೆ ಪರಮಾತ್ಮ ತಾನು ಸ್ವತಃ ಇದ್ದು ಅನುಗ್ರಹ ಮಾಡೋದಿಲ್ಲ. ಮುಖ್ಯ ಪ್ರಾಣದೇವರಲ್ಲಿದ್ದು ನಮಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಈ ಓಂಕಾರ ವಾಚ್ಯನಾಗಿರ್ತಕ್ಕಂಥ ಪರಮಾತ್ಮ ಮಾಡ್ತಾನೆ. ಈ ಪರಮಾತ್ಮ ಈ ಓಂಕಾರದಲ್ಲಿ ಅಕಾರ ಉಕಾರ ಮಕಾರದಲ್ಲಿ ತಾನು ಇದ್ದುಕೊಂಡು ಆನಂತರ ಮುಖ್ಯವಾಗಿ ಶಾಂತ ಅತಿಶಾಂತದವರೆಗೆ 8 ವಿಭಾಗಗಳಲ್ಲಿ ತಾನಿದ್ದುಕೊಂಡು ಸೃಷ್ಟಿ ಸ್ಥಿತಿ ಇತ್ಯಾದಿಗಳನ್ನು ಪೂರ್ತಿಯಾಗಿ ತಾನು ಮಾಡ್ತಾ ಇರ್ತಾನೆ.
ಅಕಾರದಲ್ಲಿದ್ದು ಪರಮಾತ್ಮ ತಾನು ಅವಿನಾಶಿಯಾಗಿ ಅಂಥೇಳಿ ಜೀವನಿಗೆ ಅವಿನಾಶಿಯಾಗಿದ್ದುಕೊಂಡು ಜೀವನು ಅಕಾರದಲ್ಲಿರ್ತಕ್ಕಂಥ ಪರಮಾತ್ಮನ ಸರ್ವವಾಕ್ಯಗಳಿಂದ ಪರಮಾತ್ಮ ಹೇಳಲ್ಪಡ್ತಾನೆ. ಅಕಾರ ಸರ್ವಭಾಗಾತ್ಮ, ಸಕಲ ಶಾಸ್ತ್ರಗಳಿಂದ ಹೇಳಲ್ಪಡ್ತಾನೆ. ಅಷ್ಟೇ ಅಲ್ಲ, ಅವಿನಾಶಿಯಾಗಿದ್ದಾನೆ ಅಂಥೇಳಿ ಉಪಾಸನೆ ಮಾಡಬೇಕು. ಉಕಾರದಲ್ಲಿದ್ದು ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಂಡಂತೇಳಿ ಉಪಾಸನೆ ಮಾಡಬೇಕು. ಮಕಾರದಲ್ಲಿದ್ದು ಪರಮಾತ್ಮ ಶಾಸ್ತ್ರಗಮ್ಯ ಅಂತ ತಿಳ್ಕೊಂಡಂತೇಳಿ ಉಪಾಸನೆ ಮಾಡಬೇಕು. ಆನಂತರ ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತಗಳಲ್ಲಿ ಸೃಷ್ಟಿ ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳ ಚಿಂತನೆಯನ್ನು ಮಾಡಬೇಕು. ಮೊದಲು ಈ ಅಕಾರ ಉಕಾರ ಮಕಾರಗಳ ಚಿಂತನೆಯನ್ನು ಕೂಡ ಪ್ರತ್ಯೇಕವಾಗಿ ತಾನು ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಈ ಓಂಕಾರವನ್ನು ಉಪಾಸನೆ ಮಾಡ್ತಕ್ಕಂಥವರಿಗೆ ಪರಮಾತ್ಮ ಅಂತಾನೆ, ಬಾ ಉಪಾಸನೆ ಮಾಡಿದ್ದೆಲ್ಲ ನನ್ನ ಜೊತೆ ಕರ್ಕೊಂಡು ಹೋಗ್ತೇನೆ ಮೋಕ್ಷಕ್ಕೆ ಅಂತ ತಿಳ್ಕೊಂಡು ಅಂತೇಳಿ ಭಗವಂತ ನಮ್ಮನ್ನು ಕರಿತಾನಂತೆ. ಯದ್ ಏಕಂ ಆತಂ ಅಭಿಧ್ಯಾಯೇತ ಸೇ ತೇನೇವ ಸಂವೇದಿತಃ ಸ್ಥೂರ್ಣವೇವ ಜಗತ್ಯಾಂ ಅವಿಪದ್ಯತೆ ತಂ ರುಚಃ ಮನುಷ್ಯಲೋಕಮುಪನಯಂತೆ. ಓಂಕಾರದ ಪ್ರಥಮ ಪಾದರೂಪವಾಗಿರ್ತಕ್ಕಂತಹ ಅಕಾರದ ಉಪಾಸನೆಯನ್ನು, ಅಂದರೆ ಅವಿನಾಶಿ ಸರ್ವಭಾಗಾತ್ಮ ಅಂತೇಳಿ ಯಾರು ಉಪಾಸನೆಯನ್ನು ಮಾಡ್ತಾರೆ, ಉಪಾಸನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಋಗ್ವೇದಾಭಿಮಾನಿ ದೇವತೆಗಳು ಅವನನ್ನು ಉತ್ತಮ ಸ್ವರ್ಗಾದಿ ಉತ್ತಮ ಲೋಕಕ್ಕೆ, ಚಂದ್ರಲೋಕದವರೆಗೂ ಕರೆದುಕೊಂಡು ಹೋಗಿ ಅಲ್ಲಿ ಸುಖವನ್ನು ಕೊಟ್ಟು ಮತ್ತೆ ಪುನಃ ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣ ಜನ್ಮವನ್ನು ಕೊಟ್ಟು ಮುಂದಿನ ಉಪಾಸನೆಯನ್ನು ಮಾಡುವಂಥ ಅನುಕೂಲ ಮಾಡಿಕೊಡ್ತಾರೆ. ಅಕಾರದ ಉಪಾಸನೆಯಿಂದ ಉತ್ತಮ ಲೋಕ ಮತ್ತು ಪುನಃ ಜನ್ಮದಲ್ಲಿ ಬ್ರಾಹ್ಮಣ ಜನ್ಮ ಅವನಿಗೆ ಪ್ರಾಪ್ತಿಯಾಗ್ತದೆ. ಆಗ ಅವನು ಈ ಬ್ರಾಹ್ಮಣ ಜನ್ಮದಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ತಪಸ್ಸನ್ನು ಮಾಡ್ತಾನೆ. ಬ್ರಹ್ಮಚರ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಗುರುಗಳಿಂದ ಶಾಸ್ತ್ರಾಧ್ಯಯನವನ್ನು ಶ್ರವಣಾದಿಗಳನ್ನು ಮಾಡ್ತಾನೆ. ಆ ನಂತರ ದೇವತೆಗಳ ತಾರತಮ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಆ ಪರಮಾತ್ಮನನ್ನು ಸರಿಯಾದ ಉಪಕಾರ ಮಾಡಿ ಕ್ರಮವಾಗಿ ಜ್ಞಾನ ಭಕ್ತಿಗಳನ್ನು ಪಡೆದು ಮೋಕ್ಷಕ್ಕೆ ಹೋಗ್ತಾನೆ. ಇನ್ನು ಅಕಾರ ಉಕಾರ ಅವಿನಾಶಿ ಸರ್ವೋತ್ತಮ ಅಂತನ್ನುವ ಆ ಪರಮಾತ್ಮನ ರೂಪಗಳನ್ನು ಯಾವನು ಉಪಾಸನೆ ಮಾಡ್ತಾನೆ, ಅಂದರೆ ಅಕಾರ ಉಕಾರ ಎರಡು ಮಾತ್ರೆಗಳ ಉಪಾಸನೆಯನ್ನು ಮಾಡ್ತಾನೆ, ಅಂತಹ ವ್ಯಕ್ತಿ ಯಜುರ್ವೇದಾಭಿಮಾನ ದೇವತೆಗಳು ಅವನನ್ನು ಅಂತರಿಕ್ಷದಲ್ಲಿರ್ತಕ್ಕಂಥ ಸೋಮಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ, ಚಂದ್ರಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ. ಚಂದ್ರಲೋಕದಲ್ಲಿಯೂ ಕೂಡ ಸುಖವನ್ನು ಅನುಭವಿಸಿ ಮತ್ತೆ ಪುನಃ ಹುಟ್ಟುವಾಗಲೇ ಹಿಂದಿನ ಜನ್ಮದ ಏನು ಅಧ್ಯಯನ ಮಾಡಿರ್ತಾನೆ ಅಧ್ಯಯನದ ಆ ಸಂಸ್ಕಾರವನ್ನು ಇಟ್ಟುಕೊಂಡು ಬಂದು ಬಾಲ್ಯದಲ್ಲಿ ಒಳ್ಳೆಯ ಜ್ಞಾನವನ್ನು ಪಡೆದು ಜ್ಞಾನಿ ಆಗ್ತಾನೆ. ಸಣ್ಣ ವಯಸ್ಸಿನಲ್ಲಿ ಜ್ಞಾನಿಗಳಾಗಿರ್ತಕ್ಕಂಥವರು ಅವರು ಎರಡು ಪಾದಗಳು, ಓಂಕಾರದ ಎರಡು ಪಾದಗಳು, ಎರಡು ಅಕ್ಷರಗಳು ಉಪಾಸನೆ ಮಾಡಿದ್ದಾರೆ ಅಂತ ಅರ್ಥ. ಇನ್ನು ಯಾವ ವ್ಯಕ್ತಿ ಮೂರೂ ಅಕ್ಷರಗಳಲ್ಲಿ ಉಪಾಸನೆ ಮಾಡ್ತಾನೆ, ಸಕಲ ಶಾಸ್ತ್ರದಲ್ಲಿ ಮಂತವ್ಯನಾಗಿರ್ತಕ್ಕಂಥ ಸಕಲ ಶಾಸ್ತ್ರಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನ ಮಹಿಮೆಗಳನ್ನು ಯಾರು ತಿಳಿದುಕೊಳ್ಳುತ್ತಾರೆ ಅದು ಸತ್ಯಲೋಕಕ್ಕೆ ಹೋಗಿದ್ದು ಅಲ್ಲಿ ತಮ್ಮ ಪ್ರಾರಬ್ಧ ಕರ್ಮ ಮುಗಿಯುವವರೆಗೂ ಪರಮಾತ್ಮನ ಉಪಾಸನೆಯನ್ನು ಮಾಡಿ ಕೊನೆಗೆ ಮೋಕ್ಷಕ್ಕೆ ಹೋಗ್ತಾರೆ. ಒಂದು ಅಕ್ಷರ ಪ್ರಣವದ ಒಂದಕ್ಷರದ ಉಪಾಸನೆ, ಒಂದಕ್ಷರ ಅಂತ ಬರೀ ಅಂತಲ್ಲ, ಅವಿನಾಶಿ ಸರ್ವ ಶಬ್ದವಾಚ್ಯ ಅಂತ ಉಪಾಸನೆ ದಿನಾಲು ವಿಷ್ಣು ಸಹಸ್ರನಾಮಾದಿಗಳಲ್ಲಿರ್ತಕ್ಕಂಥ ಪರಮಾತ್ಮ ಉಪಾಸನೆಗಳನ್ನೆಲ್ಲ ಮಾಡ್ತಾ ಇದ್ದರೆ ಪರಮಾತ್ಮನ ಸರ್ವ ಶಬ್ದವಾಚ್ಯತ್ವವನ್ನು ಮತ್ತು ಅವಿನಾಶಿತ್ವವನ್ನು ಉಪಾಸನೆ ಮಾಡ್ತಾ ಇದ್ದರೆ ಸ್ವರ್ಗವನ್ನು ಲೋಕ ಅನುಭವಿಸಿ ಮತ್ತೆ ಪುನಃ ಬಂದು ಇಲ್ಲಿ ಒಳ್ಳೆಯ ಗುರುಗಳನ್ನು ಆಶ್ರಯಿಸಿಕೊಂಡು ಶಾಸ್ತ್ರಾಧ್ಯಯನಗಳನ್ನೆಲ್ಲ ಮಾಡಿ ಕ್ರಮವಾಗಿ ಜ್ಞಾನವನ್ನು ಪಡೀತಾರೆ. ಎರಡಕ್ಷರಗಳ ಉಪಾಸಕರು ಆ ಚಂದ್ರಲೋಕಕ್ಕೆ ಹೋಗಿ ಮತ್ತೆ ತಿರುಗಿ ಬಂದು ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡಿ ಉತ್ತಮವಾಗಿರ್ತಕ್ಕಂಥ ಶ್ರೇಷ್ಠ ಜ್ಞಾನ ಸುಧಾದಿ ಗ್ರಂಥಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಪಡೀತಾರೆ. ಮೂರು ಅಕ್ಷರಗಳ ಉಪಾಸನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಮಾತ್ರ, ಯಾಕೆಂದರೆ ಅವರು ಎರಡು ಅಕ್ಷರ ಮಾಡಿ ಎಲ್ಲ ಜ್ಞಾನ ಪಡೆದಿರ್ತಾರೆ. ಆಗ ಅವರು ಅಪರೋಕ್ಷ ಜ್ಞಾನಿಗಳಾಗಿ ಸತ್ಯಲೋಕಕ್ಕೆ ಹೋಗಿ ಪ್ರಾರಬ್ಧಕ್ಕೂ ಮುಗಿಯುವವರೆಗೂ ಅಲ್ಲಿದ್ದು
ಮುಂದೆ ಪರಮಾತ್ಮನ ಸನ್ನಿಧಾನವನ್ನು ಪಡೀತಾರೆ. ಇಷ್ಟು ಪ್ರಣವೋಪಾಸನೆಯ ಲಾಭ ಇದೆಯಪ್ಪ. ಪ್ರಣವೇವ ಹರಿಂ ಧ್ಯಾಯನ್ ಬ್ರಹ್ಮಲೋಕಂ ಸಮೇತ್ಯ ಚ. ಪೂರ್ತಿ ಪ್ರಣವೋಪಾಸನೆಯನ್ನು ಯಾರು ಮಾಡ್ತಾರೆ, ಪ್ರತಿಯೊಬ್ಬ ಸನ್ಯಾಸಿಗಳು ಮಾಡಬೇಕು ಅಂತ ನಿಯಮ ಇದೆ. ಆ ನಂತರ ಸತ್ಯಲೋಕಕ್ಕೆ ಹೋಗಿ ಜ್ಞಾನಂ ಚತುರ್ಮುಖಾತ್ ಪ್ರಾಪ್ಯ, ಅಲ್ಲಿ ಬ್ರಹ್ಮದೇವರು ಅವರಿಗೆ ಒಳ್ಳೆಯ ಶ್ರೇಷ್ಠವಾದ ಜ್ಞಾನವನ್ನು ಕೊಡ್ತಾರಂತೆ. ಆ ನಂತರ ಮುಕ್ತಿಗೆ ಹೋಗ್ತಾರೆ. ಈ ಬಗ್ಗೆ ವೇದದಲ್ಲಿ ಈ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ. ತಿಸ್ರೋ ಮಾತ್ರಾಹ ಮೃತ್ಯುಂ ಅಮೃತ್ಯ ಪ್ರಯೋಕ್ತ ಅನ್ಯೋನ್ಯಸಕ್ತ ಅನವಿಪ್ರಮುಕ್ತಾ ಕ್ರಿಯಾಶು ಬಾಹ್ಯಾಭ್ಯಂತರ ಮಧ್ಯಮಾಸು ಸಮ್ಯಕ್ ಪ್ರಯುಕ್ತಾಸು ನುಕಂಪತೇಜ್ಞ ಋಗ್ಭಿರೇತಂ ಯಜುರ್ಯಂತರಿಕ್ಷಂ ಸಾಮಭಿರ್ಯತ್ತದೋ ಕವಯೋ ವೇದಯಂತೆ ತಮಂ ಓಂಕಾರೇಣೈವ ಅನೇನ ಅನ್ವೇತಿ ವಿದ್ವಾನ್ ಯತ್ ಛಾಂತಂ ಅಜರಂ ಮೃತ್ಯುಂ ಅಭಯಂ ಪರಾತ್ಪರಂ ನಯತೆ. ಆದ್ದರಿಂದಾಗಿ ಕ್ರಮವಾಗಿ ಓಂ ಮೊದಲು ಸ್ವಲ್ಪ ಮನಸ್ಸಿನಲ್ಲಿ, ಆನಂತರ ತಾರಸ್ವರದಲ್ಲಿ, ಆನಂತರ ಉಚ್ಚಸ್ವರದಲ್ಲಿ ಓಂಕಾರವನ್ನು ಉಚ್ಚಾರಣೆಯನ್ನು ಮಾಡ್ತಾ ಮಾಡ್ತಾ ಕ್ರಮವಾಗಿ ಅಲ್ಲಿರ್ತಕ್ಕಂಥ ಪರಮಾತ್ಮನ ಆ ವಿಶಿಷ್ಟ ರೂಪಗಳನ್ನು ಚಿಂತನೆ ಮಾಡಿ ಸರಿಯಾಗಿ ಅರ್ಥ ಮಾಡಿಕೊಂಡು ಅವನು ಮೋಕ್ಷವನ್ನು ಪಡೆಯಬೇಕು. ಅಂತ್ಯಕಾಲದಲ್ಲಿ ಸ್ಮರಣೆ ತಪ್ಪದೇ ಬರ್ತದೆ. 3 ಅಕ್ಷರಗಳ ಅಕಾರ ಉಕಾರ ಮಕಾರಗಳು, ಅದರಿಂದ ಮುಖ್ಯ ಉಳಿದ 5 ಸೇರಿಕೊಂಡು ಸಂಪೂರ್ಣ ಪ್ರಣವನ್ನು ಉಪಾಸನೆ ಮಾಡ್ತಕ್ಕಂಥ ವ್ಯಕ್ತಿ ಅಪರೋಕ್ಷ ಜ್ಞಾನವನ್ನು ಪಡೆದು ಆ ಪರಮಾತ್ಮನನ್ನು ಪಡಿತಾನಪ್ಪ. ಅವನಿಗೆ ಕೊನೆ ಕಾಲದಲ್ಲಿ ಕೂಡ ಪರಮಾತ್ಮನ ನೆನಪು, ಓಂಕಾರ ಪ್ರಣವೋಪಾಸನೆಯ ಒಂದು ಆ ರೀತಿಯಾಗಿರ್ತಕ್ಕಂತಹ ನೆನಪು ಬರುತ್ತದೆ. ಅದನ್ನು ಉಪಾಸನೆ ಮಾಡ್ತಾ ಪ್ರಾಣವನ್ನು ಬಿಟ್ಟು ಉತ್ತಮವಾಗಿ ಪರಮಾತ್ಮನ ಸನ್ನಿಧಾನ ಪಡಿತಾನೆ. ಇಷ್ಟು ಓಂಕಾರದ ಮಹಿಮೆ ಇದೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಆಗ 6ನೇವನಾಗಿರ್ತಕ್ಕಂಥ ವೇಳೆ ಬಹಳ ಆಗಿದೆ, ಒಂದು 5 ನಿಮಿಷದಲ್ಲಿ ತಿಳಿದುಕೊಳ್ಳೋಣ. ಅತ ಹೈನಂ ಸುಕೇಶ ಭಾರದ್ವಾಜ ಪ್ರಪ್ರಚ್ಛ. ಆಗ ಭರದ್ವಾಜರ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಸುಕೇಶ ಅಂತ ತಿಳ್ಕೊಂಡು ಅಂತ ಹೇಳಿ ಅಂತಕ್ಕಂಥವನು ಪ್ರಶ್ನೆಯನ್ನು ಮಾಡ್ತಾನೆ. ಪೂಜ್ಯರೇ, ಕೋಸಲ ದೇಶದ ಹಿರಣ್ಯನಾಭ ಅಂತನೋ ರಾಜಪುತ್ರ ನನ್ನ ಹತ್ರ ಬಂದಿದ್ದ. ಬಂದು ನನಗೆ ಹೇಳಿದ, ಷೋಡಶಕಲ ಪುರುಷ ಅಂತ ಅನಿಸ್ಕೊಂಡಿರ್ತಕ್ಕಂಥ ಜೀವ, ಕಲೆಯಿಂದ ಕೂಡಿದ ಜೀವ ಅಂದರೆ ಲಿಂಗ ಶರೀರದಿಂದ ಯುಕ್ತನಾಗಿರ್ತಕ್ಕಂಥ ಜೀವ, ಆ ನಂತರ ಅದರಿಂದ ಮುಕ್ತವಾಗತಕ್ಕಂಥ ಉಪಾಯ ನನಗೆ ಹೇಳಿ ಅಂತ ತಿಳ್ಕೊಂಡು ಅಂತ ಹೇಳಿದಾಗ, ಆಗ ಅವನಿಗೆ ಹೇಳಿದೆ, ನೋಡಪ್ಪ ನನಗೆ ಗೊತ್ತಿಲ್ಲದೆ ಸುಮ್ಮನೆ ಏನೂ ಹೇಳಬಾರ್ದು, ಏನೋ ಹೇಳಿದ್ರೆ ನರಕಕ್ಕೆ ಹೋಗ್ತೇವೆ. ಇನ್ನು ಗೊತ್ತಿದ್ದು ನಿನಗೆ ಹೇಳೋದಿಲ್ಲ ಅಂತ ಪರಿಸ್ಥಿತಿ ಇಲ್ಲ. ತತ್ವಜ್ಞಾನ ಇದ್ದು ಯಾರಾದರೂ ನಮಗೆ ಹೇಳ್ರಿ ಅಂತ ಬಂದರೆ, ಇವರೇನು ಹಣಗಣ ಕೊಡೋಂಗಿಲ್ಲ ಬೇಡ ಅಂತಂದರೆ ಆ ಯಹ ಸಮೂಲೋ ವಾವ ಏಷ ಪರಿಪುಷ್ಯತಿ, ಅವನ್ನೆಲ್ಲ ಪುಣ್ಯಗಳು ನಾಶವಾಗಿಬಿಡ್ತದಂತೆ. ಆದ್ದರಿಂದಾಗಿ ಜ್ಞಾನ ಶಾಸ್ತ್ರ ಗೊತ್ತಿಲ್ಲದೇ ಇದ್ದರೆ ಗೊತ್ತಿಲ್ಲ ಅಂತ ಹೇಳಬೇಕು, ಗೊತ್ತಿದ್ದರೆ ಹೇಳ್ತೇನೆ ಬಾ ಅಂಥೇಳಿ ಅವನಿಗೆ ತನಗೆ ಗೊತ್ತಿದ್ದ ಎಲ್ಲವನ್ನೂ ಅವನಿಗೆ ತಿಳಿಸಿ ಹೇಳಬೇಕು. ನನಗೆ ಗೊತ್ತಿರಲಿಲ್ಲ, ನಾನು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಪಾಪ ಅವನು ರಥದಲ್ಲಿ ಕೂತ್ಕೊಂಡು ತಿರುಗಿ ಹೋದ. ಆದ್ದರಿಂದ ನನಗೆ ತಿಳ್ಕೊಳ್ಬೇಕಾಗಿದೆ, ನಾನು ನಿಮ್ಮನ್ನು ಕೇಳ್ತೇನೆ, ಷೋಡಶಕಲ ಪುರುಷರನ್ನು ಪರಮಾತ್ಮ ಹೇಗೆ ಸೃಷ್ಟಿ ಮಾಡಿದ, ಯಾಕೆ ಮಾಡಿದ, ಆ ನಂತರ ಅದರಿಂದ ಮುಕ್ತರನ್ನಾಗಿ ಹೇಗೆ ಮಾಡ್ತಾನೆ ಹೇಳು ಅಂತ ತಿಳ್ಕೊಂಡು ಅಂತೇಳಿ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಹೇಳಿ ಮಾಡ್ತಾನೆ, ನೋಡಪ್ಪ ಪರಮಾತ್ಮ ಸಾಧನೆ ಜೀವನ ಕಡೆಯಿಂದ ಸಾಧನೆ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಎಲ್ಲ ಜೀವರಿಗೂ ಕೂಡ ಎಲ್ಲೋ ಅನಾದಿ ಕಾಲದಿಂದ ಲಿಂಗ ಶರೀರ ಯುಕ್ತರನ್ನಾಗಿ ಮಾಡಿದ್ದಾನೆ. ಮುಕ್ತರಾದವರನ್ನು ಬಿಟ್ಟರೆ, ಮುಕ್ತರಾದವರು ಅಂತಂದರೆ ಅನಂತ ತಮಸ್ಸಿಗೆ ಹೋದವರು, ಮೋಕ್ಷಕ್ಕೆ ಹೋದವರು, ಇವರನ್ನು ಬಿಟ್ಟರೆ ಎಲ್ಲರೂ ಲಿಂಗ ಶರೀರದಿಂದ ಯುಕ್ತರಾಗಿರ್ತಕ್ಕಂಥವರೇ. ಆ ಲಿಂಗ ಶರೀರದಲ್ಲಿ 16 ಕಲೆಗಳಿವೆ. ಆ ಲಿಂಗ ಶರೀರ ಕೊಡಬೇಕು ಅಂತ ತಿಳ್ಕೊಂಡು ಅಂಥೇಳಿ ಪರಮಾತ್ಮ ಏನು ಮಾಡಿದ, ಆ ಲಿಂಗ ಶರೀರದಲ್ಲಿರ್ತಕ್ಕಂಥ ಏನೇನು ಕಲೆಗಳು ಅಂದರೆ ಲಕ್ಷಣಗಳೇನು ಅಂತಿಕೊಂಡು ಅಂತಂದಾಗ
ನೋಡಪ್ಪ, ಮೊದಲನೇದು ಸೃಷ್ಟಿ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಮುಖ್ಯ ಪ್ರಾಣದೇವರು. ಯಾಕೆ? ಶರೀರ ಇರಬೇಕಾಗಿದ್ದರೆ ಶ್ವಾಸೋಚ್ಛ್ವಾಸ ಬೇಕು. ಆದ್ದರಿಂದಾಗಿ ಶ್ವಾಸೋಚ್ಛ್ವಾಸ ಅಂದರೆ ಪ್ರಾಣಕ್ಕೆ ಅಭಿಮಾನಿಯಾಗಿದ್ದುಕೊಂಡು, ಪ್ರಾಣ ಅನ್ನುವ ಒಂದು ಕಲಾ ಅಂತ ತಿಳ್ಕೊಂಡಂತಂದ್ರೆ ಒಂದು ಲಕ್ಷಣ ಅಂತ ಇಟ್ಕೊಳ್ಳಿ ಅಷ್ಟೇ. ಈಗ ಸದ್ಯಕ್ಕೆ ಪ್ರಥಮ ಕಲೆಯ ಪ್ರಾಣಕ್ಕೆ ಶ್ವಾಸೋಚ್ಛ್ವಾಸ, ಪ್ರಾಣಕಲೆಗೆ ಅಭಿಮಾನಿಯಾಗಿ ಮುಖ್ಯ ಪ್ರಾಣದೇವರಿಗೆ ಆಗಲೇ ರೈ ಪ್ರಾಣರನ್ನು ಸೃಷ್ಟಿ ಮಾಡಿದಂತೆ ಅವರನ್ನು ಸೃಷ್ಟಿ ಮಾಡಿ ಸೃಷ್ಟಿಯನ್ನು ಮುಂದುವರಿಸು ಅಂತ ತಿಳ್ಕೊಂಡಂತ ಹೇಳಿದಾಗ, ಇನ್ನು ದೇವರನ್ನು ಪಡಿಬೇಕಾಗಿದ್ದರೆ ದೇವತೆಗಳ ಜ್ಞಾನ, ದೇವರಲ್ಲಿ ವಿಶ್ವಾಸ ಬೇಕಲ್ಲ. ಇದಕ್ಕೆ ಆಸ್ತಿಕ್ಯ ಬುದ್ಧಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆಸ್ತಿಕ್ಯ ಬುದ್ಧಿ ಅಂತ ತಿಳ್ಕೊಂಡಂತಂದರೆ ದೇವರಿದ್ದಾರೆ, ಪುಣ್ಯ ಪಾಪಗಳಿವೆ, ಸತ್ಕರ್ಮಕ್ಕೆ ಉತ್ತಮ ಫಲ ಇದೆ, ದುಷ್ಕರ್ಮಕ್ಕೆ ಕೆಟ್ಟ ಫಲ ಇದೆ ಅಂತನೂ ಸಂಪೂರ್ಣ ಸರಿಯಾದ ತಿಳುವಳಿಕೆ ಇದೇ ಆಸ್ತಿಕತೆ. ಈ ಆಸ್ತಿಕ್ಯ ಬುದ್ಧಿಯನ್ನು ಕೊಡ್ತಕ್ಕಂಥವಳು ಭಾರತೀ ದೇವಿ. ವಾಯುದೇವರು ಭಾರತೀ ದೇವಿಯನ್ನು ಹುಟ್ಟಿಸಿ ಆಸ್ತಿಕ್ಯ ಬುದ್ಧಿಗೆ ಅವಳನ್ನು ನಿಯಾಮಕರನ್ನಾಗಿ ಮಾಡ್ತಾರೆ. ಇದು ಲಿಂಗ ಶರೀರದ ಎರಡನೇ ಕಲ. ಇನ್ನು ಇರಬೇಕಾಗಿದ್ದರೆ ಅವಕಾಶ ಬೇಕಲ್ಲ. ಅದಕ್ಕೋಸ್ಕರ ಪರಮಾತ್ಮ ಆಕಾಶವನ್ನು ಹುಟ್ಟಿಸಿ ಅದಕ್ಕೆ ಅಭಿಮಾನಿಯನ್ನಾಗಿ ಗಣಪತಿಯನ್ನು ಇಟ್ಟ. ಆ ನಂತರ ವಾಯು ಬೇಕು, ವಾಯುವನ್ನು ಹುಟ್ಟಿಸಿ ಅದಕ್ಕೆ ಕೋಣವಾಯುವನ್ನು ನಿಯಾಮಕನನ್ನಾಗಿ ಮಾಡಿದ್ದಾನೆ. ಆನಂತರ ಇವು ಎರಡು ಅಮೂರ್ತಗಳು, ಆಕಾಶ ಮತ್ತು ವಾಯು. ಇನ್ನು ಮೂರ್ತಗಳನ್ನು ಮೊದಲೇ ಪ್ರಶ್ನೆ ಉತ್ತರದಲ್ಲಿ ಸ್ಥೂಲವಾಗಿ ಬಂದಿದೆ, ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಆಗ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಗ್ನಿ ಬೇಕು. ತೇಜಸ್ಸಿಗೆ ಅಗ್ನಿಯನ್ನು ಮಾಡಿಕೊಂಡು 5ನೇ ಕಲೆ ತೇಜಸ್ಸು, ಅದಕ್ಕೆ ಅಗ್ನಿ ಅಭಿಮಾನ ದೇವತೆ. 6ನೇ ಕಲೆ ನೀರು ಅಪ್, ಅದಕ್ಕೆ ವರುಣ ಅಭಿಮಾನ ದೇವತೆ. 7ನೇ ಕಲೆ ಭೂಮಿ, ಅದಕ್ಕೆ ಧರ ಮತ್ತು ಶನಿ ಅಭಿಮಾನ ದೇವತೆಗಳು. 8ನೇ ಕಲಾ ಅಂತ ತಿಳ್ಕೊಂಡಂತಂದರೆ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳು. ಆಗಲೇ ಹೇಳಿದಂತೆ ತ್ವಕ್ ಚಕ್ಷು ಶ್ರೋತ್ರ ಜಿಹ್ವಾ ಘ್ರಾಣಗಳಿಗೆ ಕ್ರಮವಾಗಿ ಪ್ರಾಣ, ಸೂರ್ಯ, ದಿಗ್ದೇವತೆಗಳು, ವರುಣ, ಆನಂತರ ಅಶ್ವಿನಿ ದೇವತೆಗಳು ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ. ವಾಕ್ಪಾಣಿ ಪಾದಪಾಯು ಉಪಸ್ಥಗಳಿಗೆ ಕ್ರಮವಾಗಿ ಅಗ್ನಿ, ದಕ್ಷ ಪ್ರಜಾಪತಿ, ಜಯಂತ, ಮಿತ್ರವಾಯು, ಆನಂತರ ಸ್ವಯಂಭೂಮನು ಅಭಿಮಾನಿ ದೇವತೆಗಳಾಗಿದ್ದಾರೆ. 8ನೇ ಕಲೆ ಅಂತಂದರೆ ದಶ ಇಂದ್ರಿಯಗಳು. 9ನೇ ಕಲೆ ಮನಸ್ಸು. ಈ ಮನಸ್ಸಿಗೆ ಅನಿರುದ್ಧ, ಗರುಡ, ಶೇಷ, ರುದ್ರ ಮತ್ತು ಕಾಮದೇವರನ್ನು ಅಭಿಮಾನಿ ದೇವತೆಗಳನ್ನಾಗಿ ಪರಮಾತ್ಮ ಮಾಡಿದ್ದಾನೆ. ಆ 10ನೇ ಕಲಾ ಅಂತಂದರೆ ಅನ್ನ. ಯಾಕೆ? ಮನುಷ್ಯ ಜೀವಿತ ಇರಬೇಕಾದ್ರೆ ಅನ್ನ ಬೇಕು. ಅದಕ್ಕೆ ಚಂದ್ರನನ್ನು ಅಭಿಮಾನಿ ದೇವತೆಯನ್ನಾಗಿ ಮಾಡಿದ್ದಾನೆ. 11ನೇ ಕಲೆ ರೀಪ್ರೊಡಕ್ಷನ್ ಆಗಬೇಕು, ವೀರ್ಯ, ಅದಕ್ಕೆ ಅಭಿಮಾನಿ ದೇವತೆ ವರುಣ. ಆ ನಂತರ ಪರಮಾತ್ಮನ ಪಡೆಯಬೇಕಾಗಿದ್ದರೆ ದೇಹಧಾರಣೆ ಆಯಿತು, ತಪಸ್ಸಿಗೆ ಬೇಕಾಗಿತ್ತು ಅಂತಿಕೊಂಡಂತಂದರೆ ತಪಸ್ಸಿಗೆ ವನ್ಹಿ ಅಂದರೆ ಅಗ್ನಿಯನ್ನು ಅಭಿಮಾನಿ ದೇವತೆಯನ್ನಾಗಿ ಮಾಡಿದ್ದಾನೆ. 13ನೇ ಕಲಾ, ತಪಸ್ಸು ಮಾಡಬೇಕಂದ್ರೆ ಏನು? ಮಂತ್ರ ಬೇಕಲ್ಲ, ಪರಮಾತ್ಮನ ಹೆಸರು ಬೇಕಲ್ಲ, ಪರಮಾತ್ಮನ ಮಹಿಮೆ ಬೇಕಲ್ಲ. ಆ ಮಂತ್ರ ಮತ್ತು ಮಹಿಮೆಗಳಿಗೆ ಅಗ್ನಿಪತ್ನಿಯಾದ ಸ್ವಾಹಾದೇವಿಯನ್ನು ಅಭಿಮಾನಿ ದೇವತೆಯನ್ನಾಗಿ ಮಾಡಿದ್ದಾನೆ. ಅದರಿಂದ ನಡೆಯತಕ್ಕಂಥದ್ದು ವರ್ಣಾಶ್ರಮೋಚಿತವಾಗಿರತಕ್ಕಂಥ ಕರ್ಮಗಳು. ಆ ಕರ್ಮಗಳಿಗೆ ಪುಷ್ಕರ ನನ್ನ ಅಭಿಮಾನಿ ದೇವತೆಯನ್ನಾಗಿ ಮಾಡಿದ್ದಾನೆ. ಇಂದ್ರಿಯಗಳು ಇರಬೇಕಾಗಿದ್ದರೆ ಅದಕ್ಕೆ ಗೋಲಕಗಳು ಬೇಕು. ಇಂದ್ರಿಯ ಗೋಲಕಗಳಿಗೆ ದ್ವಾದಶ ಆದಿತ್ಯರಲ್ಲಿ ಒಬ್ಬನಾಗಿರ್ತಕ್ಕಂಥ ಪರ್ಜನನನ್ನು ಅಭಿಮಾನಿ ದೇವತೆಯನ್ನಾಗಿ ಮಾಡಿದ್ದಾನೆ. ಮನುಷ್ಯನಿಗೊಂದು ಐಡೆಂಟಿಟಿ ಬೇಕು, ನಾಮ, ಹೆಸರು. ಅದಕ್ಕೆ ಉಷಾದೇವಿಯನ್ನು ಮಾಡಿದ್ದಾನೆ. 16 ಕಲೆಗಳನ್ನು. ಆ ನಂತರ ಇಡಬೇಕಲ್ಲ, ಪೃಥ್ವಿ ಬೇಕು. ಪೃಥ್ವಿಯಲ್ಲಿ ಪುಷ್ಕರ ಶನಿಯನ್ನು ಆಗಲೇ ಹೇಳಿದಂತೆ ಧರ ಮತ್ತು ಶನಿಯರನ್ನು ಇಟ್ಟಿದ್ದಾನೆ. ತಾತ್ಪರ್ಯ ಇಷ್ಟೇ. 16 ಕಲೆಗಳಿಂದ ಯುಕ್ತವಾಗಿರತಕ್ಕಂತಹ ಲಿಂಗ ಶರೀರದ ಮೇಲೆ ಪರಮಾತ್ಮ ಅದನ್ನು ಸ್ವಲ್ಪ ಉಬ್ಬಿಸಿ ಅದಕ್ಕೆ ತಾನು ಸ್ಥೂಲ ಶರೀರವನ್ನು ಕೊಡ್ತಾನೆ. ಪ್ರದ್ಯುಮ್ನ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಅವನಿಗೆ ಅನಿರುದ್ಧನ ಕೈಯಲ್ಲಿ ಕೊಟ್ಟು ಇದಕ್ಕೆ ಸ್ಥೂಲ ಶರೀರ ಕೊಡು ಅಂತ ಹೇಳಿದಾಗ ಅನಿರುದ್ಧ ಸ್ಥೂಲ ಶರೀರವನ್ನು ಕೊಡ್ತಾನೆ. ಆಗ ಇದು 24 ತತ್ವಗಳಿಂದ ಯುಕ್ತವಾಗಿರ್ತದೆ. ಸ್ಥೂಲ ಶರೀರ 18 ತತ್ವಗಳಿಂದ ಯುಕ್ತವಾಗಿರ್ತದೆ. ಈ ಲಿಂಗ ಶರೀರ ಈ 16 ಕಲೆಗಳಿಂದ ಯುಕ್ತವಾಗಿರ್ತದೆ. ಈ 16 ಕಲಾತ್ಮಕವಾಗಿರ್ತಕ್ಕಂತಹ ಈ ಸಂಪೂರ್ಣ ಜಗತ್ತನ್ನು ಹುಟ್ಟಿಸಿರ್ತಕ್ಕಂಥವನು ಪರಮಾತ್ಮನೇ. ಈ ಜೀವನ ಮೇಲೆ ಇರತಕ್ಕಂಥ ಆವರಣ ಈ 16 ಕಲೆಗಳು. ಈ 16 ಕಲೆಗಳನ್ನು
ಚೆನ್ನಾಗಿ ತಿಳಿದುಕೊಂಡು ತತ್ವಾಭಿಮಾನಿಗಳನ್ನು ಅರ್ಥ ಮಾಡಿಕೊಂಡು ಆ ತತ್ವಾಭಿಮಾನಿಗಳಿಗೆ ಪ್ರೇರಕನಾಗಿರ್ತಕ್ಕಂಥ ವಾಯುದೇವರು ಭಾರತೀಯ ದೇವರನ್ನು ಅನುಸಂಧಾನ ಮಾಡಿಕೊಂಡು ಆನಂತರ ಅವನಿಗೆ ಅವರಿಗೆ ನೇಮಿಸ್ತಕ್ಕಂಥ ವ್ಯಕ್ತಿಗಳನ್ನು ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಆಗ ಕೇಳ್ತೇನೆ, ಇಲ್ಲ ಮತ್ತೆ ಸ್ವಲ್ಪ ಒಂದು ಸಂಶಯ ಉಳಿದಿದೆ. ಏನು? ಈ ಕಲೆಗಳು ಮುಕ್ತಿಯಲ್ಲಿ ಇರ್ತವೋ ಇಲ್ಲವೋ? ಮುಕ್ತಿಯಲ್ಲಿ ಇಲ್ಲ ಅಂತ ತಿಳ್ಕೊಂಡಂತಂದರೆ ಅಲ್ಲಿ ಸುಖ ಅನುಭವಿಸೋದು ಹೇಗೆ? ಅಲ್ಲಿ ಕೇಳೋದು ಹೇಗೆ, ನೋಡೋದು ಹೇಗೆ, ಮಾಡೋದು ಹೇಗೆ, ಕಲಿಯೋದು ಹೇಗೆ, ಏನೆಲ್ಲ ಯಾವ ರೀತಿ ಮಾಡೋದು? ಇರ್ತವೆ ಅಂತಂದರೆ ಲಿಂಗ ಶರೀರವು ಮುಕ್ತಿಯಲ್ಲಿ ಇರ್ತದೆ ಅಂತ ತಿಳ್ಕೊಂಡಂಥದ್ದು ಆ ಕಣಕ್ಕೇನೆ ಈಗಲೂ ನಾವು ಮುಕ್ತರು ಅಂತ ಅರ್ಥ. ಭಾಳ ಸೂಕ್ಷ್ಮವಾದ ಪ್ರಶ್ನೆ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಪ್ಪ, ಯಥಾ ಯಮಃ ನದ್ಯಃ ಸಂಧ್ಯಮಾನಾಃ ಸಮುದ್ರಾಯಣಾಃ. ಹೇಗೆ ನದಿಗಳು ಹೋಗಿ ಸಮುದ್ರದಲ್ಲಿ ಸೇರಿಕೊಳ್ತವೆ, ಸೇರಿಕೊಂಡ ಕ್ಷಣಕ್ಕೇ ನೋಡುವವನಿಗೆ ಗೊತ್ತಾಗೋದಿಲ್ಲ ಈ ನೀರು ಯಾವ ನದಿಯ ನೀರು, ಈ ನದಿ ಯಾವ ನೀರು, ಸಮುದ್ರ ವಿಶಾಲವಾದ ಸಮುದ್ರ. ಆದರೆ ಅಭಿಮಾನಿ ದೇವತೆಗೆ ತನಗೆ ಗೊತ್ತಿರ್ತದೆ, ನಾನು ಗಂಗಾ, ನಾನು ಯಮನ, ನಾನು ಗೋದಾವರಿ ಅಂತ ಗೊತ್ತಿರ್ತದೆ. ಹಾಗೆ ತತ್ವಾಭಿಮಾನಿ ದೇವತೆಗಳು, ಈ 16 ಕಲೆಗಳ ದೇವತೆಗಳು ತಾವು ಪರಮಾತ್ಮನಲ್ಲಿ ಸೇರಿಕೊಂಡು ಅಪ್ರಾಕೃತವಾದ ಶರೀರದಿಂದ ಅಲ್ಲಿಯೂ ಅಪ್ರಾಕೃತ ಇಂದ್ರಿಯಾಭಿಮಾನಿಗಳಾಗಿ ಅವರು ಅಭಿಮಾನಿಗಳಾಗಿಕೊಂಡು ಅವರಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಆದರೆ ಅವರೆಲ್ಲ ಕಡೆಯಲ್ಲೂ ಕೂಡ ಪರಮಾತ್ಮನೇ ಇದ್ದುಕೊಂಡು ಆ ಅದ್ಭುತವಾಗಿರ್ತಕ್ಕಂಥ ಸುಖವನ್ನು ಕೊಡ್ತಾನೆ. ಅಲ್ಲಿರ್ತಕ್ಕಂಥ ತದಂತರ್ಗತ ದೇವತೆಗಳಿಗೂ, ಅಲ್ಲಿಯೂ ಮುಕ್ತಿಯಲ್ಲಿರ್ತಕ್ಕಂಥ ತದಂತರ್ಗತ ಪ್ರಾಣದೇವರಿಗೂ, ಮುಕ್ತಿಯಲ್ಲಿ ಪ್ರಾಣದೇವರ ಪ್ರವೇಶ ಇಲ್ಲ ಅಂತ ಕೆಲವರು ಹೇಳ್ತಾರೆ, ಇದೆ ಅಂತಿಕೊಂಡು ಅಂತೇಳಿ. ಆದರೆ ಮುಕ್ತಿಯಲ್ಲಿ ಪ್ರಾಣದೇವರ ಪ್ರವೇಶ ನಿಶ್ಚಿತವಾಗಿರ್ತಕ್ಕಂಥದ್ದನ್ನು ಷಟ್ಪ್ರಶ್ನೋಪನಿಷತ್ತು ತೋರಿಸಿಕೊಡ್ತದೆ. ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ಸಮುದ್ರೇ ಇತ್ತೇವಂ ಪ್ರೋಚ್ಯತೆ, ಪುರುಷೇ ಇತ್ತೇವಂ ಪ್ರೋಚ್ಯತೆ, ಭಿದ್ಯೇತಿ ತಾಸಾಂ ನಾಮರೂಪೇ, ಭಿದ್ಯೇತ ಚಾಸಾಂ ನಾಮರೂಪೇ ಇತ್ಯುಕ್ತತ್ವಾತ್. ಅಲ್ಲಿಯೂ ಕೂಡ ಅಲ್ಲಿರ್ತಕ್ಕಂಥ ಮನುಷ್ಯ ಅಪ್ರಾಕೃತವಾಗಿರ್ತಕ್ಕಂಥ ಶರೀರದಲ್ಲಿರುವ ಅಪ್ರಾಕೃತ ತತ್ವಾಭಿಮಾನಿ ದೇವತೆಗಳು ಆ ಜೀವನಿಗೆ ಸುಖದಾಯಕರಾಗಿರ್ತಾರೆ, ಅವರಿಗೆ ಗೊತ್ತಿರ್ತದೆ. ಆದರೆ ಉಳಿದವರು ಹೇಳುವಂತೆ ಮುಕ್ತಿಯಲ್ಲಿ ಪರಮಾತ್ಮನ ಹೋಗಿ ಸೇರಿಕೊಳ್ತಾನೆ ಅಂತ ತಿಳ್ಕೊಳ್ಬೇಡಿ. ಮುಕ್ತಿಯಲ್ಲಿಯೂ ಕೂಡ ಭೇದ ಇದ್ದೇ ಇದೆ. ಮುಕ್ತಿಯಲ್ಲಿಯೂ ಕೂಡ ಭೇದ ಇದ್ದುಕೊಂಡು ಅಲ್ಲಿ ಇದ್ದದರಿಂದಾಗಿ ಮುಕ್ತಿಯಲ್ಲೂ ಕೂಡ ಜೀವ ಪರಮಾತ್ಮನಿಂದ ಭಿನ್ನನಾಗಿರ್ತಾನೆ. ಆನಂತರ ತತ್ವಾಭಿಮಾನ ದೇವತೆಗಳು ಪರಮಾತ್ಮನಿಂದ ಭಿನ್ನರಾಗಿರ್ತಾರೆ. ಆದ್ದರಿಂದಾಗಿ ಹೇಗೆ ಸೂರ್ಯ ಅಸ್ತಂಗತನಾಗಿದ್ದರೂ ಕೂಡ ಅವನ ಕಿರಣ ಹೋಗಿರೋದಿಲ್ಲ, ಇಲ್ಲಿ ನಮಗೆ ಅಸ್ತಂಗತ, ಅಲ್ಲಿ ಅಸ್ತಂಗತನಾಗಿರೋದಿಲ್ಲ, ಸಂಸಾರದಿಂದ ಅಸ್ತಂಗತ, ಆದರೆ ಮುಕ್ತಿಯಲ್ಲಿ ಉದಿತ ಜೀವನೂ ಕೂಡ ಅಲ್ಲಿ ಜಾಗೃತನಾಗಿರ್ತಾನೆ. ಅಲ್ಲಿ ಪರಮಾತ್ಮ ಈ ರೀತಿಯಾಗಿರ್ತಾನೆ. ನಾಮರೂಪಯೋನಂ ತತ್ವಂಚ ಶ್ರುತಿರ್ಭಕ್ತಿ. ಈ ನಾಮರೂಪಗಳು ಮತ್ತು ಇದಾಗಳು ವೇದಗಳು ಮುಕ್ತಿಯಲ್ಲೂ ಇರ್ತವೆ ಅಂತ ತಿಳ್ಕೊಂಡಂತೇಳಿ, ಯತ್ರ ಪೂರ್ವೇ ಸಾಧ್ಯ ಸಂತೆ ದೇವಾ. ಅಲ್ಲಿಯೂ ಕೂಡ ತತ್ವಾಭಿಮಾನ ದೇವತೆಗಳು ಅಪ್ರಾಕೃತರಾಗಿದ್ದು ನಮಗೆ ಸುಖದಾಯಕರಾಗಿರ್ತಾರೆ. ನ ತತ್ರ ಪರ್ಯೇತಿ ಜಕ್ಷನ್ ಕ್ರೀಡಾನ್ ರಮಮಾಣ. ಅಲ್ಲಿಯೂ ಕೂಡ ಅವನು ಹೋದ ಮೇಲೆ ಅಲ್ಲಿ ತಿಂತಾನೆ, ಆಟವಾಡ್ತಾನೆ, ಅನೇಕ ಸುಖಗಳನ್ನು ಅನುಭವಿಸ್ತಾನೆ ಜೀವ. ಸೋಷ್ಣುತೆ ಸರ್ವಾನ್ ಕಾಮಾನ್. ಬ್ರಹ್ಮದೇವರು, ಮುಕ್ತ ಬ್ರಹ್ಮದೇವರು, ಆನಂತರ ಮುಕ್ತವಾಗಿರ್ತಕ್ಕಂತಹ ಈ ದೇವತೆಗಳು ಅವರಿಂದ ಸಹಿತನಾಗಿದ್ದುಕೊಂಡು ಎಲ್ಲ ಸುಖವನ್ನು ಅನುಭವಿಸ್ತಾನೆ. ರುಚಾಂ ತ್ವಂ ಪೋಷಮಾಸ್ತೆ ಪುಷ್ವಾನ್ ಗಾಯತ್ರಂ ತೋ ಗಾಯತಿ ಶಕ್ವರೀಷು. ಆಗ ಅನೇಕ ರೀತಿಯಾಗಿರ್ತಕ್ಕಂಥ ಸಾಮದಿಂದ ಗಾನವನ್ನು ಮಾಡಿ ಪರಮಾತ್ಮನನ್ನು ಸಂತೋಷಪಡಿಸ್ತಾ ಇರ್ತಾನೆ. ಇವರೆಲ್ಲರಿಗೂ ಮುಕ್ತಿಯಲ್ಲೂ ಕೂಡ ಸುಖವನ್ನು ಕೊಡ್ತಕ್ಕಂಥವನು ಆ ನಾರಾಯಣ. ಆದ್ದರಿಂದಾಗಿ ಸಕಲ ಕಾಲದಲ್ಲಿಯೂ ಸರ್ವರಿಗೂ ಪ್ರೇರಕನಾಗಿರ್ತಕ್ಕಂಥವನು ಪರಮಾತ್ಮ. ಅವನಿಂದ ಪ್ರೇರಕರಾಗಿರ್ತಕ್ಕಂಥವರು ರಯಿಪ್ರಾಣದೇವರು, ಅವರಿಂದ ಉಳಿದವರು. ನಿಮ್ಮ 6 ಜನರ ಪ್ರಶ್ನೆ ಒಂದಕ್ಕೊಂದು ಕ್ರಮವಾಗಿದೆ. ಇದು ಸಂಪೂರ್ಣವಾದ ಜಗತ್ತಿನಲ್ಲಿ ನಡೆಯತಕ್ಕಂಥ ಭಗವಂತನ, ಪ್ರಾಣದೇವರ, ಆನಂತರ ಪ್ರಾಣದೇವರ ಪಂಚಪ್ರಾಣರ, ಆನಂತರ ತತ್ವಾಭಿಮಾನಿ ದೇವತೆಗಳ, ಆನಂತರ ಈ ಜೀವರ, ಈ ಸಕಲ ಕ್ರಿಯೆಗಳ ಒಂದು ಸಂಪೂರ್ಣವಾದಂಥ ಒಂದು ಚಿತ್ರ ಈ ಉಪನಿಷತ್ತು. ಅರ ಇವ ನತನಾಭೋ ಯಸ್ಮಿನ್ ಪ್ರತಿಷ್ಠಿತಾ. ಮತ್ತೆ ಅದನ್ನು ಹೇಳ್ತಾ ಇದ್ದಾರೆ, ಅರೆಗಳು ಪರಮಾತ್ಮನ ಪ್ರತಿಷ್ಠಿತರಾದಂತೆ ಜೀವರು ದೇವತೆಗಳೆಲ್ಲರೂ ಪರಮಾತ್ಮನಲ್ಲೇ ಆಶ್ರಿತರಾಗಿರ್ತಾರೆ.
ಈ ಪರಮಾತ್ಮನನ್ನು ತಿಳಿದುಕೊಂಡರೆ ಆ ಕಾಲದಲ್ಲಿ ಮನುಷ್ಯನಿಗೆ ಮತ್ತೆ ಪುನಃ ಜನ್ಮ ಮರಣಗಳು ಬರೋದಿಲ್ಲ. ತಾನ್ ಹೋವಾಚ, ನೋಡಪ್ಪ, ಪರಮಾತ್ಮನನ್ನು ನನಗೆ ಎಷ್ಟು ಬೇಕು ಅಷ್ಟು ನಾನು ತಿಳಿಸಿದ್ದೇನೆ, ಇದೇ ಪೂರ್ತಿ ಬ್ರಹ್ಮಜ್ಞಾನ ಅಂತ ತಿಳಿದುಕೊಳ್ಬೇಡಿ. ಏತಾವದೇವ ಏವಂ ಏತತ್ ಪರಂ ಬ್ರಹ್ಮವೇದ, ನಾನು ನಿಮಗೇನು ತಿಳಿಸಿ ಹೇಳಿದ್ದೇನೆ ಭಗವಂತನ ಬಗ್ಗೆ ಮಹಿಮೆ, ಅಷ್ಟು ನಿಮಗೆ ಪೂರ್ತಿಯಾಗಿ ಹೇಳಿದ್ದೇನೆ. ನಾ ಅತಃ ಪರಮಸ್ತಿ, ಇದಕ್ಕಿಂತ ಬೇರೆ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಇದಕ್ಕಿಂತ ಹೆಚ್ಚಿನ ತತ್ವಜ್ಞಾನ ಇದೆ ದೇವತೆಗಳಲ್ಲಿ, ಆನಂತರ ವಾಯುದೇವರಲ್ಲಿ. ತೇಹಿ ತಮರ್ಚೆಯಂತಹ, ಅದರಿಂದಾಗಿ ನಮಗೆ ಈ ರೀತಿಯ ಜ್ಞಾನ ಕೊನೆಯವರೆಗೂ ಮೋಕ್ಷದಲ್ಲೂ ಕೂಡ ಮತ್ತೆ ಪಾಠ ಹೇಳಿಕೊಳ್ಳಲಿಕ್ಕೆ ಬೇಕು, ಅಲ್ಲಿ ಹೊಸ ಜ್ಞಾನವನ್ನು ಪಡೆಯಲೇಬೇಕು. ಆದ್ದರಿಂದಾಗಿ ಪರಂ ಅಯಂತೆ ಪರಮ ನಮೋ ಪರಮ ಋಷಿಭ್ಯ, ಆದ್ದರಿಂದಾಗಿ ಇಂಥ ಜ್ಞಾನ ಕೊಟ್ಟಿರ್ತಕ್ಕಂಥ ಋಷಿಗಳಿಗೆ ನಮಸ್ಕಾರ, ಇಂಥ ಜ್ಞಾನ ಕೊಟ್ಟ ಋಷಿಗಳಿಗೆ ನಮಸ್ಕಾರ ಅಂತ ತಿಳ್ಕೊಂಡು ಅಂತೇಳಿ ಪಿಪ್ಪಲಾದರೂ ಸುಮ್ಮನಾಗ್ತಾರೆ. ಆಗೆಲ್ಲರೂ ಆನಂದವನ್ನು ಪಡ್ತಾರೆ. ಆನಂದವನ್ನು ಪಟ್ಟು ನಾವು ಬಂದದಕ್ಕೆ ಸಾರ್ಥಕವಾಯಿತು ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ನಾವು ಆಗ ಪರಮಾತ್ಮ ಶ್ರೀಮದಾಚಾರ್ಯ ಭಾಷ್ಯದ ಕೊನೆಯಲ್ಲಿ ಮಂಗಳ ಹಾಡ್ತಾರೆ. ನಮೋ ನಮಸ್ತು ಹರಯೇ ಶ್ರೇಷ್ಠ ಪ್ರೇಷ್ಠತಮಾಯ ಚ, ಶ್ರೇಷ್ಠ ವಾಯುದೇವರು, ಪ್ರೇಷ್ಠ ಪರಮಾತ್ಮರು, ಪ್ರೇಷ್ಠ ಲಕ್ಷ್ಮೀದೇವಿ, ಅವರಿಗೂ ಪ್ರೇಷ್ಠತಮ ಪರಮಾತ್ಮ. ಇಂಥ ಪರಮಾನಂದ ಸಂದೋಹದಲ್ಲಿ ಮೋಕ್ಷದಲ್ಲಿ ಎಲ್ಲ ಜೀವರಿಗೆ ಆನಂದವನ್ನು ಕೊಡ್ತಕ್ಕಂಥ ಪರಮಾತ್ಮನಿಗೆ ನಮಸ್ಕಾರ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಬಹಳ ರಹಸ್ಯಪೂರ್ಣವಾಗಿರ್ತಕ್ಕಂಥ ಉಪನಿಷತ್ತು. ಪುನಃ ಇದನ್ನು ಒಂದೇ ತಾಸು ಕೇಳಿದ್ದೀರಿ, ಉಪನಿಷತ್ತು ಗೊತ್ತಾಯ್ತು ಅಂತ ತಿಳ್ಕೊಳ್ಬೇಡಿ. ಏನೋ ಒಂದು ಅದರ ಮೇಲಿನ ಮೇಯನ್ನು ಉಪದೇಶ ಕೊಟ್ಟಿದ್ದೇನೆ. ಟಿಪ್ಪಣಿಗಳುಂಟು. ಷಟ್ಪರ್ಷ ಉಪನಿಷತ್ತಿಗೆ ಟೀಕಾಕೃತ್ಪಾದರ ವ್ಯಾಖ್ಯಾನ ಇದೆ. ಆ ವ್ಯಾಖ್ಯಾನ ಇಟ್ಟುಕೊಂಡು ಪೂರ್ತಿಯಾದ ರೀತಿಯಲ್ಲಿ ಅನುಸಂಧಾನ ಮಾಡಿ ಕಲಿಯಬೇಕಾಗಿರ್ತಕ್ಕಂಥ ಶ್ರೇಷ್ಠ ಉಪನಿಷತ್ತು. ಇಂತಹ ಉಪನಿಷತ್ತನ್ನು ನೀವು 1.5 ತಾಸು ಕೇಳಿದ್ದೀರಿ. ನಿಮ್ಮ ಸಹನಶೀಲತೆಗೂ ಕೂಡ ನಾನು ನಮಸ್ಕಾರ ಮಾಡಬೇಕು. ಪರಮಾತ್ಮ ನಿಮಗೆ ಇನ್ನೂ ಜ್ಞಾನವನ್ನು ಕೊಡಲಿ. ಆದ್ದರಿಂದಾಗಿ ನಾಳೆನೇ ದಿವಸ ಅಥರ್ವಣ ಉಪನಿಷತ್ತು, ಯಾವುದಕ್ಕೆ ಮುಂಡಕೋಪನಿಷತ್ತು ಅಂತ ತಿಳ್ಕೊಂಡಂತೇಳಿ ಕರೀತಾರೆ, ಅದರಲ್ಲಿರ್ತಕ್ಕಂಥ ಪರಾಪರ ವಿದ್ಯೆಗಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳೋಕ್ಕೆ ಪ್ರಯತ್ನಿಸೋಣ. ರಾಯರ ಸೇವೆ ಇದು. ರಾಯರು ಇದನ್ನೆಲ್ಲ ಖಂಡಾರ್ಥ ಬರೆದು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಲ್ಲೇ ತಪ್ಪರ್ಥ ಮಾಡಿಕೊಂಡು ಹೋಗ್ತಕ್ಕಂಥ ಕ್ರಮಗಳು, ಅವರ ಸೇವೆ ಈ ರೀತಿಯಿಂದ ನಾವು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ಅವರು ಇಂಥ ಜ್ಞಾನ ಬರಲಿ ಅಂತ ಅನುಗ್ರಹ ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತ್ಯನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತ್ಯನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಸ್ವಲ್ಪ ಇವತ್ತು ಬೆಳಗ್ಗೆ ಯಾವುದೊಂದು ಆನ್ನಿಕ ವಿಷಯದಲ್ಲಿ ಸ್ವಲ್ಪ ಹೆಚ್ಚಿನ ಕರ್ಮ ಇದ್ದದರಿಂದಾಗಿ ನಿಮಗೆ ಇವತ್ತು ಬಹಳ ವಿಳಂಬವಾಗಿ ಈ ಪ್ರವಚನವನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಅಷ್ಟೇ ದೀರ್ಘವಾಗಿ ಆಗಿದೆ. ನೀವು ಕೇಳಿ ಧನ್ಯರಾಗಿರಿ. ಶ್ರೀಕೃಷ್ಣ ಅರ್ಪಣಮಸ್ತು.